ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಚಾಪ್ಟರ್ ಆಫ್ ಫಸ್ಟ್ ಪಿ ಯುನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಅ ವೆರಿ ಫ್ರೆಶ್ ಸ್ಟಾರ್ಟ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಫಂಡಮೆಂಟಲ್ ಟಾಪಿಕ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈ ಚಾಪ್ಟರಿಂದ ಬರುವಂಥ 1 ಮಾರ್ಕ್ ಕ್ವಶನ್ ಆಗಿರಲಿ, 2 ಮಾರ್ಕ್ಸ್, 3 ಮಾರ್ಕ್ಸ್ ಆಸ್ ವೆಲ್ ಆಸ್ 5 ಮಾರ್ಕ್ಸ್ ಕ್ವಶನ್ ಆಗಿರಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಈ ಚಾಪ್ಟರ್ ಆಲ್ಮೋಸ್ಟ್ 17 ಮಾರ್ಕ್ಸ್ವರೆಗೂ ಕವರ್ ಆಗೇ ಆಗುತ್ತೆ. ಸೊ ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಚಾಪ್ಟರ್ ಹೆಸರೇನು? ಕಂಪ್ಯೂಟರ್ ಸಿಸ್ಟಮ್. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ಕಂಪ್ಯೂಟರ್ ಅಂದರೆ ಏನು, ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ನೋಡೋದಾದರೆ, ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್, ಎವಲ್ಯೂಷನ್ ಆಫ್ ಕಂಪ್ಯೂಟರ್, ಆ್ಯಂಡ್ ದೆನ್ computer memory, data transfer between memory as well as CPU, and then microprocessor, data and information, software, operating system. So totally ನಿಮಗೆ 8 ಟಾಪಿಕ್ಸ್ ಇದೆ. ಸೊ ಈ 8 ಟಾಪಿಕ್ಸು ಹೇಗೆ ಇಲ್ಲಿ ಫಾರ್ಮುಲೇಟ್ ಮಾಡಿದ್ದಾರೆ ಅಥವಾ ಸೆಟ್ ಮಾಡಿದ್ದಾರೆ ಅಂದರೆ, ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್ಗೆ ಎಂಟರ್ ಆಗಬೇಕಾದ್ರೆ ಅವನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಥವಾ ಒಂದು ಮಾಡ್ರೇಟ್ ಲೆವೆಲ್ ಟಾಪಿಕ್ಸ್ನ ಕಲಿಯೋದಕ್ಕಿಂತ ಮುಂಚೆ ಏನೆಲ್ಲ ಫಂಡಮೆಂಟಲ್ಸ್ ಬೇಕೋ, ಟರ್ಮ್ಸ್, ಟರ್ಮಿನಾಲಜೀಸ್, ಬೇಸಿಕ್ ಥಿಂಗ್ಸ್, ಅದೆಲ್ಲವೂ ಈ ಟಾಪಿಕಲ್ಲಿ ಕವರ್ ಆಗಿದೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಟಾಪಿಕ್, ದಟ್ ಈಸ್ ದ ಡೆಫಿನಿಷನ್ ಆಫ್ ಕಂಪ್ಯೂಟರ್. ಸೊ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಮ್ಗೆ ಆಲ್ರೆಡಿ ಕಂಪ್ಯೂಟರ್ ಅಂದ್ರೆ ಏನು ಅಂತ ಗೊತ್ತಿದೆ. ಕಂಪ್ಯೂಟರ್ನ ಯೂಸಸ್ ಏನು, ಅದರ ಅಪ್ಲಿಕೇಶನ್ಸ್, ಅದರಿಂದ ನಮ್ಗೆ ಆಗೋವಂಥ ರಿಯಲ್ ಟೈಮ್ ಯೂಸಸ್, ಇದೆಲ್ಲ ನಾವು ಕಲ್ತಿದ್ದೀವಿ. ಆದರೆ ಕಾನ್ಸೆಪ್ಷುಯಲ್ ವ್ಯೂವಿಂದ ಕಂಪ್ಯೂಟರ್ ಯಾಕೆ ಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೊತಾ ಹೋಗೋಣ. ಸೊ ಪ್ರತಿಯೊಂದು ಸಲ ನೀವು ಯಾವುದೇ ಡೆಫಿನಿಷನ್ ಕಲ್ತ್ರು, ನೀವು ಆಲ್ರೆಡಿ ನಿಮ್ಮ ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲಲ್ಲಿ ಕಲ್ತಿರ್ಬೋದು ಕಂಪ್ಯೂಟರ್ ಬಗ್ಗೆ, ಅಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಅಂತಲೇ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಕಂಪ್ಯೂಟರ್ ಸಾಫ್ಟ್ವೇರ್ ವೈಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈಸ್ ಏನೇ ಡೆವಲಪ್ ಆಗಿದ್ರು ಸಹ ನಾವು ಅದನ್ನ ಒಂದು ಕಾಂಪೊನೆಂಟ್ ಆಗಿ ನೋಡೋದು. ಸೊ ಆ ಕಾರಣಕ್ಕೆ ಏನಂತ ಹೇಳ್ತೀವಿ, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಈಸ್ ಮೈನ್ಲಿ ಯೂಸ್ಡ್ ಫಾರ್ ಅಕ್ಸೆಪ್ಟಿಂಗ್ ದ ಡೇಟಾ. ಸೊ ಇಲ್ಲಿ ಅಕ್ಸೆಪ್ಟಿಂಗ್ ದ ಡೇಟಾ ಅಂದ್ರೇನು, ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಸೊ ನಾನು ಮಾತಾಡೋ ಪ್ರತಿಯೊಂದು ಮಾತನ್ನು ನಿಮಗೆ ವರ್ಡ್ ಆಗಷ್ಟೇ ಕೇಳಲ್ಲ, ಅದನ್ನ ನೀವು ಅರ್ಥೈಸ್ಕೋತೀರಾ. ಸೊ ಅದನ್ನ ಏನಂತ ಕರಿತೀನಿ, ಡೇಟಾ. ಸೊ ಇಷ್ಟೊತ್ತು ನಾನು ಏನು ಮಾತಾಡಿದೆ, ಇವತ್ತು ನಾನು ಫಸ್ಟ್ ಪಿ ಯು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಏನಂತ ಕರಿತೀವಿ ನಾವು, ಡೇಟಾ ಅಂತ ಕರಿತೀವಿ. ಸೊ ಡೇಟಾಗೆ ಒಂದು ಸಿಂಪಲ್ ಡೆಫಿನಿಷನ್ ಅಥವಾ ಫ್ರೇಸ್ ಏನು ಅನ್ನೋದಾದ್ರೆ, ಡೇಟಾ ಇಸ್ ನಥಿಂಗ್ ಬಟ್ ದ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಸೊ ಫ್ಯಾಕ್ಟ್ಸ್ ಅಂದ್ರೆ ಏನು, ಯಾವುದೋ ಒಂದು ಈವೆಂಟ್ ಅಕರ್ ಆಗುತ್ತಲ್ಲ, ಅದನ್ನ ನಾವು ಫ್ಯಾಕ್ಟ್ಸ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ ಅನ್ನೋ ಒಂದು ಡಿವೈಸ್ ಏನ್ ಮಾಡುತ್ತೆ, ಆ ಡೇಟಾನ ಫಸ್ಟ್ ತಗೊಳುತ್ತೆ, ತಗೊಂಡ್ಮೇಲೆ ಪ್ರಾಸೆಸ್ ಮಾಡುತ್ತೆ. ಪ್ರಾಸೆಸ್ ಮಾಡಿದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಜನರೇಟ್ ದ ಔಟ್ಪುಟ್. ಸೊ ಔಟ್ಪುಟ್ ಹೇಗೆ ಜನರೇಟ್ ಆಗುತ್ತೆ, ನಾನು ಫಸ್ಟ್ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ, ನನಗೆ ಔಟ್ಪುಟ್ ಇದೇ ರೀತಿಲಿ ಬೇಕು, ಇದೇ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ, ಅದನ್ನ ನಾನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀನಿ. ಸೊ ದಿಸ್ ಇಸ್ ದ ವೆರಿ ಫಸ್ಟ್ ಡೆಫಿನಿಷನ್ ಆಫ್ ಕಂಪ್ಯೂಟರ್. ಇದ್ರ ಜೊತೆಗೆ ಇನ್ನೊಂದು ಏನಾಗಿದೆ, it is a computer system that is a combination of hardware as well as software. ಸೊ ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ಏನಂತ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದು ಬರೀ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ. ಆದರೆ ನೆಕ್ಸ್ಟ್ ಏನ್ ಬರ್ತಾ ಇದೆ, ಇಟ್ ನಾಟ್ ಓನ್ಲಿ ಕಂಟೈನ್ ಅ ಹಾರ್ಡ್ವೇರ್ ಬಟ್ ಆಲ್ಸೋ ವಾಟ್ ವಿ ಕಾಲ್ ಆಸ್ ಅ ಸಾಫ್ಟ್ವೇರ್. ಇವೆರಡು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಡೇಟಾ ಪ್ರಾಸೆಸಿಂಗ್ ಆಗುತ್ತೆ. ಡೇಟಾ ಪ್ರಾಸೆಸಿಂಗ್ ಅಂದ್ರೆ ಏನು, ನಾನು ಫಸ್ಟ್ ಇನಿಷಿಯಲಿ ಒಂದು ಇನ್ಪುಟ್ ಕೊಡ್ತೀನಿ, ಅದಕ್ಕೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಮೇಲೆ ನನಗೊಂದು ಔಟ್ಪುಟ್ ಬರುತ್ತೆ. ಸೊ ಇದಿಷ್ಟು ಆಗೋದಕ್ಕೆ ಏನೋ ಒಂದು ಈವೆಂಟ್ ಆಗಬೇಕಲ್ಲ, ಅದನ್ನ ನಾವೇನಂತ ಕರಿತೀವಿ, ಕಾಂಪ್ಯೂಟಿಂಗ್ ಟಾಸ್ಕ್ ಅಂತ ಕರಿತೀವಿ. ಸೊ ಇದಾಗಿತ್ತು ನಮ್ಮ ಡೆಫಿನಿಷನ್ ಆಫ್ ಕಂಪ್ಯೂಟರ್. ಸೊ ಒಂದು ಕಂಪ್ಯೂಟರ್ ಅಂದ ತಕ್ಷಣ ಅದಕ್ಕೆ ಒಂದು ಬಿಲ್ಡಿಂಗ್ ಬ್ಲಾಕ್ ಅಂತ ಕರಿತೀವಿ. ಆ ಬಿಲ್ಡಿಂಗ್ ಬ್ಲಾಕ್ ಏನು, ಅದೇ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್. ಸೊ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಅಂದ ತಕ್ಷಣ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್, ಮೆಮೊರಿ, ಇನ್ಪುಟ್ ಡಿವೈಸಸ್ ಆಸ್ ವೆಲ್ ಆಸ್ ಔಟ್ಪುಟ್ ಡಿವೈಸಸ್. ಸೊ ಟೋಟಲಿ ನಮಗೆ 4 ಕಾಂಪೊನೆಂಟ್ ಬರುತ್ತೆ. ಸೊ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇದು, ಕಾಂಪೊನೆಂಟ್ಸ್ನ ಒಂದು ಡಯಾಗ್ರಾಮ್ ನೊಟೇಷನ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಹೇಗೆ ಅದು, ಇಲ್ಲಿ ನೀವು ನೋಡಿದ್ರೆ ಕರೆಕ್ಟ್ ಆಗಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಡೆಫಿನಿಷನ್ ಜೊತೆ ರಿಲೇಟ್ ಮಾಡ್ಕೊಳ್ಳೋದಾದ್ರೆ, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್
mainly used to accept the data. Data ಅಂದ್ರೆ ಏನು? ಇನ್ಪುಟ್. ಸೊ ಇನ್ಪುಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇನ್ಪುಟ್ನ ನಾವು ಕೊಡ್ತಾ ಇದ್ದೀವಿ ಕಂಪ್ಯೂಟರ್ ಸಿಸ್ಟಮ್ಗೆ. ಕೊಟ್ಟಿರೋ ಇನ್ಪುಟ್ ಏನಾಗುತ್ತೆ, ಇಟ್ ವಿಲ್ ಗೋ ಅಂಡ್ ಸಿಟ್ ಇನ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಲ್ಲಿ ಏನಾಗುತ್ತೆ, ನಾನು ಅಲ್ಲೇ ಹೇಳ್ದಂಗೆ ಡೇಟಾ ಪ್ರಾಸೆಸ್ ಆಗುತ್ತೆ ಯೂಸಿಂಗ್ ಕಾಂಪ್ಯೂಟೇಷನಲ್ ಟಾಸ್ಕ್. ಅದು ಸೆಕೆಂಡ್ ಸ್ಟೆಪ್ ಅಲ್ಲಿ ಆಗುತ್ತೆ. ಸೊ ಇದಾದ್ಮೇಲೆ ಏನಾಗುತ್ತೆ, ಔಟ್ಪುಟ್ ಬರುತ್ತೆ. ಸೊ ಇದು ಒಂದು ಕಂಪ್ಯೂಟರ್ ವರ್ಕ್ ಆಗೋ ಬೇಸಿಕ್ ಮೆಥಡ್ ಅಥವಾ ಬೇಸಿಕ್ ವೇ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ಪರ್ಟಿಕ್ಯುಲರ್ ಪಾರ್ಟ್, ಅದನ್ನೇನಂತ ಕರಿತೀವಿ, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ಈ ಡಯಾಗ್ರಾಮ್ ನೋಡೋದಕ್ಕೆ ನಮಗೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದರೆ ಇದರಿಂದ ನಮಗೆ ತುಂಬಾನೇ ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಹೇಗೆ? ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಂಪ್ಯೂಟರ್, ಬೇಸಿಕ್ ಫಂಕ್ಷನಾಲಿಟಿ ಆಫ್ ದ ಕಂಪ್ಯೂಟರ್, ಎಕ್ಸ್ಪ್ಲೈನ್ ಅಬೌಟ್ ಅರ್ಥಮೆಟಿಕ್ ಯೂನಿಟ್ ಅಂಡ್ ಕಂಟ್ರೋಲ್ ಯೂನಿಟ್. ಸೊ ಈ ಎಲ್ಲವೂ ಸಹ ಈ ಪರ್ಟಿಕ್ಯುಲರ್ ಬ್ಲಾಕ್ ಡಯಾಗ್ರಾಮ್ ಅಲ್ಲೇ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂದ್ರೆ ನಮಗೆ 3 ಮೇಜರ್ ಕಾಂಪೊನೆಂಟ್ ಇರುತ್ತೆ. ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಪ್ರೈಮರಿ ಮೆಮೊರಿ. ಸೊ ಏನಿದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್? ಸೊ ನಾನು ಯಾವುದೇ ತರಹದ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಸಹ ಆ ಇನ್ಸ್ಟ್ರಕ್ಷನ್ ಪ್ರಾಸೆಸ್ ಆಗಲೇಬೇಕು ಫಸ್ಟ್ ಆಫ್ ಆಲ್. ಸೊ ಅದು ಪ್ರಾಸೆಸ್ ಆಗಬೇಕು ಅಂದ್ರೆ ಏನು, ಇಟ್ ಕ್ಯಾನ್ ಬಿ ಅ ಬೇಸಿಕ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಲಾಜಿಕಲ್ ಕ್ಯಾಲ್ಕುಲೇಷನ್ ಅಥವಾ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್. ಸೊ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಅಂದ್ರೆ ಏನು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಲಾಜಿಕಲ್ ಆಪರೇಷನ್ ಅಂದ್ರೆ ಏನು, ಲಾಜಿಕಲ್ ಆ್ಯಂಡ್, ಆರ್, ನಾಟ್. ಸೊ ಈ ತರ ಬೇರೆ ಬೇರೆ ಆಪರೇಷನ್ಸ್ ಆಗ್ಬೇಕಲ್ಲ, ಅದಕ್ಕೆ ನಾವು ALU ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ನ ಯೂಸ್ ಮಾಡ್ಕೊಂತೀವಿ. ಅದ್ರ ಜೊತೆಗೆ ಏನ್ ಬರುತ್ತೆ, ಕಂಟ್ರೋಲ್ ಯೂನಿಟ್. ಇಲ್ಲಿ ಕಂಟ್ರೋಲ್ ಯೂನಿಟ್ ಅಂದ್ರೆ ಏನು, ಬಂದಿರೋ ಡೇಟಾ, CPU ಒಳಗೆ ಬಂದಿರೋ ಡೇಟಾ ಯಾವ ಕಾಂಪೊನೆಂಟ್ ಇಂದ ಯಾವ ಕಾಂಪೊನೆಂಟ್ಗೆ ಮೂವ್ ಆಗಬೇಕು. ಸೊ ಇದಕ್ಕೆ ಒಂದು ಕಂಟ್ರೋಲ್ ಅಥವಾ ಮಾನಿಟರ್ ಮಾಡೋದಕ್ಕೆ ಒಬ್ರು ಇರ್ಬೇಕಲ್ವಾ, ಅದನ್ನ ನಾವು ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ಯಾವ್ದಿದೆ, ಪ್ರೈಮರಿ ಮೆಮೊರಿ ಅಂತ ಇದೆ. ಸೊ ಪ್ರೈಮರಿ ಮೆಮೊರಿ ಅಂದ್ರೆ ಏನು? ಸೊ ನೆಕ್ಸ್ಟ್ ನಾವು ಮೆಮೊರಿಲಿ ಕಲಿತಾ ಹೋಗ್ತೀವಿ. ಮೆಮೊರಿ ಅಂದ ತಕ್ಷಣ 2 ತರ ಮೆಮೊರಿ ಇರುತ್ತೆ, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ನಾನು ರಿಯಲ್ ಟೈಮ್ ಅಲ್ಲಿ ಅಥವಾ ರಿಯಲ್ ಟೈಮ್ ಅಂದ್ರೆ ಏನರ್ಥ, ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಸೊ ದಿಸ್ ಇಸ್ ಅ ರಿಯಲ್ ಟೈಮ್. ಸೊ ಅದೇ ತರ ನೀವು ಕಂಪ್ಯೂಟರ್ಲಿ ಕೊಟ್ಟ ತಕ್ಷಣ, ಏನೋ ಒಂದು ಇನ್ಪುಟ್ ನ ಕೊಟ್ಟ ತಕ್ಷಣ ಆ ಟೈಮ್ಗೆನೆ ಅದು ಪ್ರಾಸೆಸ್ ಮಾಡಿ ಕೊಡ್ಬೇಕಲ್ಲ, ಅದನ್ನ ನಾನು ರಿಯಲ್ ಟೈಮ್ ಅಂತ ಕರಿತೀನಿ. ಸೊ ಆ ರಿಯಲ್ ಟೈಮ್ ಅಲ್ಲಿ ಇದೆಲ್ಲ ಪ್ರಾಸೆಸಿಂಗ್ ಆಗ್ಬೇಕಾದ್ರೆ, ALU ಮತ್ತೆ ಕಂಟ್ರೋಲ್ ಯೂನಿಟ್ ಅಲ್ಲಿ ಪ್ರಾಸೆಸಿಂಗ್ ಆಗ್ಬೇಕಾದ್ರೆ ಒಂದು ಟೆಂಪ್ರರಿ ಆಗಿ ಸ್ಟೋರ್ ಆಗ್ಬೇಕಲ್ವಾ ಡೇಟಾ, ಅದನ್ನ ನಾವು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. ಸೊ ಪ್ರಾಸೆಸಿಂಗ್ ಎಲ್ಲ ಮುಗೀತು, ಈಗ ಇದನ್ನ ನಾನು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡೋದಕ್ಕೆ ಒಂದು ಜಾಗ ಬೇಕಲ್ವಾ, ಅದಕ್ಕೆ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ಸೊ ಇಂಟ್ರಾಕ್ಷನ್ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಏನ್ ಬರುತ್ತೆ, ನಮಗೆ ಔಟ್ಪುಟ್ ಬರುತ್ತೆ. ಸೊ ಇದು ಬೇಸಿಕ್ ಬ್ಲಾಕ್ ಡಯಾಗ್ರಾಮ್ ಅಥವಾ ಕಾಂಪೊನೆಂಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಇದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ it is the brain of the computer. It performs all data processing operations and executes instructions stored in the memory. It is often referred as a processor or microprocessor. Initially computer ಜನರೇಟ್ ಆದಾಗ ಅದಕ್ಕೆ ಡಿಫ್ರೆಂಟ್ ಜನರೇಷನ್ಸ್ ಅಂತ ಇದೆ, ಅದೇ ನಮ್ದು ನೆಕ್ಸ್ಟ್ ಟಾಪಿಕ್, ಅದನ್ನ ಪ್ರಾಸೆಸರ್ ಅಂತ ಕರಿತೀವಿ. ನೆಕ್ಸ್ಟ್ ಹಂಗೆ ಎವಲ್ಯೂಷನ್ ಆಗ್ತಾ ಆಗ್ತಾ ಏನಾಯ್ತು, ಸೈಜ್ ಆಫ್ ದ ಕಂಪ್ಯೂಟರ್ ಸ್ಮಾಲ್ ಆಗ್ತಾ ಹೋಯ್ತು ಯೂಸಿಂಗ್ ದ ಸ್ಮಾಲ್ ಮೈಕ್ರೋ ಚಿಪ್ಸ್ ಅಂಡ್ ಆಲ್. ಆ ಕಾರಣಕ್ಕೆ ಅದನ್ನ ಮೈಕ್ರೋ ಪ್ರಾಸೆಸರ್ ಅಂತ ಕರಿತೀವಿ. ಆ CPU ಏನೆಲ್ಲ ಕೆಲಸ ಮಾಡುತ್ತೆ, ಅದೇ ಫಂಕ್ಷನ್ಸ್ ಆಫ್ CPU. ಮೊದಲನೇದು ಫೆಚಿಂಗ್. ಫೆಚಿಂಗ್ ಅಂದ್ರೆ ಏನು, ಡೇಟಾ ಇರೋ ಡೇಟಾನ, ನಾನು ಸ್ಟೋರ್ ಮಾಡಿರೋ ಡೇಟಾನ ಮತ್ತೆ ನನಗೆ ಬೇಕಾದಾಗ ವಾಪಸ್ ಕೊಡುತ್ತಲ್ಲ, ಅದನ್ನ ನಾವು ರಿಟ್ರೀವ್ ದ ಇನ್ಸ್ಟ್ರಕ್ಷನ್ ಅಂಡ್ ಡೇಟಾ ಫ್ರಮ್ ವೇರ್, ಮೆಮೊರಿ. ವಾಟ್ ಯು ಮೀನ್ ಬೈ ದ ಟರ್ಮ್ ಮೆಮೊರಿ? Memory is a space used to store data. Okay, next ಏನು, ಡಿಕೋಡಿಂಗ್. ಸೊ ಡಿಕೋಡಿಂಗ್ ಅಂದ್ರೆ ಏನು, ಕನ್ನಡದಲ್ಲಿ ಒಂದು ಪದ ಇದೆ, ಅರ್ಥೈಸಿಕೊಳ್ಳುವಿಕೆ. ಅಂದ್ರೆ ಒಬ್ರು ಯಾವ್ದಾದ್ರು ಒಂದು ವಿಷಯನ ಹೇಳಿದಾಗ ಅದು ನಮ್ಮಲ್ಲಿರೋ ಮುಂಚೆನೆ ಇರೋ ಒಂದು ಜ್ಞಾನದಿಂದ ಅಥವಾ ಒಂದು ನಾಲೆಡ್ಜ್ ಇಂದ ನಾವು ಅದನ್ನ ಅರ್ಥ ಮಾಡ್ಕೋತೀವಲ್ಲ, ಅದನ್ನ ನಾವು ಇಂಟರ್ಪ್ರಿಟಿಂಗ್ ಅಂತ ಕರಿತೀವಿ. ಸೊ ಡಿಕೋಡಿಂಗ್ ಏನ್ ಮಾಡ್ತೀವಿ, ಇಟ್ ವಿಲ್ ಇಂಟರ್ಪ್ರಿಟ್ ಆಸ್ ವೆಲ್ ಆಸ್ ಅಂಡರ್ಸ್ಟ್ಯಾಂಡ್ ಇನ್ ಆರ್ಡರ್ ಟು ಫೆಚ್ ದ ಇನ್ಸ್ಟ್ರಕ್ಷನ್. ಸೊ ಇದು ಎರಡನೇ ಫಂಕ್ಷನ್ ಆಫ್ CPU.
ನೆಕ್ಸ್ಟ್ ಎಕ್ಸಿಕ್ಯೂಟಿಂಗ್ ಅಂದ್ರೆ ಏನು, ಕೊಟ್ಟಿರೋ ಒಂದು ಪ್ರೋಗ್ರಾಮ್ ಅಥವಾ ನಾವು ಕೊಡೋ ಒಂದು ಇನ್ಸ್ಟ್ರಕ್ಷನ್, ನಾವು ಹೇಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವೋ ಅದ್ರ ಪ್ರಕಾರ ಆ ಈವೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕಲ್ವಾ, ಅದನ್ನ ನಾವು ಎಕ್ಸಿಕ್ಯೂಷನ್ ಅಂದ್ರೆ ಏನು, ಎಕ್ಸಿಕ್ಯೂಷನ್ ಅಂತ ಅಂದ್ರೆ ನಾನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ ಲೈಕ್ 2+3. ಇಲ್ಲಿ 2+3 ಅಂದ್ರೆ ಏನು, 2 ನಂಬರ್ ಇದೆ, ಒಂದು 2 ಇನ್ನೊಂದು 3. ಸೊ ಇವೆರಡು ನಂಬರ್ನ ಇನ್ಪುಟ್ ಆಗಿ ತಗೊಂಡು ನಾನು ಯಾವ ತರ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು, ಇಲ್ಲಿ ಏನಿದೆ ಅಡಿಷನ್ ಅಂತ ಇದೆ. ಸೊ ಅಡಿಷನ್ನೇ ಮಾಡಬೇಕು ಅಂತ ನಾನು ಕೊಡೋ ಇನ್ಸ್ಟ್ರಕ್ಷನ್ ಅಂತ ಹೇಳಿದ ತಕ್ಷಣ ಅದು ಅಡಿಷನ್ ಪರ್ಫಾರ್ಮ್ ಆಗುತ್ತಲ್ಲ, ಅದಕ್ಕೆ ನಾವು ಎಕ್ಸಿಕ್ಯೂಟಿಂಗ್ ಅಂತ ಕರಿತೀವಿ. ಅದೇ ನಾನಲ್ಲಿ 3 - 2 ಅಂತ ಕೊಟ್ಟಿದ್ದಿದ್ರೆ ಸಬ್ಟ್ರಾಕ್ಷನ್ ಆಗ್ತಿತ್ತು. ಸೊ ಸಬ್ಟ್ರಾಕ್ಷನ್ ಆಪರೇಷನ್ ಆ ಈವೆಂಟ್ ಆಗ್ತಿತ್ತು, ಅದಕ್ಕೆ ನಾವು ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೋರಿಂಗ್ ಅಂದ್ರೆ ಏನು, ನಾನು ಅಲ್ಲಿ ಹೇಳಿದೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಲ್ಲಿ ಪ್ರೈಮರಿ ಮೆಮೊರಿ. ಸೊ ಆ ಪ್ರೈಮರಿ ಮೆಮೊರಿ ಏನ್ ಮಾಡುತ್ತೆ, ಅಲ್ಲಿ ನಡೆಯುವಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆಪರೇಷನ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಟೆಂಪ್ರರಿ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ರಿಸಲ್ಟ್ಸ್ ಟೆಂಪ್ರರಿಲಿ ಇನ್ ರಿಜಿಸ್ಟರ್ ಆರ್ ಪರ್ಮನೆಂಟ್ಲಿ ಇನ್ ದ ಮೆಮೊರಿ ಅಂದ್ರೆ ಏನರ್ಥ, ನಾನು ಹೇಳಿದೆ ಅಲ್ಲ, ಪ್ರೈಮರಿ ಮೆಮೊರಿ ಅಂಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ. ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಲ್ಲಿ ನಾವು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಫಂಕ್ಷನ್ಸ್ ಆಫ್ ಸಿಪಿ. ಸೊ ಇದು ಕಾಂಪೊನೆಂಟ್ಸ್ ಮತ್ತೆ ಫಂಕ್ಷನ್ಸ್. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಈ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ಬೋದು ಅಂದ್ರೆ, ಎಕ್ಸ್ಪ್ಲೇನ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಅಥವಾ describe the functionalities of CPU. ಸೊ ಈ ತರ ಕ್ವಶನ್ಸ್ ನ ನಮಗೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಅಂದ್ರೆ ಏನು? ಸೊ ಇನ್ಪುಟ್ ಡಿವೈಸಸ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ನಮ್ಮ ಆಸ್ ಅ ಹ್ಯೂಮನ್ ಬಾಡಿ ನಾವು ಕನ್ಸಿಡರ್ ಮಾಡಿದ್ರೆ ಕೆಲವು ವಿಷಯಗಳನ್ನ ನಾವು ಇನ್ಪುಟ್ ಆಗಿ ತಗೋತೀವಿ. ಇನ್ಪುಟ್ ಆಗಿ ಬಂದಿರೋ ವಿಷಯಗಳನ್ನ ನಾವು ಯೋಚನೆ ಮಾಡಿ ಔಟ್ಪುಟ್ ಕೊಡ್ತೀವಿ. ಇದನ್ನ ನಾವು ಒಂದು ಫಂಡಮೆಂಟಲ್ ಥಿಂಗ್ ಆಗಿ ಇಟ್ಕೊಳ್ಳೋಣ. ಏನಿದು ಇನ್ಪುಟ್ ಔಟ್ಪುಟ್ ಅಂತ? ಏನೋ ಒಂದು ಈವೆಂಟ್ ಆಗ್ಬೇಕಾದ್ರೆ ನನ್ಗೆ ಅರ್ಥ ಆಗ್ಬೇಕು ಅಂದ್ರೆ ನನಗೆ ಮುಖ್ಯವಾಗಿ ಬೇಕಾಗಿರೋದೇನು, ಬ್ರೈನ್. ಸೊ ಬ್ರೈನ್ಗೆ ನೋಡಿದ ತಕ್ಷಣ ಎಲ್ಲ ಅರ್ಥ ಆಗ್ಬಿಡುತ್ತಾ, ಕೇಳಿದ ತಕ್ಷಣ ಎಲ್ಲ ಅರ್ಥ ಆಗ್ಬಿಡುತ್ತಾ? ಅದಕ್ಕೆ ಅದರದೇ ಆದಂತ ಒಂದಷ್ಟು ಆರ್ಗನ್ಸ್ ಬೇಕು. ಈಗ ಏನೋ ಒಂದು ಈವೆಂಟ್ ಆಗ್ತಿದೆ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೋಡ್ತೀರಾ. ಸೊ ಐ ಇಸ್ ಅನ್ ಎಕ್ಸಾಂಪಲ್ ಆಫ್ ಗಿವಿಂಗ್ ಯು ದ ಇನ್ಪುಟ್. ಅಥವಾ ಯಾರು ನಿಮ್ಮನ್ನು ಕರೆದಾಗ ಆ ಕಡೆ ತಿರುಗ್ತೀರಾ, ಅದನ್ನ ಏನಂತೀವಿ? ಇಯರ್ಸ್. ಸೊ ಇಯರ್ ಇಸ್ ಆಲ್ಸೋ ವಿಚ್ ಗಿವ್ಸ್ ಯು ದ ಇನ್ಪುಟ್. ಅಥವಾ ನೀವು ಒಂದ್ ಕಡೆ ಎಲ್ಲೋ ಕೂತಿರ್ತೀರಾ, ಹಿಂದ್ಗಡೆ ಬಂದು ನಿಮಗೆ ಟ್ಯಾಪ್ ಮಾಡ್ತಾರೆ, ಸೊ ಸ್ಕಿನ್. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಫೀಲ್. ಸೊ ಅದು ಒನ್ ಆಫ್ ದ ಇನ್ಪುಟ್. ಸೊ ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಇರೋ ಕೆಲವು ಸೆನ್ಸರಿ ಆರ್ಗನ್ಸ್ ಮುಖಾಂತರ ನಾವು ಬ್ರೈನ್ಗೆ ಸಿಗ್ನಲ್ ನ ಕೊಡ್ತೀವಲ್ಲ, ಎಕ್ಸ್ಟರ್ನಲ್ ಆಗೋ ಈವೆಂಟ್ ಮುಖಾಂತರ, ಅದನ್ನ ನಾವು ಇನ್ಪುಟ್ ಅಂತ ಕರಿತೀವಿ. ಔಟ್ಪುಟ್ ಅಂದ್ರೆ ಏನು? ಬಂದಿರೋ ಇನ್ಪುಟ್ ಪ್ರಕಾರ ನಾವು ರೆಸ್ಪಾಂಡ್ ಮಾಡ್ತೀವಲ್ಲ. ಈಗ ಟಂಗ್ ಯೂಸ್ ಮಾಡ್ಕೊಂಡು ಮಾತಾಡ್ತೀವಿ, ಅವ್ರ ಥ್ರೂ ಮೌತ್ ನಾವು ಮಾತಾಡ್ತೀವಿ, ಅಥವಾ ಏನೋ ಒಂದು ಆಕ್ಷನ್ ಮಾಡ್ತೀವಿ, ಯಾವ್ದ್ರಿಂದ? ಕೈ ಅಥವಾ ಕಾಲಿಂದ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಔಟ್ಪುಟ್ ಅಂತ ಕರಿತೀವಿ ಅಲ್ವಾ? ಅದೇ ತರ ಕಂಪ್ಯೂಟರ್ ಅಷ್ಟೇ ಒಂದು ಇನ್ಪುಟ್ ಡಿವೈಸಸ್ ಅಂದ್ರೆ ಏನು? ನಮ್ಗೆ ಕಂಪ್ಯೂಟರ್ ಕಡೆಯಿಂದ ಯಾವುದೋ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆ ಆ ಕೆಲಸನ ಹೇಳೋದಕ್ಕೆ ಒಂದು ಮಾಧ್ಯಮ ಬೇಕಲ್ಲ, ಒಂದು ರೀತಿ ಬೇಕಲ್ಲ, ಅದನ್ನ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಸೊ ಏನ್ ಮಾಡ್ತೀವಿ? ಇನ್ಪುಟ್ ಡಿವೈಸಸ್ ಮುಖಾಂತರ ಡೇಟಾನ ಕಂಪ್ಯೂಟರ್ಗೆ ಎಂಟರ್ ಮಾಡ್ತೀವಿ. ಅದಲ್ಲದೆ ಕಂಟ್ರೋಲ್ ಸಿಗ್ನಲ್ಸ್, ಆ ಪರ್ಟಿಕ್ಯುಲರ್ ಏನೋ ಒಂದು ಸಿಗ್ನಲ್ಸ್ ಇರುತ್ತಲ್ಲ, ಆ ಸಿಗ್ನಲ್ಸ್ನು ಸಹ ಎಂಟರ್ ಮಾಡ್ತಾ ಹೋಗ್ತೀವಿ. ಇದಿಷ್ಟೇ ಮಾಡ್ಬಿಟ್ರೆ ಇನ್ಪುಟ್ ಡಿವೈಸಸ್ ಕೆಲಸ ಮುಗಿತಾ? ಇಲ್ಲ. ಇನ್ನೊಂದೇನಿದೆ, ಇಟ್ ವಿಲ್ ಕನ್ವರ್ಟ್ ದ ಇನ್ಪುಟ್ ಇಂಟು ಮಷೀನ್ ರೀಡಬಲ್ ಫಾರ್ಮ್. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್. ಯಾಕಿದನ್ನ ಹೇಳ್ತಿದ್ದೀನಿ ಅಂದ್ರೆ, ನಾನು ನಿಮ್ಗೆ
ಏನೋ ಒಂದು ಈಗ ಇಷ್ಟೊತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರೆ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್, ಇನ್ನೊಂದು 2 ವೀಕ್ಸ್ ಆದ್ಮೇಲೆ ನಿಮಗೆ ಸೆಕೆಂಡ್ ಟೆಸ್ಟ್ ಇದೆ, ಈ ತರದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ನಾವು ಅದನ್ನ ಅರ್ಥ ಮಾಡ್ಕೊಬೇಕಲ್ಲ. ಸೊ ನಮ್ಗೆ ಕನ್ನಡ ಗೊತ್ತಿದೆ, ನಿಮ್ಗೆಲ್ರಿಗೂ ಕನ್ನಡ ಗೊತ್ತಿರೋದ್ರಿಂದ ನಾವು ಅರ್ಥ ಮಾಡ್ಕೊಂತೀವಿ. ಅಂದ್ರೆ ನಮ್ಮಿಬ್ರಿಗೂ ಗೊತ್ತಿರೋ ಲ್ಯಾಂಗ್ವೇಜ್ ಒಂದೇ. ಆದ್ರೆ ಇಲ್ಲೇನೋ ನಾನು ಕಂಪ್ಯೂಟರ್ಗೆ ಹೇಳ್ಬೇಕಾದ್ರೆ ನಾನು ಹೇಳೋದು ಇಂಗ್ಲಿಷ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು. ಆದ್ರೆ ಕಂಪ್ಯೂಟರ್ಗೆ ಇಂಗ್ಲಿಷ್ ಕನ್ನಡ ಗೊತ್ತಿದ್ಯಾ? ಗೊತ್ತಿಲ್ಲ. ಆದ್ರೆ ಅದು ಗೊತ್ತಿರೋದು ಯಾವುದು? ಝೀರೋಸ್ ಅಂಡ್ ಒನ್ಸ್. ಅದನ್ನ ಏನಂತ ಕರಿತೀವಿ? ಬೈನರಿ ಲ್ಯಾಂಗ್ವೇಜ್. ಸೊ ನಾನ್ ಕೊಡೋ ಇನ್ಪುಟ್ ಇಂಗ್ಲಿಷಲ್ಲಿ ಆದ್ರೂ ಸಹ ಕನ್ನಡದಲ್ಲಾದ್ರೂ ಸಹ ಅದು ಬೈನರಿ ಲ್ಯಾಂಗ್ವೇಜ್ 0 and 1 ಗೆ ಕನ್ವರ್ಟ್ ಮಾಡಬೇಕು. ಅದನ್ನ ಏನಂತ ಕರಿತೀವಿ? ಮಷೀನ್ ರೀಡಬಲ್ ಡಿಜಿಟ್ ಫಾರ್ಮ್. ನೆಕ್ಸ್ಟ್ ಹೋಗ್ಬೇಕಾದ್ರೆ ಇನ್ಪುಟ್ ಡಿವೈಸಸ್ ಇಂದ ಎಕ್ಸಾಂಪಲ್ ಏನೇನು ಇನ್ಪುಟ್ ಡಿವೈಸಸ್ಗೆ, ಇದನ್ನ ನಿಮ್ಗೆ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಮೆನ್ಷನ್ ಎನಿ 2 ಇನ್ಪುಟ್ ಡಿವೈಸಸ್. ಸೊ ಇಲ್ಲಿ ಎಷ್ಟು ಇನ್ಪುಟ್ ಡಿವೈಸಸ್ ಇದೆ? ಸೊ ಆಲ್ಮೋಸ್ಟ್ 6 ಇನ್ಪುಟ್ ಡಿವೈಸಸ್ ಇದೆ. ಮೊದಲನೇದು ಯಾವುದು? ಕೀಬೋರ್ಡ್. ಕೀಬೋರ್ಡ್ ಅಲ್ಲಿ ಏನ್ ಮಾಡ್ತೀವಿ? ಟೆಕ್ಸ್ಟ್ ಅಥವಾ ನಂಬರ್ಸ್ ಅಥವಾ ಕಮಾಂಡ್ಸ್ ಮುಖಾಂತರ ನಾವು ಇನ್ಪುಟ್ ಕೊಡ್ತಾ ಹೋಗ್ತೀವಿ. ಎರಡನೇ ಇಂಪಾರ್ಟೆಂಟ್ ಥಿಂಗ್ ಯಾವುದು? ಮೌಸ್. ಮೌಸ್ ಏನ್ ಮಾಡುತ್ತೆ? ಮೂವ್ಮೆಂಟ್, ಅದ ಸ್ಕ್ರೀನ್ ಪಾಯಿಂಟರ್ ಅಲ್ಲಿ ಇರುತ್ತಲ್ಲ, ಆ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅದಲ್ಲದೆ ನನ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅಥವಾ ಫಂಕ್ಷನ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೂ ಸೆಲೆಕ್ಷನ್ ಹೆಲ್ಪ್ ಆಗುತ್ತೆ. ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮಾಡ್ಬೇಕು ಅಂದ್ರೂ ನಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನ ನಾವು ನ್ಯಾವಿಗೇಷನ್ ಅಂತ ಕರಿತೀವಿ. ಇದಾಗಿತ್ತು ಮೌಸ್ ಫಂಕ್ಷನಾಲಿಟಿ. ನೆಕ್ಸ್ಟ್ ಯಾವುದು? ಸ್ಕ್ಯಾನರ್. ಸೊ ನಮ್ಮಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇರುತ್ತೆ, ನಾರ್ಮಲ್ ಒಂದು ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದನ್ನ ನಾನು ಕಂಪ್ಯೂಟರ್ ಒಳಗಡೆ ಎಂಟರ್ ಮಾಡಬೇಕು. ಸೊ ಇವತ್ತೆಲ್ಲ ನೀವು ಹೇಳ್ಬೋದು, ನನ್ನ ಹತ್ರ ಫೋನ್ ಇದೆ, ನಾನು ಬರೀ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಅಂತ ಕೊಡ್ತೀನಿ, ನಾನು ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ಅದು ಹೋಗುತ್ತೆ. ಆದ್ರೆ ಮೊದಲು ಇದೇ ತರ ಇರಲಿಲ್ಲ. ಸೊ ಸ್ಕ್ಯಾನರ್ ಅನ್ನೋ ಡಿವೈಸಸ್ ಇರ್ತಿತ್ತು. ಅಲ್ಲೇನ್ ಮಾಡ್ತಿದ್ವಿ? ನಮ್ಮ ಹತ್ರ ಇರೋ ಒಂದು ಬುಕ್ ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು, ಅದ್ರ ಮುಖಾಂತರ ಸ್ಕ್ಯಾನ್ ಮಾಡೋದ್ರಿಂದ ಏನಾಗ್ತಿತ್ತು? ಇನ್ಪುಟ್ ನಾರ್ಮಲ್ ಫಾರ್ಮ್ ಅಲ್ಲಿ ಇರೋದು ಡಿಜಿಟಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಕಂಪ್ಯೂಟರ್ ಒಳಗಡೆ ಸ್ಟೋರ್ ಆಗ್ತಿತ್ತು. ಅದಕ್ಕೆ ಯಾವ ಡಿವೈಸ್ ಬೇಕಿತ್ತು? ಸ್ಕ್ಯಾನರ್. ಎರಡನೇದು ಟಚ್ ಸ್ಕ್ರೀನ್. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ನಾವು ಪ್ರತಿದಿನ ಫೋನ್ ಯೂಸ್ ಮಾಡೇ ಮಾಡ್ತೀವಿ. ಸೊ ಏನ್ ಮಾಡ್ತೀವಿ? ಕಂಪ್ಯೂಟರ್ ಆದ್ರೆ ಮೌಸ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತೀನಿ. ಟಚ್ ಸ್ಕ್ರೀನ್ ಅಲ್ಲಿ ಏನ್ ಮಾಡ್ತೀವಿ? ನಮ್ಗೆ ಯಾವ ಐಕಾನ್ ಬೇಕೋ ಆ ಐಕಾನ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ತೀವಿ. ಸೊ ನಾವು ಫ್ರೀಕ್ವೆಂಟ್ಲಿ ಯೂಸ್ ಮಾಡೋ ಐಕಾನ್ಸ್ ಎಲ್ಲ ಯಾವ್ದು? ಯೂಟ್ಯೂಬ್ ಆಗಿರ್ಬೋದು, ಅಥವಾ ಲಿಂಕ್ಡ್ಇನ್ ಆಗಿರ್ಬೋದು, ಇಲ್ವಾ ವಾಟ್ಸಪ್ ಆಗಿರ್ಬೋದು. ಸೊ ಈ ತರದನ್ನೆಲ್ಲ ನಾವು ಟಚ್ ಸ್ಕ್ರೀನ್ ಮುಖಾಂತರ ಯೂಸ್ ಮಾಡ್ತೀವಿ. ಸೊ ಡೈರೆಕ್ಟ್ ಆಗಿ ಡಿಸ್ಪ್ಲೇ, ಅಲ್ಲಿ ಏನ್ ಡಿಸ್ಪ್ಲೇ ಆಗಿರುತ್ತೆ ಅದ್ರ ಜೊತೆನೆ ಇಂಟ್ರಾಕ್ಟ್ ಮಾಡ್ತೀವಿ ಅಲ್ವಾ, ಅದಕ್ಕೆ ನಾವು ಟಚ್ ಸ್ಕ್ರೀನ್ ಅಂತ ಕರಿತೀವಿ. ಎರಡನೇದು ಮೈಕ್ರೋಫೋನ್ ಅಥವಾ ವಾಯ್ಸ್ ಇನ್ಪುಟ್. ಸೊ ನೀವು ಇಲ್ಲಿ ನೋಡ್ಬೋದು ಈ ಡಿವೈಸ್. ಸೊ ಇದಕ್ಕೆ ಏನಂತ ಕರಿತೀವಿ? ಮೈಕ್ರೋಫೋನ್ ಅಂತ ಕರಿತೀವಿ. ಸೊ ಮೈಕ್ರೋಫೋನ್ ಏನ್ ಮಾಡುತ್ತೆ? ನಾನು ಕೊಡೋ ಇನ್ಪುಟ್ ಕಂಪ್ಯೂಟರ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಅದ್ರ ಪ್ರಕಾರ ಇನ್ಸ್ಟ್ರಕ್ಷನ್ಸ್ ಅದು ತಗೋತಾ ಹೋಗುತ್ತೆ. ಅದಕ್ಕೆ ನಾವು ಮೈಕ್ರೋಫೋನ್. ಸೊ ಯಾವ ತರ ಕಮಾಂಡ್ ನ ಅದು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ? ಮೈಕ್ರೋಫೋನ್ ಯಾವಾಗ್ಲೂ ವಾಯ್ಸ್ ಬೇಸ್ಡ್ ಕಮಾಂಡ್ಸ್ ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಸ್ಪೀಚ್ ಅಂತಾನು ಕರಿತೀವಿ. ಇಲ್ಲಿ ವಾಯ್ಸ್ ಕಮಾಂಡ್ಸ್ ಅಥವಾ ಸ್ಪೀಚ್ ಅಂತ ಕರಿತೀವಿ. ಸೊ ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಆ ಮೈಕ್ರೋಫೋನ್ದು ಒಂದು ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮ ವಾಯ್ಸ್ ಕಮಾಂಡ್ಸ್ ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ಉಪಯೋಗ ಆಗುವಂತ, ಯೂಸ್ ಆಗುವಂತ ಇನ್ಪುಟ್ ಡಿವೈಸಸ್ ಯಾವುದು? ಮೈಕ್ರೋಫೋನ್. ನೆಕ್ಸ್ಟ್ ಬ್ರೈಲ್ ಕೀಬೋರ್ಡ್. ಸೊ ಬ್ರೈಲ್ ಕೀಬೋರ್ಡ್ ಅಂದ್ರೆ ಏನು? ಯಾರಿಗೆ ಕಣ್ ಕಾಣಲ್ವೋ ಅವ್ರಿಗೆ ಅಲ್ಲಿ ಒಂದು ಸ್ಮಾಲ್ ನೊಟೇಷನ್ಸ್ ತರ ಇರುತ್ತೆ ಕೀಬೋರ್ಡ್ ಅಲ್ಲಿ, ನಿಮ್ಗೆ ಟಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಸೊ ಅದಕ್ಕೆ ನಾವು ಬ್ರೈಲ್ ಕೀಬೋರ್ಡ್ ಅಂತ ಕರಿತೀವಿ. ಸೊ ಇದೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಇನ್ಪುಟ್ ಡಿವೈಸಸ್. ಸೊ 2 ಮಾರ್ಕ್ಸ್ಗೆ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸಸ್ ಆಗಿರ್ಬೋದು, ಎಕ್ಸಾಂಪಲ್ ಆಫ್ ಔಟ್ಪುಟ್ ಡಿವೈಸಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇರೋದೆ ಔಟ್ಪುಟ್ ಡಿವೈಸಸ್. ಸೊ ಇಲ್ಲಿ ಔಟ್ಪುಟ್ ಡಿವೈಸ್ ಏನ್ ಮಾಡುತ್ತೆ? It is an hardware component that will receive processed data from a computer and presents in human understandable format. ನೋಡಿ, ನಾನು ಇನ್ಪುಟ್ ಡಿವೈಸಸ್ ಹೇಳ್ಬೇಕಾದ್ರೆ ನಿಮಗೆ ಹೇಳಿದ್ದೆ, ನಾನ್ ಕೊಡೋ ಲ್ಯಾಂಗ್ವೇಜ್ ಬರೀ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಅರ್ಥ ಆಗುತ್ತೆ, ಲೈಕ್ ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು ಈ ತರ. ಆದ್ರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಯಾವ್ದ್ರಲ್ಲಿ? 0s and 1s ಅಲ್ಲಿ. ಅದೇ ತರ ನಾನು ಕೊಟ್ಟಿರೋ ಟಾಸ್ಕ್ ಕಂಪ್ಯೂಟರ್ ಕಂಪ್ಲೀಟ್ ಆದ್ಮೇಲೆ ಅದು ಔಟ್ಪುಟ್ ಕೊಡ್ಬೇಕಾದ್ರೆ 0s and 1s ಅಲ್ಲಿ ಕೊಟ್ರೆ ನನ್ಗೆ ಅರ್ಥ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? 0s and 1s ಇನ್ನ ಕನ್ವರ್ಟ್ ಆಗ್ಬೇಕು. ಯಾವ ಭಾಷೆಗೆ ಅಥವಾ ಯಾವ ಲ್ಯಾಂಗ್ವೇಜ್ ಕನ್ವರ್ಟ್ ಆಗ್ಬೇಕು ಅಂದ್ರೆ, ನಾನು ಯಾವ ಭಾಷೆಯಲ್ಲಿ ನಾನು ಕೊಟ್ಟಿರ್ತೀನೋ ಇನ್ಪುಟ್, ಅದೇ ಭಾಷೆಯಲ್ಲಿ ನನ್ಗೆ ಔಟ್ಪುಟ್ ಬೇಕು. ಅದಕ್ಕೆ ನಾವ್ ಏನಂತ ಕರಿತೀವಿ? ಡಿಕೋಡಿಂಗ್. ಸೊ ಕೋಡಿಂಗ್ ಆಸ್ ವೆಲ್ ಆಸ್ ಡಿಕೋಡಿಂಗ್.
ಸೊ ಇದು ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ ಅಲ್ಲಿ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇರೋ ಡಿಜಿಟಲ್ ಡೇಟಾ ಅಂದ್ರೆ ಏನರ್ಥ, ಝೀರೋಸ್ ಅಂಡ್ ಒನ್ಸ್. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಔಟ್ಪುಟ್ ಫ್ರಮ್ ದ ಕಂಪ್ಯೂಟರ್ ಇಂಟು ವಿಜುವಲ್, ಆಡಿಯೋ ಆರ್ ಫಿಸಿಕಲ್ ಔಟ್ಪುಟ್. ಇಲ್ಲಿ ಫಿಸಿಕಲ್ ಔಟ್ಪುಟ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ಪ್ರಿಂಟರ್ ಅಲ್ಲಿ. ಈಗ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ, ನಾವೇನ್ ಕಂಟ್ರೋಲ್ ಪಿ ಅಂತ ಪ್ರೆಸ್ ಮಾಡಿ ಅಥವಾ ಪ್ರಿಂಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಒಂದು ಪೇಜ್ ಅಲ್ಲಿ ನಮಗೆ ಔಟ್ಪುಟ್ ಬರುತ್ತಲ್ವಾ, ಅದನ್ನ ನಾವು ಫಿಸಿಕಲ್ ಔಟ್ಪುಟ್ ಅಂತ ಕರಿತೀವಿ. ಅಥವಾ ನೀವು ಯಾವ್ದೋ ಒಂದು ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ಯಾರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತ ಬರುತ್ತಲ್ವಾ, ಅದನ್ನ ವಿಜುವಲ್ ಔಟ್ಪುಟ್ ಅಂತ ಕರಿತೀವಿ. ಟಾಸ್ಕ್ ಕಂಪ್ಲೀಟೆಡ್ ಅಂತ ಎಲ್ಲಾದ್ರೂ ನಿಮ್ಗೆ ಅಕ್ನಾಲೆಜ್ಮೆಂಟ್ ಬರುತ್ತಲ್ವಾ, ಅದನ್ನ ನಾವು ಆಡಿಯೋ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಔಟ್ಪುಟ್. ಸೊ ಇಲ್ಲಿ ಕೆಲವು ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಏನಿದು, ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಪ್ರೊಜೆಕ್ಟರ್ ಆಸ್ ವೆಲ್ ಆಸ್ ಬ್ರೈಲ್ ಡಿಸ್ಪ್ಲೇ ಮಾನಿಟರ್. ಸೊ ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸಸ್. ಮಾನಿಟರ್ ಅಥವಾ ಡಿಸ್ಪ್ಲೇ ಸ್ಕ್ರೀನ್ ಏನ್ ಮಾಡುತ್ತೆ, ವಿಜುವಲ್ ಔಟ್ಪುಟ್. ಅದು ಬರೀ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ಡಿಸ್ಪ್ಲೇ ಆಗುತ್ತಾ, ಇಲ್ಲ, ಅದು ಟೆಕ್ಸ್ಟ್, ಗ್ರಾಫಿಕ್ಸ್ ಮತ್ತೆ ವಿಡಿಯೋಸ್ ಅಲ್ಲಿ ಸಹ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವುದು, ಪ್ರಿಂಟರ್, ಹಾರ್ಡ್ ಕಾಪಿ ಅಂತ ಕರಿತೀವಿ. ಇದನ್ನ ನಾನು ಫಿಸಿಕಲ್ ಅಂತ ಹೇಳಿದ್ದು, ಔಟ್ಪುಟ್ ಆನ್ ದ ಪೇಪರ್. ನೆಕ್ಸ್ಟ್ ನಮ್ಗೆ ಡಿಜಿಟಲ್ ಸಿಗ್ನಲ್ 0 and 1 ಇರೋದು ನಾರ್ಮಲ್ ಸೌಂಡ್ ವೇವ್ ಅಲ್ಲಿ ಬರುತ್ತಲ್ಲ, ಅದಕ್ಕೆ ನಾವು ಸ್ಪೀಕರ್ ಅಥವಾ ಹೆಡ್ಫೋನ್ ಅಂತ ಕರಿತೀವಿ. ಪ್ರೊಜೆಕ್ಟರ್ ನಿಮಗೆ ನೋಡಿರ್ತೀರಾ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲೆಲ್ಲ, ಇಟ್ ವಿಲ್ ಡಿಸ್ಪ್ಲೇ ದ ಲಾರ್ಜ್ ಸ್ಕೇಲ್ ಆಫ್ ವಿಜುವಲ್ ಔಟ್ಪುಟ್. ಈಗ ನೀವು ನಿಮ್ಮ ಫೋನಲ್ಲಿ ನೋಡಿದ್ರೆ ನನ್ನ ಡಿಸ್ಪ್ಲೇ ಚಿಕ್ಕದಾಗಿರುತ್ತೆ, ಅದೇ ನಾವು ಅದನ್ನ ಪ್ರೊಜೆಕ್ಟರ್ಗೆ ಹಾಕ್ಬಿಟ್ಟು ಕನೆಕ್ಟ್ ಮಾಡಿದ್ರೆ ಆ ಡಿಸ್ಪ್ಲೇ ದೊಡ್ಡದಾಗಿರುತ್ತೆ. ಸೊ ಇದಕ್ಕೆ ನಾವು ಪ್ರೊಜೆಕ್ಟರ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಬ್ರೈಲ್ ಡಿಸ್ಪ್ಲೇ ಮಾನಿಟರ್, ಇದೇನ್ ಮಾಡುತ್ತೆ, ಟ್ಯಾಕ್ಟೈಲ್ ಬ್ರೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಏನು, ವಿಜುವಲಿ ಇಂಪೇರ್ಡ್ ಅಂದ್ರೆ ಅವ್ರ ಕಣ್ಣು ಕಾಣದೇ ಇದ್ರೂ ಸಹ ಅಲ್ಲಿ ಏನಿದೆ ಡೇಟಾ ಅಂತ ಅವ್ರಿಗೆ ಅರ್ಥ ಆಗ್ಬೇಕಲ್ವಾ, ಆ ಕಾರಣಕ್ಕೇನೆ ಬ್ರೈಲ್ ಡಿಸ್ಪ್ಲೇ ಮಾನಿಟರ್ ಅನ್ನೋ ಒಂದು ಡಿವೈಸ್ ಇರುತ್ತೆ. ನೆಕ್ಸ್ಟ್ ಇಸ್ ಟೈಪ್ಸ್ ಆಫ್ ಪ್ರಿಂಟರ್. ಸೊ ಈ ಟೈಪ್ಸ್ ಆಫ್ ಪ್ರಿಂಟರ್ ಅನ್ನೋದು ಇದನ್ನೊಂಥರ ಸ್ಪೆಷಲ್ ಟಾಪಿಕ್ ಅಂತ ಕರಿಬಹುದು. ಯಾಕೆ ಇದನ್ನ ಸ್ಪೆಷಲ್ ಟಾಪಿಕ್ ಅಂತ ಕರಿತೀವಿ, ಎಸ್ಪೆಷಲಿ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತ ಅಂದ್ರೆ, ಅವರು ಡೈರೆಕ್ಟ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಆ ಕಾರಣಕ್ಕೇನೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಇದೇ ಸಪರೇಟ್ ಟಾಪಿಕ್ ಆಗಿ ಕೊಟ್ಟಿದ್ದಾರೆ ನೋಡಿ. ಪ್ರಿಂಟರ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಔಟ್ಪುಟ್ ಡಿವೈಸಸ್. ಅಲ್ಲಿ ಎಷ್ಟಿತ್ತು, ಮಾನಿಟರ್ ಇತ್ತು ನಮ್ಮ ಹತ್ರ, ಅಂಡ್ ಇದು ಸ್ಪೀಕರ್, ಈ ತರದೆಲ್ಲ ತುಂಬಾ ಇತ್ತು. ಆದ್ರೆ ಯಾಕೆ ಪ್ರಿಂಟರೇ ಕೊಟ್ಟಿದ್ದಾರೆ ಅಂದ್ರೆ, ಪ್ರಿಂಟರ್ ವರ್ಕ್ ಆಗೋದು ಅದರದ್ದು ಕ್ಲಾಸಿಫಿಕೇಶನ್ ಅಂತಾನೆ ಸಪರೇಟ್ ಒಂದು ಟಾಪಿಕ್ ಇದೆ. ಆ ಕಾರಣದಿಂದಾನೇ ಇದು ಕೊಟ್ಟಿದ್ದಾರೆ. ಸೊ ಈ ಸ್ಪೆಷಲ್ ಟಾಪಿಕ್ ಅಂತ ಅಂದ್ರೆ ಇದನ್ನ 2 marks ಆದ್ರೂ ಕೇಳ್ಬೋದು, ಆರ್ ಇಟ್ ಕ್ಯಾನ್ ಬಿ ಗಿವನ್ ಫಾರ್ 3 marks ಆಸ್ ವೆಲ್. ಏನ್ ಕೇಳ್ಬೋದು, ಮೆನ್ಷನ್ ದ ಎಕ್ಸಾಂಪಲ್ಸ್ ಆಫ್ ಎನಿ 2 printers, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಎನಿ 3 printers. ಈ ತರ 2 and 3 marksಗೆ ಕೇಳ್ಬೋದು. ಸೊ ಮೊದಲನೇದೇನು, ಇಂಕ್ ಜೆಟ್ ಪ್ರಿಂಟರ್, ಇಟ್ ವಿಲ್ ಸ್ಪ್ರೇ ದ ಇಂಕ್ ಡ್ರಾಪ್ಲೆಟ್ಸ್ ಆನ್ ದ ಪೇಪರ್. ಸೊ ಏನಾಗುತ್ತೆ, ನಮ್ಗೆ ಔಟ್ಪುಟ್ ಬರಬೇಕು ಅಂದ್ರೆ ನಾವು ಅದನ್ನ ಓದ್ಬೇಕು. ಒಂದು ಪೇಪರ್ ವೈಟ್ ಕಲರ್ ಇದ್ರೆ ಅದನ್ನ ಓದ್ಬೇಕು ಅಂದ್ರೆ ಅದಕ್ಕೊಂದು ಇಂಕ್ ಇರಬೇಕು. ವೈಟ್ ಕಲರ್ ಇದ್ರೆ ನಮ್ಗೇನು ಕಾಣಲ್ಲ, ಅದೇ ಬೇರೆ ಕಲರ್ ಅಲ್ಲಿ ಇದ್ರೆ ನಮಗ್ ಕಾಣುತ್ತಲ್ವಾ, ಆ ಇಂಕ್ ನ ಸ್ಪ್ರೇ ಮಾಡುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ, ಹೋಮ್ ಆಸ್ ವೆಲ್ ಆಸ್ ದ ಸ್ಮಾಲ್ ಆಫೀಸ್ ಪ್ರಿಂಟಿಂಗ್. ಅಂದ್ರೆ ಏನು, ಕೆಪಾಸಿಟಿ ಆಫ್ ದಿಸ್ ಪ್ರಿಂಟರ್ ಇಸ್ ವೆರಿ ಲೆಸ್. ನೆಕ್ಸ್ಟ್ ಏನು, ಲೇಸರ್ ಪ್ರಿಂಟರ್. ಲೇಸರ್ ಪ್ರಿಂಟರ್ ನೀವು ನೋಡಿರ್ತೀರಾ, ಎಲ್ಲಿ ನೋಡಿರ್ತೀರಾ, ನೀವೇನೋ ಒಂದು ಪ್ರಿಂಟ್ ಮಾಡಿದಾಗ ಆ ಪ್ರಿಂಟರ್ ಇಂದ ಒಂದು ಲೈಟ್ ತರ ಬಂದು ಲೈಟ್ ಡಿಸ್ಪ್ಲೇ ಆಗಿ ಆಮೇಲೆ ನಮಗೆ ಪೇಪರ್ ಪ್ರಿಂಟ್ ಬರುತ್ತೆ. ಅದನ್ನ ನಾವು ಲೇಸರ್ ಪ್ರಿಂಟರ್ ಅಂತ ಕರಿತೀವಿ. ಲೇಸರ್ ಬೀಮ್ ಅಥವಾ ಲೈಟ್ ಬೀಮ್ ಯೂಸ್ ಮಾಡ್ಕೊಂಡು ಅಥವಾ ಟೋನರ್ ಯೂಸ್ ಮಾಡ್ಕೊಂಡು ನಮಗೆ ಪ್ರಿಂಟ್ ಬರುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ, ಪ್ರೊಫೆಷನಲ್ ಅಂಡ್ ಹೈ ಕ್ವಾಲಿಟಿ ಪ್ರಿಂಟಿಂಗ್. ಪ್ರೊಫೆಷನಲ್ ಅಂಡ್ ಹೈ ಕ್ವಾಲಿಟಿ ಪ್ರಿಂಟಿಂಗ್ ಅಂದ್ರೆ ಏನು, ಕಾಲೇಜಸ್ ಅಲ್ಲಿ ಆಗಿರ್ಬೋದು ಅಥವಾ ಒಂದೊಂದು ದೊಡ್ಡ ದೊಡ್ಡ ಆಫೀಸಸ್ ಅಲ್ಲಿ ಆಗಿರ್ಬೋದು, ಅಲ್ಲಿ ನಾವು ಲೇಸರ್ ಪ್ರಿಂಟರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನು, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಸೊ ಇಂಪ್ಯಾಕ್ಟ್ ಪಿನ್ಸ್ ಟು ಸ್ಟ್ರೈಕ್ ರಿಬ್ಬನ್. ಸೊ ಇವತ್ತಿನ ದಿನ ಇದ್ರ ಯೂಸೇಜ್ ಕಡಿಮೆ. ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಪ್ರಿಂಟ್ ನ ತಗೊಬೇಕು ಅಂದ್ರೆ ಅದನ್ನ ನಾವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಇದನ್ನ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಮತ್ತೆ ರಿಸಿಪ್ಟ್ಸ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಎವ್ರಿ ಡೇ 1000 ರಿಸಿಪ್ಟ್ ನ ಪ್ರಿಂಟ್ ಮಾಡಬೇಕು, ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ. ಈಗ ವೇರ್ ಹೌಸಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಈಗ ಲಾಜಿಸ್ಟಿಕ್ಸ್ ಯಾವ್ದೋ ಒಂದು ಟ್ರಾನ್ಸ್ಪೋರ್ಟೇಷನ್ ಆಫೀಸ್ ಅಂತ ತಗೊಂಡ್ರೆ ದಿನಕ್ಕೆ ಒಂದು 50 ರಿಂದ 80 ಲಾರಿಗಳು
ಇನ್ಪುಟ್ ಆಗ್ತಾ ಇರುತ್ತೆ ವೇರ್ ಹೌಸ್ ಇಂದ ಆಚೆ ಹೋಗ್ತಿರುತ್ತೆ. ಸೊ ಪ್ರತಿ ಸಲ ಇನ್ಪುಟ್ ಅಥವಾ ಔಟ್ಪುಟ್ ಆದಾಗ ಅವ್ರಿಗೊಂದು ರಿಸಿಪ್ಟ್ ಕೊಡೋದಾಗ್ಲಿ, ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಕೊಡೋದಾಗ್ಲಿ, ಅದಕ್ಕೆ ನಾವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನ ಯೂಸ್ ಮಾಡ್ಕೋತೀವಿ. ಕೊನೆಯದು ನೋಡಿ ಸ್ಪೆಷಲ್ ಟೈಪ್ ಆಫ್ ಪ್ರಿಂಟರ್. ಏನಿದು ಸ್ಪೆಷಲ್ ಟೈಪ್ ಆಫ್ ಪ್ರಿಂಟರ್? ನಿಮಗೆ 2D ಆ್ಯಂಡ್ 3D ಗೊತ್ತಿದೆ. ಸೊ 2 ಡೈರೆಕ್ಷನ್ ಅಂದ್ರೆ ಏನು? ಎಕ್ಸ್ ಆ್ಯಂಡ್ ವೈ ಆಕ್ಸಸ್. ಈಗ ನಾನು ನಿಮ್ಗೆ ಏನ್ ಕಾಣಿಸ್ತಿದ್ದೀನೋ ಸ್ಕ್ರೀನಲ್ಲಿ ಇಟ್ ಇಸ್ 2 ಡೈಮೆನ್ಷನ್. ಅಥವಾ ನಾನೇ ಬಂದು ನಿಮ್ಗೆ ಲೈವ್ ಕ್ಲಾಸಸ್ ತಗೊಂಡಾಗ ಹೆಂಗ್ ಕಾಣಿಸ್ತೀನಿ? 3 ಡೈಮೆನ್ಷನಲ್ ಕಾಣಿಸ್ತೀನಿ. ಸೊ ಅದೇ ತರ ಒಂದು ಆಬ್ಜೆಕ್ಟ್ ನ ಒಂದು ಪೇಪರ್ ಅಲ್ಲಿ ಪ್ರಿಂಟ್ ಆಗಿ ಅದನ್ನ ನೀವು ನೋಡಿದ್ರೆ ಅದನ್ನ 2 ಡೈಮೆನ್ಷನ್ ಅಂತ ಕರಿತೀವಿ. ಅದೇ ಒಂದು ಆಬ್ಜೆಕ್ಟ್ ನ ರಿಯಲ್ ಟೈಮ್ ಅಲ್ಲೇ ನಿಮ್ಗೆ ಪ್ರಿಂಟ್ ಮಾಡಿಕೊಟ್ರೆ, ಈಗ ನೋಡಿ ಇದು ಪೆನ್ ಕಾಣಿಸ್ತಿದೆ. ಪೆನ್ ನಿಮ್ಗೆ ಬರೀ ಹಿಂಗೆ ಡೈರೆಕ್ಟ್ ಆಗಿ ಒಂದು ಪೆನ್ ನ ನೀವು ಹೇಗೆ ಪ್ರಿಂಟ್ ಬರುತ್ತೆ, ಇದನ್ನ ನಾವು 2 ಡೈಮೆನ್ಷನ್ ಅಂತ ಕರಿತೀವಿ. ಅದೇ ತರ ನಿಮ್ ಕಣ್ಮುಂದೆನೆ ಒಂದು 3 ಡೈಮೆನ್ಷನ್ ಅದು ಪ್ರಿಂಟ್ ಮಾಡಿಕೊಟ್ರೆ ಅದು ನಿಜವಾಗ್ಲೂ ನಿಮ್ ಕೈಯಲ್ಲಿ ಇಟ್ಕೊಳ್ಳೋ ಹಂಗಾದ್ರೆ ಅದನ್ನ ನಾವು 3 ಡೈಮೆನ್ಷನ್ ಅಂತ ಕರಿತೀವಿ. ಸೊ 3D ಆಬ್ಜೆಕ್ಟ್ ಲೇಯರ್ ಬೈ ಲೇಯರ್ ಫ್ರಮ್ ದ ಡಿಜಿಟಲ್ ಮಾಡೆಲ್ ಎಲ್ಲಿ ಯೂಸ್ ಮಾಡ್ತೀವಿ? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ಮೆಡಿಕಲ್ ಪ್ರೋಟೋಟೈಪ್ಸ್ ಅಂದ್ರೆ ಏನು? ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನ ನಿಜವಾಗ್ಲೂ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಡೈಮೆನ್ಷನ್ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಪ್ರೋಟೋಟೈಪ್ ಅಥವಾ ಒಂದು ಎಕ್ಸಾಂಪಲ್ ಮಾಡೆಲ್ ನ ಬಿಲ್ಡ್ ಮಾಡ್ತೀವಿ. ಅದಕ್ಕೆ ನಾವು ಯಾವ ಪ್ರಿಂಟರ್ ನ ಯೂಸ್ ಮಾಡ್ಕೊಂತೀವಿ? 3D ಪ್ರಿಂಟರ್. So next we are moving for the second topic, that is evolution of computer. I hope the first topic ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಸೊ ಎರಡನೇದು ಎವಲ್ಯೂಷನ್ ಆಫ್ ಕಂಪ್ಯೂಟರ್. ಮಕ್ಕಳ, ಈ ಪರ್ಟಿಕ್ಯುಲರ್ ಟಾಪಿಕ್ ಹೇಳೋದಾದ್ರೆ ಅ ಬಂಚ್ ಆಫ್ 1 ಮಾರ್ಕ್ ಕ್ವಶನ್ಸ್ ಬರೋ ಸಾಧ್ಯತೆ ಇರೋದು ಇಲ್ಲಿ. ಅಂದ್ರೆ ಡಿಫ್ರೆಂಟ್ ವೇ ಆಫ್ ಆಸ್ಕಿಂಗ್ ದ ಕ್ವಶನ್. ಇಲ್ಲಿ ಇದು ಹೇಗಾಗ್ಬಿಡುತ್ತೆ ಅಂದ್ರೆ, ನೀವು ಇದೊಂದು ಟಾಪಿಕ್ ನ ಓದ್ಕೊಂಡ್ರೆ ಕರೆಕ್ಟ್ ಆಗಿ ನಿಮ್ಗೆ ಬೇರೆ ಬೇರೆ ತರಹದ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ನ ಆನ್ಸರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಏನದು? ಇಲ್ಲಿ ನೋಡಿ, ಇಲ್ಲಿ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂದ್ರೆ ದ ಟೈಮ್ ಪೀರಿಯಡ್ ಬಿಟ್ವೀನ್ ದ ಇನ್ವೆನ್ಷನ್ ಟು ದ ಪ್ರೆಸೆಂಟ್ ಟೈಮ್. ಇದನ್ನ ನಾವು ಎವಲ್ಯೂಷನ್ ಅಂತ ಕರಿತೀವಿ. ಇನ್ವೆನ್ಷನ್ ಅಂದ್ರೆ ಏನು? ಕಂಪ್ಯೂಟರ್ ಅನ್ನೋದನ್ನ ಕಂಡಿಡಿದ ದಿನದಿಂದ ಇವತ್ವರೆಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಅಥವಾ ಪ್ರೋಗ್ರೆಸ್ ಆಗಿದೆಯೋ ಅದನ್ನ ನಾವು ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಇಲ್ಲಿ ಹೇಗೆ ಡಿವೈಡ್ ಮಾಡ್ಕೊಂಡಿದೀವಿ? ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಒಂದು ಸೀರೀಸ್ ಆಫ್ ಟೈಮ್ ಲೈನ್ ಡಯಾಗ್ರಾಮ್ ನ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಬೇರೆ ಬೇರೆ ಕಾಲಮಾನದಲ್ಲಿ ಅಥವಾ ಟೈಮ್ ಲೈನ್ ಅಲ್ಲಿ ಏನೆಲ್ಲ ಕಂಡಿಡಿದ್ರೋ ಅದನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಈಸಿಯಾಗಿ ಅರ್ಥ ಆಗೋ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ಟೇಬಲ್ ಮುಖಾಂತರ ಕೊಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಮೊದಲನೇದು ಏನಿದೆ ಇಲ್ಲಿ? ಇಯರ್ ಅಂದ್ರೆ ಆಲ್ಮೋಸ್ಟ್ ಸಮ್ವೇರ್ ಅಥವಾ ಅಪ್ರಾಕ್ಸಿಮೇಟ್ಲಿ 500 BC ಇಲ್ಲಿ ಏನ್ ಕಂಡಿಡಿದ್ರು? ಅಬಕಸ್ ಅನ್ನೋದನ್ನ ಕಂಡಿಡಿದ್ರು. ಸೊ ಅಬಕಸ್ ನ ಏನಕ್ಕೆ ಯೂಸ್ ಮಾಡ್ತಿದ್ವಿ? ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ ಅಂದ್ರೆ ನಾವು ಇವತ್ತಿನ ದಿನ ಏನ್ ನೋಡ್ತಿದೀವಿ, ದಿಸ್ ವಾಸ್ ನಾಟ್ ದ ಆಕ್ಚುಯಲ್ ಇನಿಷಿಯಲ್ ಕಂಪ್ಯೂಟರ್. ಮೊದ್ಲು ಕಂಡಿಡ್ದಿದ್ದು ಕಂಪ್ಯೂಟರ್ ಯಾವ ಪರ್ಪಸ್ಗೋಸ್ಕರ? ನೀವು ಅನ್ಕೊಬಹುದು, ಓಕೆ ಮೊದ್ಲೆಲ್ಲ ವಿಡಿಯೋ ಗೇಮ್ ಆಡೋದಕ್ಕೆ ಕಂಪ್ಯೂಟರ್ ಕಂಡಿಡಿದ್ರ, ಮೊಬೈಲ್ ಗೇಮ್ಸ್ಗೋಸ್ಕರ ಕಂಪ್ಯೂಟರ್ ಕಂಡಿಡಿದ್ರ, ಅಥವಾ ಮೂವಿ ನೋಡೋದಕ್ಕೆ ಕಂಪ್ಯೂಟರ್ ಕಂಡಿಡಿದ್ರ? ಇದು ಯಾವುದಕ್ಕೂ ಅಲ್ಲ. ಮೊದ್ಲು ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫೈಂಡಿಂಗ್ ದ ಕಂಪ್ಯೂಟರ್ ವಾಸ್ ಫಾರ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಕಂಡಿಡಿದ್ರು. ಸೊ ಅದರಲ್ಲಿ ಫಸ್ಟ್ ಕಂಪ್ಯೂಟರ್ ಅಥವಾ ಆ ಮಷಿನ್ ನ ಏನಂತ ಕರಿತಿದ್ವಿ? ಅಬಕಸ್ ಅಂತ ಕರಿತಿದ್ವಿ. ಅದು ಒನ್ ಆಫ್ ದ ಅರ್ಲಿಯೆಸ್ಟ್ ಮೆಕ್ಯಾನಿಕಲ್ ಡಿವೈಸಸ್ ದಟ್ ಈಸ್ ಯೂಸ್ ಟು ಪರ್ಫಾರ್ಮ್ ವಾಟ್ ಟೈಪ್ ಆಫ್ ಆಪರೇಷನ್? ಅರ್ಥಮೆಟಿಕ್ ಆಪರೇಷನ್ ಲೈಕ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಇಟ್ ಕನ್ಸಿಸ್ಟ್ ಆಫ್ ಬೀಡ್ಸ್ ದಟ್ ಕುಡ್ ಮೂವ್ ಅಲಾಂಗ್ ದ ರಾಡ್ ಟು ರೆಪ್ರೆಸೆಂಟ್ ದ ನಂಬರ್ಸ್. ನೀವು ನೋಡಿರ್ಬೋದು, ಒಂದು ವುಡನ್ ಬಾರ್ ಇರ್ತಿತ್ತು, ಅದ್ರ ಮೇಲೆ ತಂತಿಗಳಿರ್ತಿತ್ತು, ಸ್ಮಾಲ್ ವುಡ್ಡಲ್ಲಿ ಮಾಡಿರೋ ಬೀಡ್ಸ್ ಇರ್ತಿತ್ತು. ಅದನ್ನ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ ನ ಮಾಡ್ತಿದ್ವಿ. ಅದಕ್ಕೆ ನಾವೇನಂತ ಕರಿತಿದ್ವಿ? ಅಬಕಸ್. ಆಮೇಲೆ ಸಮ್ವೇರ್ ಇನ್ 1642, ಓಕೆ, ಸೊ ಅಲ್ಲೇನ್ ಕಂಡಿಡಿದ್ರು? ಸಮ್ವೇರ್ ಬೇಸ್ ಪ್ಯಾಸ್ಕಲ್ ಅಂದ್ರೆ ಪ್ಯಾಸ್ಕಲೈನ್ ಮಷಿನ್ ನ ಕಂಡಿಡಿದ್ರು. ಇಲ್ಲಿ ನೋಡಿ, ಇಲ್ಲಿ ಬರೀ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಮಾತ್ರ ಮಾಡ್ತಿದ್ವಿ. ಈ ಸೆಕೆಂಡ್ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ನಾವು
ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಸಹ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಯರ್ ತುಂಬಾ ಇಂಪಾರ್ಟೆಂಟ್, 1642. ನೆಕ್ಸ್ಟ್ ಏನ್ ಮಾಡಿದ್ವಿ, 1834 ಅಲ್ಲಿ there was a person called as Charles Babbage, who is also called as father of computer. ಇದು ಸಹ ನಿಮ್ದು ಒನ್ ಆಫ್ ದ MCQ ಆಗಿರುತ್ತೆ. ಸೊ ಚಾರ್ಲ್ಸ್ ಬಾಬೇಜ್ ಅನ್ನೋರು ಏನ್ ಮಾಡಿದ್ರು, he invented something, not the actual computer, which they called as analytical engine. ಸೊ ಇದೇನ್ ಮಾಡ್ತಿದೆ ಇದೆಲ್ಲ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಬೇಕು, ಈ ಕಂಪ್ಯೂಟರ್ನ ಕಂಡಿಡಿದ್ರು ಅಂದ್ರೆ ಇದನ್ನೇನೋ ಹೊಸದಾಗಿ ಕಂಡಿಡಿದಿದ್ದಲ್ಲ. ಅಲ್ಲಿವರೆಗೂ ಬೇರೆ ಏನ್ ವರ್ಕ್ ಆಗ್ತಿತ್ತೋ, ಇದ್ರ ಹಿಂದಿನ ಕಂಪ್ಯೂಟರ್ ಮಾಡೆಲ್ಸ್ ಹೇಗ್ ವರ್ಕ್ ಆಗ್ತಿತ್ತೋ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಇನ್ಪುಟ್ ಆಗಿ ತಗೊಂಡು ಇದನ್ನ ಕಂಡಿಡಿತಾ ಹೋದ್ರು. ಇದೆಲ್ಲ ನೆಕ್ಸ್ಟ್ ಏನೇನ್ ಟೈಮ್ ಲೈನ್ ಬರುತ್ತೋ ಅದೆಲ್ಲವೂ ಹಾಗೆ ಆಗಿದ್ದು. ಸೊ ಇಟ್ ಇಸ್ ಡಿಸೈನ್ಡ್ ಅ ಮೆಕ್ಯಾನಿಕಲ್ ಕಂಪ್ಯೂಟಿಂಗ್ ಡಿವೈಸ್ ವಿತ್ ಇನ್ಪುಟ್, ಪ್ರಾಸೆಸ್, ಸ್ಟೋರೇಜ್ ಅಂಡ್ ಔಟ್ಪುಟ್ ಯೂನಿಟ್, ಫಾರ್ಮಿಂಗ್ ಅ ಕಾನ್ಸೆಪ್ಚುಯಲ್ ಬೇಸಿಸ್ ಫಾರ್ ಮಾಡರ್ನ್ ಕಂಪ್ಯೂಟರ್. ಅಂದ್ರೆ ಏನು, ನಾವು ಕಂಪ್ಯೂಟರ್ ಡೆಫಿನಿಷನ್ ಹೇಳಿದ ತಕ್ಷಣ ಏನ್ ಹೇಳಿದ್ವಿ, ಇಟ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಈಸ್ ಯೂಸ್ ಟು ಅಕ್ಸೆಪ್ಟ್ ದ ಇನ್ಪುಟ್, ಪ್ರಾಸೆಸ್ ದ ಡೇಟಾ ಅಂಡ್ ಟು ಗಿವ್ ದ ಔಟ್ಪುಟ್. ಸೊ ಈ ಸ್ಕೆಲಿಟನ್ ಏನಿದೆ, ವರ್ಕಿಂಗ್ ಸ್ಕೆಲಿಟನ್, ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಅನಾಲಿಟಿಕಲ್ ಇಂಜಿನ್ ಅಲ್ಲಿ. ಸೊ ಇವತ್ತಿಗೂ ನಾವು ಏನ್ ಮೆಕ್ಯಾನಿಸಮ್ ಯೂಸ್ ಮಾಡ್ತಿದೀವೋ ಅದು ತಗೊಂಡಿರೋದು ಎಲ್ಲಿಂದ, ಇಲ್ಲಿಂದ. ಸೊ ನೆಕ್ಸ್ಟ್ ಇಸ್ ದ ಸೆಕೆಂಡ್ ಒನ್ ಇಸ್ 1890. ಸೊ 1890 ಏನಾಯ್ತು, ಹರ್ಮನ್ ಆಲಿನ್ ರೀತ್ ಅನ್ನೋರು ಟ್ಯಾಬ್ಲೆಟಿಂಗ್ ಮಿಷಿನ್ ನ ಕಂಡಿಡಿದ್ರು. ಸೊ ಅಲ್ಲಿ ಪಂಚ್ ಕಾರ್ಡ್ಸ್ ಅಂತ ಇರ್ತಿತ್ತು. ಪಂಚ್ ಕಾರ್ಡ್ಸ್ ಅಂದ್ರೆ ಏನು, ನಾನು ಕೊಡೋ ಇನ್ಪುಟ್ ಅದು ಅರ್ಥ ಮಾಡ್ಕೊಬೇಕಲ್ವಾ, ಅದನ್ನ ನಾವು ಪಂಚ್ ಕಾರ್ಡ್ಸ್ ಅಂತ ಕರಿತೀವಿ. ಸೊ US ಸೆನ್ಸಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಅಂದ್ರೆ ಸ್ಮಾಲ್ ಸ್ಕೇಲ್ ಅಲ್ಲಿ ಕಂಪ್ಯೂಟರ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ ದ ಇಯರ್ 1890 ಯೂಸಿಂಗ್ ಟ್ಯಾಬ್ಯುಲೇಟಿಂಗ್ ಮಷೀನ್. ನೆಕ್ಸ್ಟ್ ಇಸ್ 1937 ಆಲನ್ ಟ್ಯೂರಿಂಗ್. ಸೊ ಆಲನ್ ಟ್ಯೂರಿಂಗ್ ಏನ್ ಮಾಡಿದ್ರು, ಒಂದು ಥಿಯರಿಟಿಕಲ್ ಮಾಡೆಲ್ ನ ಪ್ರಪೋಸ್ ಮಾಡಿದ್ರು. ಏನದು, ಕಾಂಪ್ಯೂಟೇಷನಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು. ಕಾಂಪಿಟೇಷನಲ್ ಪ್ರಾಬ್ಲಮ್ಸ್ ಅಂದ್ರೆ ಏನು, ನಾವು ಕೊಡುತ್ತಿದ್ದಂತ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅದ್ರ ಜೊತೆಗೆ ಲಾಜಿಕಲ್, ಇವೆಲ್ಲವೂ ಸಹ ಅದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ದಿಸ್ ಐಡಿಯಾ ಬಿಕಮ್ ಅ ಕಾನ್ಸೆಪ್ಚುಯಲ್. ಕಾನ್ಸೆಪ್ಚುಯಲ್ ಅಂದ್ರೆ ಏನು, ಅದು ಥಿಯರಿ ಆಗೇ ಇತ್ತು, ಪ್ರಾಕ್ಟಿಕಲ್ ಆಗಿ ಮಾಡ್ತಿತ್ತಾ ಇಲ್ಲ. ಅವರು ಒಂದು ಐಡಿಯಾ ಸಹ ಕೊಟ್ರು. ಹೂ ಗೇವ್, ದಟ್ ಇಸ್ ಆಲನ್ ಟ್ಯೂರಿಂಗ್. ವಾಟ್ ಇಸ್ ದ ನೇಮ್ ಆಫ್ ದ ಮಷೀನ್, ಟ್ಯೂರಿಂಗ್ ಮಷೀನ್. ಬಟ್ ಆಕ್ಚುಯಲ್ ಇನ್ವೆನ್ಷನ್ ಸ್ಟಾರ್ಟೆಡ್ ಫ್ರಮ್ ಇಯರ್. ಆ ಇಯರ್ ತುಂಬಾ ಇಂಪಾರ್ಟೆಂಟ್, ದಟ್ ಇಸ್ 1945. ಸೊ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ ಮಕ್ಕಳ, ನೆಕ್ಸ್ಟ್ ನಮಗೆ ಡಿಫ್ರೆಂಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಅಂತ ಬರುತ್ತೆ. ಸೊ ಅಲ್ಲಿ ನಮಗೆ ಬೇರೆ ಬೇರೆ ಟೈಮ್ ಲೈನ್ ಬರ್ತಾ ಹೋಗುತ್ತೆ. ಹೇಗೆ ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ಬ್ಯಾಟಲ್ ಆಫ್ ಪಾಣಿಪಟ್, ಬ್ಯಾಟಲ್ ಆಫ್ ತಾಳಿಕೋಟ್, ಈ ತರದೆಲ್ಲ ನಾವು ಜ್ಞಾಪಕ ಇಟ್ಕೋತಿದ್ವಿ ಅಲ್ವಾ, ಈ ಪರ್ಟಿಕ್ಯುಲರ್ ಡೇಟ್ ಅಂತ. ಅದೇ ತರ ಡಿಫ್ರೆಂಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಸಹ ನಾವು ಜ್ಞಾಪಕ ಇಟ್ಕೊಬೇಕು. ಸೊ 1945 ಅಲ್ಲಿ ಏನಾಯ್ತು, ಜಾನ್ ವಾನ್ ನ್ಯೂಮನ್ ಅನ್ನೋರು ಒಂದು ಆರ್ಕಿಟೆಕ್ಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆರ್ಕಿಟೆಕ್ಚರ್ ನಮಗೆ ಈ ಸಿಲೆಬಸ್ ಅಲ್ಲಿ ಇದೆ, ನೆಕ್ಸ್ಟ್ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಅಲ್ಲಿ ಏನ್ ಮಾಡುತ್ತೆ, ಡೇಟಾ ಮತ್ತೆ ಪ್ರೋಗ್ರಾಮ್. ಡೇಟಾ ಇಟ್ಕೊಂಡು ಏನ್ ಮಾಡ್ತೀವಿ, ಡೇಟಾನ ಇನ್ಪುಟ್ ಆಗಿ ಕೊಡ್ತೀವಿ. ಪ್ರೋಗ್ರಾಮ್ ಏನ್ ಮಾಡುತ್ತೆ, ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ, ಆ ಡೇಟಾನ ಹೇಗ್ ವರ್ಕ್ ಆಗ್ಬೇಕು ಅಂತ. ಸೊ ಅದನ್ನ, ಆ ಟಾಪಿಕ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಲ್ಲಿ. ಸೊ ಇಲ್ಲಿ ಏನಾಗ್ತಿತ್ತು, ಡೇಟಾ ಮತ್ತೆ ಮೆಮೊರಿ ಎರಡು ಒಂದೇ ಜಾಗದಲ್ಲಿ ಸ್ಟೋರ್ ಮಾಡೋ ಅಂತ ಒಂದು ವಿಧಾನ ಆಗ್ಲಿ, ಒಂದು ಮೆಕ್ಯಾನಿಸಮ್ ಆಗ್ಲಿ ಅಲ್ಲಿ ಕಂಡಿಡಿದಿದ್ದೆ 1945 ಅಲ್ಲಿ. ನೆಕ್ಸ್ಟ್ ಏನಾಯ್ತು, 1945 ಇಂದ 46 ವರೆಗೆ ದೇ ಇಂಟ್ರೊಡ್ಯೂಸ್ ಟು ಡಿಫರೆಂಟ್ ಮೆಷಿನ್ಸ್, ದಟ್ ಇಸ್ ಎನಿಯಾಕ್ ಅಂಡ್ ಎಡ್ವ್ಯಾಕ್. ಸೊ ಇದು ಒನ್ ಆಫ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ MCQ. ಏನದು, ಈ ಎನಿಯಾಕ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್. ಇದೇನ್ ಮಾಡುತ್ತೆ, ದಿಸ್ ಇಸ್ ದ ವೆರಿ ಫಸ್ಟ್ ಬೈನರಿ ಪ್ರೋಗ್ರಾಮಬಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ವಿಚ್ ಇಸ್ ಬೇಸ್ಡ್ ಆನ್ ವಾಟ್ ಆರ್ಕಿಟೆಕ್ಚರ್, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಸೊ ನೆಕ್ಸ್ಟ್ ಒನ್ ಯಾವುದು, ಎಡ್ವ್ಯಾಕ್. ಇದಾದ್ಮೇಲೆ ಏನಾಯ್ತು, ಇಲ್ಲಿ ಈ ಪರ್ಟಿಕ್ಯುಲರ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ತಿದ್ದ ಕಂಪ್ಯೂಟರ್ ಏನಂತ ಕರಿತೀವಿ, ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಇದನ್ನ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನ್ ಮಾಡಿದ್ವಿ, ಇಟ್ ವಾಸ್ ರೀಪ್ಲೇಸ್ಡ್ ವಿತ್ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ಇಂದ ರೀಪ್ಲೇಸ್ ಮಾಡಿದ್ರು. ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದ್ರೆ ಏನು, ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋದು ಒಂದು ಲಾರ್ಜ್ ಸ್ಕೇಲ್ ಕಂಪ್ಯೂಟರ್. ಆಲ್ಮೋಸ್ಟ್ ನೀವೊಂದು ರೂಮ್ ಅಂತ ತಗೊಂಡ್ರೆ, 10x10 ರೂಮ್ ಅಂತ ತಗೊಂಡ್ರೆ, ಅಷ್ಟು ದೊಡ್ಡ ಕಂಪ್ಯೂಟರ್ ನ ಡಿಸೈನ್ ಮಾಡ್ತಿದ್ರು. ಸೊ ಅಷ್ಟು ದೊಡ್ಡ ಕಂಪ್ಯೂಟರ್ ಡಿಸೈನ್ ಮಾಡಿದ ತಕ್ಷಣ ನನಗೆ ಟಾಸ್ಕ್ ಎಲ್ಲ ತುಂಬಾ ಕ್ವಿಕ್ ಆಗಿ ಆಗ್ತಿತ್ತಾ, ಇಲ್ಲ ತುಂಬಾ ಸ್ಲೋ ಆಗಿ ಆಗ್ತಿತ್ತು. ನೆಕ್ಸ್ಟ್ ಏನ್ ಮಾಡಿದ್ರು, ಸೈಜ್ ನ ರೆಡ್ಯೂಸ್
ಮಾಡೋ ಅಂತ ಒಂದು ಕಾಂಪೋನೆಂಟ್ ನ ಕಂಡಿಡಿದ್ರು, ಅದರ ಹೆಸರು ಟ್ರಾನ್ಸಿಸ್ಟರ್. ಯಾರು ಕಂಡಿಡಿದಿದ್ದು? ಬೆಲ್ ಲ್ಯಾಬ್ಸ್. ಸೊ ಯಾವ ಇಯರ್ ಅಲ್ಲಿ? 1947. ಸೊ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಈಸಿ ಇದೆ ಅಲ್ವಾ? 1947 ಇಂಡಿಯಾ ಗಾಟ್ ದ ಇಂಡಿಪೆಂಡೆನ್ಸ್ ಇನ್ 1947 ಅಂಡ್ ಆಲ್ಸೋ ದ ಟ್ರಾನ್ಸಿಸ್ಟರ್, ದ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ವಾಸ್ ಇನ್ವೆಂಟೆಡ್ ಇನ್ 1947. ಸೊ ಅಲ್ಲೇನ್ ಮಾಡ್ತು? ಇದು ತುಂಬಾ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕೇಳ್ತಾರೆ. ವಿಚ್ ಜನರೇಷನ್ ಅಥವಾ ವಾಟ್ ಕಾಂಪೊನೆಂಟ್ ರೀಪ್ಲೇಸ್ಡ್ ದ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ. ಸೊ ಟ್ರಾನ್ಸಿಸ್ಟರ್ ಆನ್ಸರ್. ಸೊ ಇಟ್ ರೀಪ್ಲೇಸ್ ದ ವ್ಯಾಕ್ಯೂಮ್ ಟ್ಯೂಬ್ಸ್ ಮೇಕಿಂಗ್ ಕಂಪ್ಯೂಟರ್ ಸ್ಮಾಲರ್. ನೋಡಿ, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಟ್ರಾನ್ಸಿಸ್ಟರ್? ಟ್ರಾನ್ಸಿಸ್ಟರ್ ಇಂದ ನಮ್ಗೆ ಆಗಿದ್ದಂತ ಉಪಯೋಗಗಳೇನು ಅಂತ ಅಂದ್ರೆ, ಕಂಪ್ಯೂಟರ್ ನ ಸ್ಮಾಲ್ ಮಾಡ್ತು, ಫಾಸ್ಟ್ ಮಾಡ್ತು, ಮತ್ತೆ ಎನರ್ಜಿ ಎಫಿಷಿಯಂಟ್ ಅಂತ ಮಾಡ್ತು. ಎನರ್ಜಿ ಎಫಿಷಿಯಂಟ್ ಅಂದ್ರೆ ಏನು? ಕಡಿಮೆ ಎಲೆಕ್ಟ್ರಿಸಿಟಿನ ತಗೊಂಡು, ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಎಲೆಕ್ಟ್ರಿಸಿಟಿನ ತಗೊಂಡು ಒಳ್ಳೆ ಚೆನ್ನಾಗಿ ಫಂಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ದಟ್ ವಾಸ್ ಇನ್ 1947. ನೆಕ್ಸ್ಟ್ 1958 to 1965 ಐಸಿ ಅಂದ್ರೆ ಏನು? ಸ್ಮಾಲ್ ಸರ್ಕ್ಯೂಟ್ಸ್ ಏನಿದೆಯೋ ಅದನ್ನೆಲ್ಲವನ್ನು ಕಂಬೈನ್ ಮಾಡಿ ಒಂದೇ ಒಂದು ಬೋರ್ಡ್ಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ನೆಕ್ಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ವಿಚ್ ವಿ ಕಾಲ್ ಇಟ್ ಆಸ್ ಐಸಿ. ಸೊ ಯಾರು ಕಂಡಿಡಿದ್ದು? ಜಾಕ್ ಕಿಲ್ಬಿ ಅಂಡ್ ರಾಬರ್ಟ್ ನಾಯ್ಸ್. ಈ ಇಬ್ರು ವ್ಯಕ್ತಿಗಳು ಕಂಡಿಡಿದ್ರು. ನೆಕ್ಸ್ಟ್ ಜನರೇಷನ್ ಏನಾಯ್ತು? ಸಮ್ವೇರ್ ಇನ್ 1970s ಮೈಕ್ರೋ ಪ್ರಾಸೆಸರ್ ಅಂತ ಕಂಡಿಡಿದ್ರು. ಈವನ್ ಮೈಕ್ರೋ ಪ್ರಾಸೆಸರ್ ಕಂಡಿಡಿದ್ದು ಸಹ ಇಟ್ ವಾಸ್ ಅ ವೆರಿ ಗುಡ್ ಬ್ರೇಕ್ ಥ್ರೂ ಅಂದ್ರೆ ಏನರ್ಥ? ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಯಾಕೆ ಅದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂದ್ರೆ, ಮೊದಲೇ ಸೈಜ್ ಆಫ್ ದ ಕಂಪ್ಯೂಟರ್ಸ್ ಕಡಿಮೆ ಆಗ್ತಾ ಬಂತು, ಮೈಕ್ರೋ ಪ್ರಾಸೆಸರ್ ಕಂಡಿಡಿದ್ಮೇಲೆ ಇನ್ನೂ ಕಡಿಮೆ ಆಯ್ತು. ಸೊ ಅಲ್ಲೇನಾಯ್ತು? ದ ಎಂಟೈರ್ CPU ಇಂಟಿಗ್ರೇಟೆಡ್ ಆನ್ ಅ ಸಿಂಗಲ್ ಚಿಪ್. ಸೊ ಒಂದು ಸ್ಮಾಲ್ ಚಿಪ್ ತಗೊಂಡ್ರೆ ಅಲ್ಲಿ ನನ್ನ CPU ಇರ್ತಿತ್ತು, ಅಥವಾ ಪ್ರಾಸೆಸರ್ ಇರ್ತಿತ್ತು, ಮೆಮೊರಿ ಇರ್ತಿತ್ತು, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ ನಾನು ರಿಸೀವ್ ಮಾಡ್ಬೋದಿತ್ತು, ಬೇರೆ ಬೇರೆ ಕಾಂಪೋನೆಂಟ್ಸ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು. ಅದು ಯಾವ್ದ್ರಿಂದ ಸಾಧ್ಯ ಆಯ್ತು? ಮೈಕ್ರೋ ಪ್ರಾಸೆಸರ್. ಇಲ್ಲಿ LSI ಅಂದ್ರೆ ಏನು? ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಸೊ ಇದನ್ನೇ ನಾನು ಹೇಳಿದ್ದು, ಟರ್ನಿಂಗ್ ಪಾಯಿಂಟ್ ಏನಕ್ಕಾಯ್ತು? ಬಿಗಿನಿಂಗ್ ಆಫ್ ಪರ್ಸನಲ್ ಕಂಪ್ಯೂಟರ್ಸ್. ಏನಿದು ಪರ್ಸನಲ್ ಕಂಪ್ಯೂಟಿಂಗ್ ಅಂದ್ರೆ, ಇನಿಷಿಯಲಿ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿದಾಗ ನಾವು ಡೇ ಟು ಡೇ ಲೈಫಲ್ಲಿ ಪ್ರತಿಯೊಬ್ಬರು ಮನೇಲೂ ಹೇಗೆ ಕಂಪ್ಯೂಟರ್ ಇದೆಯೋ ಆ ಕಾರಣಕ್ಕೆ ಉಪಯೋಗ ಮಾಡಿದ್ದಲ್ಲ. ಫಸ್ಟ್ ಕಂಪ್ಯೂಟರ್ನ ಯೂಸ್ ಮಾಡಿದಾಗ ಅದು ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಆಗ್ತಿತ್ತು, ಅಂದ್ರೆ ರಿಸರ್ಚ್ ಅಲ್ಲಿ ಯೂಸ್ ಆಗ್ತಿತ್ತು, ಅಥವಾ ಒಂದು ಯೂನಿವರ್ಸಿಟಿಲಿ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಬರ್ತಾ ಏನಾಯ್ತು? ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ತರ ಜನರಲ್ ಪರ್ಪಸ್ ಯೂಸೇಜ್ಗೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಮೈಕ್ರೋ ಪ್ರಾಸೆಸರ್ ಕಂಡಿಡಿದ್ರು ಅವಾಗ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಇಟ್ ವಾಸ್ ಮೇನ್ಲಿ ಯೂಸ್ ಫಾರ್ ಪರ್ಸನಲ್ ಯೂಸೇಜ್ಗೋಸ್ಕರ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಟ್ ವಾಸ್ ದ ರೀಸನ್ ಫಾರ್ LSI ಅಥವಾ ಮೈಕ್ರೋ ಪ್ರಾಸೆಸರ್. ಇದನ್ನು ಸಹ 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ವಾಟ್ ಟೈಪ್ ಆಫ್ ಕಂಪ್ಯೂಟರ್ ಮೇಡ್ ದ ಬಿಗಿನಿಂಗ್ ಫಾರ್ ದ ಪರ್ಸನಲ್ ಯೂಸೇಜ್? ಈಗ ಆನ್ಸರ್ ಏನು? ಮೈಕ್ರೋ ಪ್ರಾಸೆಸರ್ ಅಥವಾ LSI. ನೆಕ್ಸ್ಟ್ VLSI. ಸೊ VLSI ಇನ್ನೂ ಏನ್ ಮಾಡ್ತು? ದ ಸೈಜ್ ಆಫ್ ದ ಪ್ರಾಸೆಸರ್ ಅಥವಾ ಮೆಮೊರಿ ಚಿಪ್ ನ ಇನ್ನೂ ರಿಡ್ಯೂಸ್ ಮಾಡ್ತು. ಹೇಗೆ ರಿಡ್ಯೂಸ್ ಮಾಡ್ತು? VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, ಇಟ್ ಅಲೌಡ್ 3 million ಟ್ರಾನ್ಸಿಸ್ಟರ್ ಪರ್ ಚಿಪ್. ಸೊ ಆ ಟ್ರಾನ್ಸಿಸ್ಟರ್ ಅನ್ನೋದನ್ನೇ ನಾವು ಸೆಕೆಂಡ್ ಜನರೇಷನ್ ಏನ್ ಮಾಡ್ತು? ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ರಿಪ್ಲೇಸ್ ಮಾಡ್ತಲ್ವಾ ಟ್ರಾನ್ಸಿಸ್ಟರ್ ಒಂದು ಸೈಜ್ ಇತ್ತು. ಬರ್ತಾ ಏನಾಯ್ತು ನೋಡಿ, ಇಲ್ಲಿ 3 million ಟ್ರಾನ್ಸಿಸ್ಟರ್ ನ ಒಂದೇ ಚಿಪ್ ಅಲ್ಲಿ ಸ್ಟೋರ್ ಮಾಡೋ ಅಂತ ಕೆಪಾಸಿಟಿ ಬಂತು. ಅಂದ್ರೆ ಏನರ್ಥ? ಯೂಸ್ ಮಾಡೋ ಕನ್ವೀನಿಯನ್ಸ್ ಜಾಸ್ತಿ ಆಯ್ತು. ಇನ್ಕ್ರೀಸಿಂಗ್ ದ ಪ್ರಾಸೆಸಿಂಗ್ ಪವರ್. IBM ಅನ್ನೋ ಒಂದು ಕಂಪನಿ, ಇವತ್ತಿಗೂ ನಿಮಗೆ ಗೊತ್ತಿದೆ, ಫಸ್ಟ್ ಪರ್ಸನಲ್ ಕಂಪ್ಯೂಟರ್ ನ ಕಂಡಿಡಿತ್ತು ಸಮ್ವೇರ್ ಇನ್ ದ ಇಯರ್ 1981. ಅದಾದ್ಮೇಲೆ ಆಪಲ್ ಅನ್ನೋ ಕಂಪನಿ 1984 ಅಲ್ಲಿ ನೆಕ್ಸ್ಟ್ ಜನರೇಷನ್ ಆಫ್ ಅಂದ್ರೆ ಸ್ಮಾಲ್ ಸ್ಕೇಲ್ ಕಂಪ್ಯೂಟರ್ ನ ಕಂಡಿಡಿತ್ತು. ಸೊ VLSI ಆಸ್ ವೆಲ್ ಆಸ್ ದ ಹೋಮ್ ಕಂಪ್ಯೂಟರ್. ಸೊ 1990s ಅಲ್ಲಿ ಏನಾಯ್ತು? ಇಂಟರ್ನೆಟ್ ಅಂಡ್ GUI ರೆವಲ್ಯೂಷನ್. GUI ಅಂದ್ರೆ ಏನು? ಈಗ ನೋಡಿ, ನಾವು ಯಾವುದೇ ಒಂದು ಕಂಪ್ಯೂಟರ್ನ ಯೂಸ್ ಮಾಡಬೇಕು ಅಂದ್ರೆ ನಾವು ಐಕಾನ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಕಲರ್ಸ್. ಸೊ ಇದೆಲ್ಲವೂ ನಮ್ಗೆ ಏನ್ ಮಾಡುತ್ತೆ? ಯೂಸರ್ ಇಂಟರ್ಫೇಸ್. ನಾನು ಕಂಪ್ಯೂಟರ್ ಜೊತೆ ಮಾತಾಡೋದಕ್ಕೆ ಸುಲಭ ಮಾಡಿಕೊಡುತ್ತೆ. ಅದನ್ನ ನಾನು ಏನಂತ ಕರಿತೀನಿ? GUI. ಇದಕ್ಕಿಂತ ಮುಂಚೆ ನಾವು ಹೇಗೆ ಮಾತಾಡ್ತಿದ್ವಿ ಕಂಪ್ಯೂಟರ್ ಜೊತೆ? ಕಮಾಂಡ್ಸ್ ಮುಖಾಂತರ ಮಾತಾಡ್ತಿದ್ವಿ. ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಟಾಪಿಕ್ ನಿಮಗೆ ಕಾಂಪ್ಲೆಕ್ಸ್ ಆಗುತ್ತೆ, ಆದ್ರೆ ಅದನ್ನ ಈಗ ಬರೀ ಇನ್ಸ್ಟೆಂಟ್ಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ಥ್ರೂ ಕಮಾಂಡ್ಸ್ ನಾವು ಕಂಪ್ಯೂಟರ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ವಿ. ಈ GUI ಬಂದ್ಮೇಲೆ ಏನಾಯ್ತು? ಕಮಾಂಡ್ಸ್ ಇಂದ ಯೂಸ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತಿದ್ದು ಏನಂದ್ರೆ, ನಾನು ತುಂಬಾ ಕಮಾಂಡ್ಸ್ ನ ಜ್ಞಾಪಕ ಇಟ್ಕೋಬೇಕಾಗ್ತಿತ್ತು.
ಇದರಿಂದ ಏನಾಗ್ತಿತ್ತು, ಕೆಲವ್ರಿಗೆ ಕಂಪ್ಯೂಟರ್ ಜೊತೆ ವರ್ಕ್ ಮಾಡೋದೇ ಕಷ್ಟ ಆಗ್ತಿತ್ತು. GUI ಬಂದ್ಮೇಲೆ ಏನಾಯ್ತು, ಕಮೆಂಟ್ಸ್ ನ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಅಲ್ಲೇ ಡಿಸ್ಪ್ಲೇ ಆಗ್ತಿತ್ತು. ನನಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಯಾವ ತರ ಕೆಲಸ ಮಾಡ್ಬೇಕೋ ಅದನ್ನ ಆ ಕೆಲಸನ ಮುಗಿಸ್ಕೊತಾ ಇದ್ವಿ. ಅದು ಎಲ್ಲಾಯ್ತು, GUI ರೆವಲ್ಯೂಷನ್ ಅಲ್ಲಿ ಆಯ್ತು. ವರ್ಲ್ಡ್ ವೈಡ್ ವೆಬ್ ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರೋ ಅವಾಗ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಜೊತೆ ಕನೆಕ್ಟ್ ಮಾಡ್ಕೊಂಡು ಕಮ್ಯುನಿಕೇಶನ್ ಬಿಲ್ಡ್ ಆಗ್ತಾ ಹೋಯ್ತು. ದಟ್ ವಾಸ್ ಬಿಕಾಸ್ ಆಫ್ ಯೋರ್ ಇಂಟರ್ನೆಟ್. ದಿಸ್ ಹ್ಯಾಪೆಂಡ್ ಸಮ್ವೇರ್ ಇನ್ 1990s. ಸೊ 2000 ಇಂದ ಇಲ್ಲಿವರೆಗೂ ಏನೆಲ್ಲ ಆಗಿದೆ, ಪೋರ್ಟಬಿಲಿಟಿ ಅಂಡ್ ಸ್ಮಾರ್ಟ್ ಕಂಪ್ಯೂಟಿಂಗ್. ಸೊ ಇವತ್ತು ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ಟುಡೇ ವಿ ಆರ್ ಇನ್ AI ಏಜ್. ಸೊ 2000 ಇಸ್ವಿಯಿಂದ ಏನೆಲ್ಲ ಆಗಿದೆಯೋ ಆಲ್ಮೋಸ್ಟ್ 25 years, ಅದೆಲ್ಲವೂ ಬಿಕಾಸ್ ಆಫ್ ಸ್ಮಾರ್ಟ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಅಂದ್ರೆ ಸೈಜಸ್ ಕಡಿಮೆ ಆಯ್ತು, ಸ್ಮಾರ್ಟ್ ಫೋನ್ಸ್ ಇಂಟ್ರೊಡ್ಯೂಸ್ ಆಯ್ತು, ಟ್ಯಾಬ್ಲೆಟ್ಸ್ ಬಂತು. IoT ಸ್ಟ್ಯಾಂಡ್ಸ್ ಫಾರ್ ವಾಟ್, ಇಂಟರ್ನೆಟ್ ಆಫ್ ಥಿಂಗ್ಸ್. ಯಾವ್ದಾದ್ರು ಒಂದು ಡಿವೈಸ್ಗೆ ಇಂಟರ್ನೆಟ್ ನ ಕನೆಕ್ಟ್ ಮಾಡಿದ್ರೆ ಅದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಸ್ಮಾರ್ಟ್ ಫೋನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಯಾಕಂದ್ರೆ ಇಂಟರ್ನೆಟ್ ಕನೆಕ್ಟ್ ಆಗಿದೆ. ಕೆಲವು ಸೆಲ್ ಫೋನ್ ಯಾವ್ದೆಲ್ಲ ಅದಕ್ಕೆ ಇಂಟರ್ನೆಟ್ ಕನೆಕ್ಟ್ ಆಗಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅ ನಾರ್ಮಲ್ ಫೋನ್. ಸೊ ಇದು IoT ಡಿವೈಸ್ ಆಗಿತ್ತು, ಪವರ್ಡ್ ಬೈ AI, ಮಿನಿಯೇಚರ್ಡ್ ಪ್ರಾಸೆಸರ್ ಅಂಡ್ ಹೈ ಸ್ಪೀಡ್ ಡೇಟಾ ಕನೆಕ್ಷನ್. ಸೊ ಹೈ ಸ್ಪೀಡ್ ಡೇಟಾ ಕನೆಕ್ಷನ್ ಅಂದ್ರೆ ಏನು, ಇಂಟರ್ನೆಟ್ ನಾನು ಕ್ವಿಕ್ ಆಗಿ ಆಕ್ಸೆಸ್ ಮಾಡ್ತಾ ಹೋಗ್ಬೋದು, ಲಾರ್ಜ್ ಅಮೌಂಟ್ ಆಫ್ ಡೇಟಾನ ನಾನು ಡೌನ್ಲೋಡ್ ಮಾಡ್ಕೊಂಡು ವ್ಯೂ ಮಾಡ್ಬೋದು ಅಥವಾ ಯೂಸ್ ಮಾಡ್ಕೊಬಹುದು. ಇದಿಷ್ಟು ಆಗಿತ್ತು ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಸೊ ಮಕ್ಕಳ, ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. 2 marks, ಕೆಲವು ಸಲ ಬ್ರೀಫ್ಲಿ ಡಿಸ್ಕ್ರೈಬ್ ಅಂತ 5 marksಗೂ ಕೇಳ್ಬೋದು, ಕೇಳೋ ಚಾನ್ಸಸ್ ಕಡಿಮೆ ಇದೆ. ಗೊತ್ತಿದೆ, ಈ ಟಾಪಿಕ್ ನೀವು ಟ್ಯಾಬ್ಲರ್ ಫಾರ್ಮ್ ಅಲ್ಲಿ ನೀವು ಜ್ಞಾಪಕ ಇಟ್ಕೊಂಡಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದನೇ ನಾನು ಟೇಬಲ್ಸ್ ನ ಹಾಕಿರೋದು. ಆಮೇಲೆ ಟೇಬಲ್ ಹಾಕೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಡಿಸ್ಕ್ರಿಪ್ಷನ್ ಇದನ್ನೇ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಬರೀತೀರಾ ಅಂದ್ರೆ 2 ಪೇಜ್ ಆಗುತ್ತೆ. ಆದ್ರೆ ಈ ಟೇಬಲ್ ಬರೆದ್ರೆ half a page ಅಲ್ಲಿ ಇರುತ್ತೆ. ಅಂದ್ರೆ ಏನು, ಜಾಸ್ತಿ ಇನ್ಫಾರ್ಮೇಶನ್ ಕಡಿಮೆ ಸ್ಪೇಸ್ ಅಲ್ಲಿ ಇರುತ್ತೆ. ಕಡಿಮೆ ಸ್ಪೇಸ್ ಅಲ್ಲಿ ಇದ್ದಷ್ಟು ನಾನು ಬೇಗ ಓದಿ ತಿಳ್ಕೊಬಹುದು, ಅದ್ರದ್ದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಸೊ ಇದನ್ನ ಮೊದಲೇ ನಾವು ಡಿಸ್ಕಸ್ ಮಾಡಿದೀವಲ್ವಾ. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಅಲ್ಲಿ ಮೆನ್ಷನ್ ಮಾಡಿದ್ವಿ, ಇನ್ಪುಟ್ ಪ್ರಾಸೆಸಿಂಗ್ ಆಸ್ ವೆಲ್ ಆಸ್ ಔಟ್ಪುಟ್. ಈ ಐಡಿಯಾನ ಕಂಡುಹಿಡಿದಿದ್ದೆ ಈ ಪರ್ಟಿಕ್ಯುಲರ್ ಆರ್ಕಿಟೆಕ್ಚರ್ ನ ಬಿಲ್ಡ್ ಮಾಡಿದಾಗ. ಸೊ ಏನಿದು ಕಾಂಪೊನೆಂಟ್ಸ್ ಆಫ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಏನು? ಮೊದಲನೇದು CPU ಇರುತ್ತೆ, ಮೆಮೊರಿ ಯೂನಿಟ್ ಇರುತ್ತೆ, ಇನ್ಪುಟ್ ಡಿವೈಸಸ್ ಇರುತ್ತೆ, ಔಟ್ಪುಟ್ ಡಿವೈಸಸ್ ಇರುತ್ತೆ, ಕಮ್ಯುನಿಕೇಶನ್ ಚಾನಲ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಗೆ ಏನು ಉಪಯೋಗ? ಒಂದು ಕಂಪ್ಯೂಟರ್ ಅಂತ ನಾವು ಕರಿಬೋದಂತ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ವರ್ಕ್ ಆಗೋದಕ್ಕೆ ಒಂದು ಕಂಪ್ಲೀಟ್ ಸ್ಕೆಲಿಟನ್ ಅನ್ನು ಕೊಟ್ಟಿದ್ದೆ ಈ ಆರ್ಕಿಟೆಕ್ಚರ್. ಸೊ ಆ ಕಾರಣದಿಂದಾನೇ ಈ ಆರ್ಕಿಟೆಕ್ಚರ್ ತುಂಬಾ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ನ ನಾವು ಜ್ಞಾಪಕ ಇಟ್ಕೊಬೇಕು. ಏನಿರುತ್ತೆ ನೀವು ನೋಡಿದ ತಕ್ಷಣ ಅರ್ಥ ಮಾಡ್ಕೊಬಹುದು. ಅಲ್ಲ, ಇದು ನೋಡಿದ್ರೆ ಒಳ್ಳೆ ಇದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಇದ್ದಂಗಿದೆ. ಹೌದು, ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಂಪ್ಯೂಟರ್ ಇದ್ದಂಗೆ ಇದೆ, ಆದ್ರೆ ಅದರಷ್ಟು ಕಾಂಪ್ಲೆಕ್ಸ್ ಇಲ್ಲ, ಸಿಂಪಲ್ ಆಗಿ. ನೀವು ಕಂಪೇರ್ ಮಾಡಿದ್ರೆ ಅಲ್ಲೇನಿತ್ತು, ALU ಇತ್ತು, CU ಇತ್ತು, ಪ್ರೈಮರಿ ಮೆಮೊರಿ ಇತ್ತು, ಆಮೇಲೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಇತ್ತು, ಅದ್ರ ಜೊತೆಗೆ ಇನ್ಪುಟ್ ಔಟ್ಪುಟ್ ಅಂತ ಇತ್ತು. ಬಟ್ ಇಲ್ಲಿ ನೋಡಿ, ಇನ್ಪುಟ್ ಇದೆ, ಔಟ್ಪುಟ್ ಇದೆ, ಅದ್ರ ಜೊತೆಗೆ ಇನ್ನೇನಿದೆ, ಪ್ರಾಸೆಸಿಂಗ್ ಯೂನಿಟ್. ಪ್ರಾಸೆಸಿಂಗ್ ಯೂನಿಟ್ ಅಲ್ಲಿ ಏನಿದೆ, CPU ಮತ್ತೆ ಮೆಮೊರಿ, ಇವೆರಡು ಇಂಟ್ರಾಕ್ಟ್ ಆಗುತ್ತೆ, ನಮ್ಗೆ ಔಟ್ಪುಟ್ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಇದನ್ನ ಆಲ್ಮೋಸ್ಟ್ 3 marks ಕೇಳೋ ಚಾನ್ಸಸ್ ಇದೆ. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವುದು, ಡಯಾಗ್ರಾಮ್. ಈ ಡಯಾಗ್ರಾಮ್ ನ ನೀವು ತಿಳ್ಕೊಂಡ್ರೆ ಈ ಎಕ್ಸಾಂಪಲ್ಸ್ ನ ಅಥವಾ ಈ ಕಾನ್ಸೆಪ್ಟ್ ನ ಬರೀತಾ ಹೋಗ್ಬೋದು. ಸೊ ಇದು ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಇದನ್ನ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಬರಿಬೇಕಾದ್ರೆ, ವೆನ್ ವಾಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ವಾಸ್ ಇಂಟ್ರೊಡ್ಯೂಸ್ಡ್? ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1945. ಹೂ ಇಂಟ್ರೊಡ್ಯೂಸ್ ದಟ್? ದ ಪರ್ಸನ್ ನೇಮ್ ಇಸ್ ಜಾನ್ ವಾನ್ ನ್ಯೂಮನ್. ಸೊ ಇದಿಷ್ಟು ಬೇಸಿಕ್ ಆಗಿ ಜ್ಞಾಪಕ ಇಟ್ಕೋಬೇಕು. ನೀವು ಇಂಟ್ರೊಡಕ್ಷನ್ ಬರಿಬೇಕಾದ್ರೇನೆ ಈ ಲೈನ್ ನ ಸೇರಿಸಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ಕಂಟೆಂಟ್ ಬರೆದ್ರೆ ಸಾಕು. ಯಾಕೆ ಅಂದ್ರೆ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಡಯಾಗ್ರಾಮ್ ಮಾರ್ಕ್ಸ್ ಇರುತ್ತೆ, ಇಂಟ್ರೊಡಕ್ಷನ್ ಮಾರ್ಕ್ಸ್ ಇರುತ್ತೆ, ಮತ್ತೆ ಆಕ್ಚುಯಲ್ ಟಾಪಿಕ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ದ ಮೈಕ್ರೋ ಪ್ರಾಸೆಸರ್ ಎರಾ. ಸೊ ದಿಸ್ ಇಸ್ ಸಮ್ವೇರ್ ದ ಥರ್ಡ್ ಟಾಪಿಕ್ ಆಫ್ ಯೋರ್ ದಿಸ್ ಒನ್.
ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಏನಿದು ಮೈಕ್ರೋ ಪ್ರಾಸೆಸರ್? ಸೊ ಮೈಕ್ರೋ ಪ್ರಾಸೆಸರ್ ಅಂತ ಹೇಳಿದ ತಕ್ಷಣ ಲಾರ್ಜ್ ಚಿಪ್ಸ್ ಎಲ್ಲ ಏನೆಲ್ಲ ವರ್ಕ್ ಮಾಡ್ತಿತ್ತೋ ಅದನ್ನ ಕಂಡೆನ್ಸ್ಡ್ ಅಥವಾ ಮಿನಿಯೇಚರ್ ಫಾರ್ಮ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ದ ಕೆಪಾಸಿಟಿ ಆರ್ ದ ಬಿಲ್ಡ್ ಆರ್ ದ ಸೈಜ್ ಆಫ್ ದ ಕಂಪ್ಯೂಟರ್ ಸ್ಟಾರ್ಟೆಡ್ ಡಿಕ್ರೀಸಿಂಗ್. ಅಂದ್ರೆ ಏನು, ಒಂದು ದೊಡ್ಡ ಕಂಪ್ಯೂಟರ್ ಯಾವ ಕೆಲಸ ಮಾಡ್ತಿತ್ತೋ ಅದೇ ಒಂದು ಸ್ಮಾಲ್ ಸ್ಕೇಲ್ ಕಂಪ್ಯೂಟರ್ ಸಹ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಮುಖ್ಯವಾಗಿರೋ ಇನ್ವೆನ್ಷನ್ ಯಾವುದು? ಮೈಕ್ರೋ ಪ್ರಾಸೆಸರ್. ಸೊ ಏನಿದು LSI? 1970s ಅಲ್ಲಿ ಇಟ್ ವಾಸ್ ಸ್ಟಾರ್ಟೆಡ್ ವಿತ್ ರೆಸ್ಪೆಕ್ಟ್ ಟು LSI. ಇದೇನ್ ಮಾಡ್ತು? ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ನ ಒಂದೇ ಕಡೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತು. ಇದರಿಂದ ಏನಾಯ್ತು? ಮೈಕ್ರೋ ಪ್ರಾಸೆಸರ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇನಾಯ್ತು, ಒಂದು CPU ಅನ್ನೋದು ಏನು ಒಂದು ಬಿಗ್ ಕಂಪ್ಯೂಟರ್ ಆಗಿತ್ತೋ ಅದು ಒಂದು ಸ್ಮಾಲ್ ಚಿಪ್ ಮೇಲೆ ಕೂರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು? ಇಂಟೆಲ್ 4004. ದಟ್ ವಾಸ್ ದ ವೆರಿ ಫಸ್ಟ್ ಕಮರ್ಷಿಯಲಿ ಅವೈಲೇಬಲ್ ಮೈಕ್ರೋ ಪ್ರಾಸೆಸರ್. 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. LSI ಆದ್ಮೇಲೆ ನೆಕ್ಸ್ಟ್ ಯಾವ್ದು ಕಂಡಿಡಿದ್ರು? VLSI. VLSIಗೂ LSIಗೂ ಏನ್ ವ್ಯತ್ಯಾಸ? LSI ಅಲ್ಲಿ ಮೈಕ್ರೋ ಪ್ರಾಸೆಸರ್ ಎಲ್ಲ ಒಂದು ಸೈಜ್ ಇತ್ತು, ಆ ಸೈಜ್ಗಿಂತ ಕಡಿಮೆ ಸೈಜು, ದಟ್ ಇಸ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಇಲ್ಲಿ ಏನಾಯ್ತು? ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್, ಇಲ್ಲಿ ಮಿಲಿಯನ್ಸ್ ಆಫ್ ಕಾಂಪೊನೆಂಟ್ಸ್ ಟು ಬಿ ಇಂಟಿಗ್ರೇಟೆಡ್. ಅಲ್ಲಿ ಬರೀ ಟ್ರಾನ್ಸಿಸ್ಟರ್ ಮಾತ್ರ ಇತ್ತು, ಇಲ್ಲಿ ಟ್ರಾನ್ಸಿಸ್ಟರ್ ಜೊತೆಗೆ ಬೇರೆಲ್ಲ ಸರ್ಕ್ಯೂಟ್ಸು ಸಹ ಇಂಟಿಗ್ರೇಟ್ ಮಾಡ್ತಾ ಹೋದ್ವಿ. ಅದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಸೊ ಇದರಿಂದ ಏನಾಯ್ತು? ಕಂಪ್ಯೂಟರ್ ಬಿಕಮ್ ವೆರಿ ಪವರ್ಫುಲ್, ಅಫೋರ್ಡೆಬಲ್ ಅಂಡ್ ಎನರ್ಜಿ ಎಫಿಷಿಯಂಟ್. ಪವರ್ಫುಲ್ ಹೇಗೆ? ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಯಿತು, ಬಟ್ ರಿಸಲ್ಟ್ಸ್ನ ಕ್ವಿಕ್ ಆಗಿ ಕೊಡ್ತಿತ್ತು. ಆ್ಯಂಡ್ ಅಫೋರ್ಡೆಬಲ್ ಅಂದ್ರೆ ಏನು? ಪ್ರೈಸಸ್ ಬಿಕೇಮ್ ವೆರಿ ಚೀಪ್. ಸೊ ಅವಾಗ ಏನು ಮಾಡೋದು? ಆ ಟೈಮಲ್ಲಿ ಏನಾಯಿತು? ಕಾಮನ್ ಪೀಪಲ್ ಸ್ಲೋಲಿ ಸ್ಟಾರ್ಟೆಡ್. ಇವತ್ತು ಹೇಗೆ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಆ ಥರ ಅಲ್ಲ, ಎಲ್ಲೋ ಒಂದು ಬೆರಳಿಕೆ ಅಷ್ಟು ವೆರಿ ಸ್ಮಾಲ್ ಅಮೌಂಟ್ ಆಫ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಯಾವ್ದು? 8086, 8028, 8038 ಇವೆಲ್ಲವೂ ಎಕ್ಸಾಂಪಲ್ ಆಫ್ VLSI. ನೆಕ್ಸ್ಟ್ ಇಸ್ ಸೂಪರ್ ಲಾರ್ಜ್ ಸ್ಕೇಲ್. ಸೂಪರ್ ಲಾರ್ಜ್ ಸ್ಕೇಲ್ ಅಂದ್ರೆ ಏನು? ಸೈಜಸ್ ಇನ್ನೂ ಕಡಿಮೆ ಆಯ್ತು. ಸೊ ಇದು ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ ಆನ್ ಅ ಸಿಂಗಲ್ ಚಿಪ್. ಸೊ ಇವಾಗ ಏನಾಯ್ತು? ಇದಕ್ಕಿಂತ ಕಾಂಪ್ಯಾಕ್ಟ್ ಆಯ್ತು, ಸ್ಪೀಡ್ ಜಾಸ್ತಿ ಆಯ್ತು, ಎನರ್ಜಿ ಎಫಿಷಿಯಂಟ್ ಆಗ್ತಾ ಹೋಯ್ತು. ಇದ್ರದ್ದು ಅಪ್ಲಿಕೇಶನ್, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಕಂಪ್ಯೂಟರ್? ದಟ್ ಇಸ್ SLSI ಅಂದ್ರೆ ಸ್ಮಾರ್ಟ್ ಫೋನ್, ಟ್ಯಾಬ್ಲೆಟ್ಸ್, ಎಂಬೆಡೆಡ್ ಸಿಸ್ಟಮ್ ಅಂಡ್ IoT ಡಿವೈಸಸ್. ಸೊ ಎಂಬೆಡೆಡ್ ಸಿಸ್ಟಮ್ಸ್ ಅಂದ್ರೆ ಏನು? ಎಂಬೆಡೆಡ್ ಸಿಸ್ಟಮ್ ಅಂದ್ರೆ ಅದೊಂದು ಡಿವೈಸ್. ಆ ಡಿವೈಸ್ ಏನ್ ಮಾಡುತ್ತೆ ನಮ್ಗೆ? ಅದು ಯಾವ್ದಾದ್ರು ಒಂದು ರಿಪಿಟೇಟೆಡ್ ಟಾಸ್ಕ್ ನ ಪದೇ ಪದೇ ಮಾಡಬೇಕು ಅಂದ್ರೆ ಅದನ್ನ ನಾವು ಎಂಬೆಡೆಡ್ ಸಿಸ್ಟಮ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ವಾಷಿಂಗ್ ಮೆಷಿನ್. ಸೊ ನೀವೆಲ್ಲ ವಾಷಿಂಗ್ ಮೆಷಿನ್ ನ ಯೂಸ್ ಮಾಡ್ತಾ ಇರ್ತೀರ. ನಾವು ಬಟ್ಟೆ ಹಾಕಿದ ತಕ್ಷಣ ವಾಟ್ ಈಸ್ ದ ನೇಚರ್ ಆಫ್ ದ ಕ್ಲಾತ್? ಕಾಟನ್, ನೈಲಾನ್, ಈ ತರದ್ದೆಲ್ಲ ನಾವು ಚೂಸ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಅದೇ ಟೈಮ್ ಸೆಟ್ ಆಗ್ತಾ ಹೋಗುತ್ತೆ. ವಾಟರ್ ಕನ್ಸಂಪ್ಷನ್ ಆಟೋಮೆಟಿಕ್ ಆಗಿ ಆಗ್ತಾ ಹೋಗುತ್ತೆ. ಈ ಟಾಸ್ಕ್ ರಿಪಿಟೇಟಿವ್ ಆಗ್ತಿರುತ್ತೆ ಅಲ್ವಾ ಪ್ರತಿದಿನ. ಇದಕ್ಕೆ ನಾವೇನ್ ಮಾಡ್ತೀವಿ? ಒಂದು ಮೈಕ್ರೋ ಚಿಪ್ ನ ಒಳಗಡೆ ಇನ್ಸ್ಟಾಲ್ ಮಾಡಿರ್ತೀವಿ. ಯಾವ್ದ್ರೊಳಗಡೆ? ವಾಷಿಂಗ್ ಮಿಷಿನ್ ಒಳಗಡೆ. ಸೊ ನಾವು ಚೂಸ್ ಮಾಡೋ ಆಪ್ಷನ್ ಇಂದ ಆಟೋಮೆಟಿಕ್ ಆಗಿ ಅದೇ ಡಿಸಿಷನ್ ತಗೊಂಡು ವರ್ಕ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ತರ ಡಿವೈಸಸ್ಗೆ ಏನಂತ ಕರಿತೀವಿ ನಾವು? ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಕರಿತೀವಿ. ಸೊ ಇದು ದೀಸ್ ಆರ್ ದ 3 ಮೇಜರ್ ಎರಾ. ಇದಕ್ಕೆ ನಾವು ಎರಾ ಅಂತ ಕರಿತೀವಿ, ಅಂದ್ರೆ ಎವಲ್ಯೂಷನ್ ಆಫ್ ಮೈಕ್ರೋ ಪ್ರಾಸೆಸರ್. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ನೆಕ್ಸ್ಟ್ ಇಸ್ ಮೂರೇಸ್ ಲಾ. ಸೊ ತುಂಬಾ ಸಲ ಆ ಮೂರೇಸ್ ಲಾ ಅನ್ನೋದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಚಿಕ್ಕದಾಗಿ ಕೊಟ್ಬಿಟ್ಟಿದ್ದಾರೆ ಮಕ್ಕಳ. ಸೊ ನಾವು ತುಂಬಾ ಸಲ ಏನ್ ಅನ್ಕೊಂತೀವಿ? ಅದು ಇಂಪಾರ್ಟೆಂಟ್ ಅಲ್ಲ, ಅದು ಬೇಕಾಗಲ್ಲ ಅಂತ. ಬಟ್ ಕೆಲವು ಸಲ 2 ಮಾರ್ಕ್ಸ್ ಕೇಳ್ಬಿಡ್ತಾರೆ. ಸೊ ಮೂರೇಸ್ ಲಾ ಅಂದ್ರೆ ಏನು? ಸೊ ಇದು ಒಂಥರ ಸ್ಟೇಟ್ಮೆಂಟ್ ಅಂತ ತಿಳ್ಕೊಬಹುದು. ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1965 ಬೈ ಅ ಪರ್ಸನ್ ಕಾಲ್ಡ್ ಆಸ್ ಗಾರ್ಡನ್ ಇ ಮೂರೆ. So the number of transistor on the chip will double approximately every 2 years, while the cost per transistor will be halved. ಸೊ ಇದನ್ನ ನೀವು ನಿಮ್ಮ ಪೇರೆಂಟ್ಸ್ನ ಅಥವಾ ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ನ ಕೇಳಿದ್ರೆ ಅವ್ರು ಎಕ್ಸಾಕ್ಟ್ ಆಗಿ ಉತ್ತರ ಕೊಡ್ತಾರೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಕಾಸ್ಟ್ ಆಫ್ ದ ಪೆನ್ ಡ್ರೈವ್ ವಾಸ್ ವೆರಿ ಹೈ 5 years ಬ್ಯಾಕ್ ಆ್ಯಂಡ್ 10 years ಬ್ಯಾಕ್, ಬಟ್ ದ ಕೆಪಾಸಿಟಿ ವಾಸ್ ಲೆಸ್. ಆದರೆ ಇವತ್ತಿನ ದಿನ ಕಂಪೇರ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ, ಕೆಪಾಸಿಟಿ ಜಾಸ್ತಿ ಆಗಿದೆ. ಅಂದ್ರೆ ಏನರ್ಥ? ನಮಗೆ 5 ವರ್ಷದ ಹಿಂದೆ 4GB ಪೆನ್ ಡ್ರೈವ್ ಅಥವಾ 4GB ಪೆನ್ ಡ್ರೈವ್ ಎಷ್ಟು ಕಾಸ್ಟಿಗೆ ಸಿಕ್ತಿತ್ತೋ ಇವತ್ತಿನ ದಿನ 16GB ಆಫ್ ಪೆನ್ ಡ್ರೈವ್ ಅಷ್ಟೇ ಕಾಸ್ಟಿಗೆ ಸಿಗ್ತಾ ಇದೆ. ಅಂದ್ರೆ ಏನರ್ಥ? ಕಾಸ್ಟ್ ಕಡಿಮೆ ಆಗಿದೆ ಬಟ್ ಸೈಜ್ ಜಾಸ್ತಿ ಆಗಿದೆ. ಅದೇ ನಿಮ್ಮ ಮೂರೇಸ್ ಲಾ.
ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಈ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಸೊ ಇಲ್ಲಿ ಟೈಮ್ ಲೈನ್ ಕೊಟ್ಟಿದ್ದಾನೆ. ಸೊ ನಂಬರ್ ಆಫ್ ಟ್ರಾನ್ಸಿಸ್ಟರ್ ಇಂಟಿಗ್ರೇಟೆಡ್ ಇನ್ ದ IC. ಸೊ 1, 10, 100. ಸೊ 1950 1, ನೆಕ್ಸ್ಟ್ 1950 10, 60 ಈ ತರ ಕಂಪೇರ್ ಮಾಡ್ತಾ ಹೋಯ್ತು. ಇದರಿಂದ ಏನಾಯ್ತು, ಪ್ರತಿ ವರ್ಷ ಡಬಲ್ ಆಗ್ತಾ ಹೋಯ್ತು. ಇದು ಇನ್ವೆನ್ಷನ್ ಆಫ್ ಡಿಫರೆಂಟ್ ಟ್ರಾನ್ಸಿಸ್ಟರ್. ಇದೇನಿದು 4004, 8086. ನಾವು ಇದನ್ನ ನೋಡಿರ್ತೀವಿ, ಕೋರ್ i7, ಕೋರ್ 2DO. ಇದೆಲ್ಲ ಏನು, ಮೈಕ್ರೋ ಪ್ರಾಸೆಸರ್. ಮೊದಲೆಲ್ಲ ಏನಿರ್ತಿತ್ತು, Pentium 4, Pentium 7 ಈ ತರದ್ದೆಲ್ಲ ಇರ್ತಿತ್ತು. ಸೊ ಇದಾಗಿತ್ತು ಮೂರೇಸ್ ಲಾ. ಸೊ ಇದು ನಿಮ್ಗೆ ಇದು ಕಾಂಪ್ಲೆಕ್ಸ್ ಅಲ್ಲಿ ಕೇಳಲ್ಲ, ಲೈಕ್ 5 ಮಾರ್ಕ್ಸ್ ಆ ತರದೆಲ್ಲ ಕೇಳಲ್ಲ, 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ದಟ್ ಇಸ್ ಮೂರೇಸ್ ಲಾ. ನೆಕ್ಸ್ಟ್ ಇಸ್ ಅಬೌಟ್ ಕಂಪ್ಯೂಟರ್ ಮೆಮೊರಿ. ಸೊ ದಿಸ್ ಇಸ್ ದ ವೆರಿ ನೆಕ್ಸ್ಟ್ ಟಾಪಿಕ್. ಇದೇನಾಗಿದೆ ಅಂದ್ರೆ ಈ ಟಾಪಿಕ್ ಸ್ವಲ್ಪ ವಾಸ್ಟ್ ಇದೆ, ಅಂದ್ರೆ ಕಂಟೆಂಟ್ ಜಾಸ್ತಿ ಇದೆ, ಬಟ್ ಬರೋಷ್ಟು ಮಾರ್ಕ್ಸು ನಮ್ಮ ಬೇರೆ ನಾರ್ಮಲ್ ಟಾಪಿಕ್ಸ್ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ. ಆದ್ರೆ ಕಂಪ್ಯೂಟರ್ ಫೌಂಡೇಶನ್ಸ್ಗೆ ಈ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ಮೆಮೊರಿ ಅಂದ್ರೆ ಏನು, ಯಾವುದೇ ಒಂದು ಡೇಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ಆಗಲಿ, ಇದು ಲಾಂಗ್ ಟೈಮ್ ಅಥವಾ ಲಾರ್ಜ್ ಡ್ಯೂರೇಷನ್ಗೆ ಪರ್ಮನೆಂಟ್ ಆಗಿ ಅಥವಾ ಟೆಂಪ್ರರಿ ಆಗಿ ಸ್ಟೋರ್ ಆಗಬೇಕು ಅನ್ನೋದಾದ್ರೆ ನನಗೆ ಒಂದು ಡಿವೈಸ್ ಬೇಕು. ಅದಕ್ಕೆ ನಾವು ಮೆಮೊರಿ ಅಂತ ಕರಿತೀವಿ. ಹ್ಯೂಮನ್ ಬೀಯಿಂಗ್ಸ್ಗಾದ್ರೆ ಬ್ರೈನ್ ಅನ್ನೋ ಒಂದು ಸೂಪರ್ ಆರ್ಗನ್ ಇದೆ, ಅದ್ರ ಮುಖಾಂತರ ನಾವು ಜ್ಞಾಪಕ ಇಟ್ಕೋತೀವಿ. ಇದೇ ಫಂಕ್ಷನಾಲಿಟಿನ ಒಂದು ಮಷಿನ್ಗೆ ಇಂಪ್ಲಿಮೆಂಟ್ ಮಾಡಿದ್ರು, ಅದಕ್ಕೆ ಬೇಕಾಗಿದ್ದೇನು, ಮೆಮೊರಿ. ಸೊ ಇಲ್ಲಿ ಏನ್ ಮಾಡುತ್ತೆ ಇದು, when we refer to a computer memory we usually mean two memory. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ಒನ್ ಇಸ್ ಪ್ರೈಮರಿ ಮೆಮೊರಿ, ಎರಡನೇದು ಯಾವುದು, ಸೆಕೆಂಡರಿ ಮೆಮೊರಿ. ಏನಿದು ಪ್ರೈಮರಿ ಅಂಡ್ ಸೆಕೆಂಡರಿ ಮೆಮೊರಿ? ಯಾವ್ದಾದ್ರೂ ಒಂದು ಆಪರೇಷನ್ ನ ಕಂಡಕ್ಟ್ ಮಾಡಿ ಅಥವಾ ಕಾಂಪ್ಯೂಟೇಷನ್ ನ ಕಂಡಕ್ಟ್ ಮಾಡಿ ಅದನ್ನ ಟೆಂಪ್ರರಿ ಆಗಿ ಸ್ಟೋರ್ ಮಾಡಬೇಕು ಅಂದ್ರೆ ನಾವು ಪ್ರೈಮರಿ ಮೆಮೊರಿ ಯೂಸ್ ಮಾಡ್ಕೊಂತೀವಿ. ಇಲ್ಲ ಇದು ಪರ್ಮನೆಂಟ್ ಆಗಿ ನಂಗೆ ಲಾಂಗ್ ಟರ್ಮ್ ಬೇಕು ಅಂದಾಗ ನಾವು ಸೆಕೆಂಡರಿ ಮೆಮೊರಿನ ಯೂಸ್ ಮಾಡ್ಕೊಂತೀವಿ. ಪ್ರೈಮರಿ ಮೆಮೊರಿ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಮೇನ್ ಮೆಮೊರಿ. ಸೊ ಇದನ್ನ ಇವಾಗಲೇ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಲ್ಲ. ಕೆಲವು ಸಲ ಟ್ರಿಕಿ ಕ್ವಶನ್ ಆಗಿ MCQs ಅಲ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ದ ಅದರ್ ನೇಮ್ ಫಾರ್ ಮೈನ್ ಮೆಮೊರಿ ಇಸ್ ಪ್ರೈಮರಿ ಮೆಮೊರಿ, ದ ಅದರ್ ನೇಮ್ ಫಾರ್ ಪ್ರೈಮರಿ ಮೆಮೊರಿ ಇಸ್ ಮೈನ್ ಮೆಮೊರಿ. ಯೂನಿಟ್ಸ್ ಆಫ್ ಮೆಮೊರಿ. ಯೂನಿಟ್ಸ್ ಅಂದ್ರೆ ಏನು, ನಾನು ಮೆಮೊರಿನ ಯಾವ ರೀತಿಲಿ ಮೆಜರ್ ಮಾಡ್ತಾ ಹೋಗ್ತೀನಿ, ಅದಕ್ಕೆ ನಾವು ಯೂನಿಟ್ಸ್ ಆಫ್ ಮೆಮೊರಿ ಅಂತ ಕರಿತೀವಿ. ಮೊದಲನೇದು ಯಾವುದು, ಬಿಟ್. ಬಿಟ್ ಅಂದ್ರೆ ಏನರ್ಥ, ಬೈನರಿ ಡಿಜಿಟ್. ಇಸ್ ಅ ಶಾರ್ಟ್ ಆಫ್ ಆರ್ ಬೈನರಿ ಡಿಜಿಟ್, ಯೂನಿಟ್ ಆಫ್ ಡೇಟಾ. ಈ ಬೈನರಿ ಡಿಜಿಟ್ ಅಂದ್ರೆ ಏನು, ಇಟ್ ಕ್ಯಾನ್ ಬಿ ಐದರ್ 0 or 1, ಎರಡು ಆಗಿರಲ್ಲ. 0 ಇರುತ್ತೆ ಇಲ್ಲ 1 ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಏನು, ಇಟ್ ವಿಲ್ ರೆಪ್ರೆಸೆಂಟ್ ಆನ್, ಆಫ್, ಟ್ರೂ, ಫಾಲ್ಸ್. ಸೊ ಐದರ್ ಇಲ್ಲ 0 ಆಗಿರ್ಬೇಕು ಇಲ್ಲ 1 ಆಗಿರ್ಬೇಕು. 1 ಅಂದ್ರೆ ಏನರ್ಥ, ಆನ್. 0 ಅಂದ್ರೆ ಏನರ್ಥ, ಆಫ್ ಆತ. ನೆಕ್ಸ್ಟ್ ನಿಬಲ್. ನಿಬಲ್ ಅಂದ್ರೆ ಏನು, ಗ್ರೂಪ್ ಆಫ್ 4 bits is called as nibble. ಎಕ್ಸಾಂಪಲ್ ಏನೇನು, 1001, 0111, 0110. ಸೊ ಇದಕ್ಕೆ ನಮಗೆ ಬೇರೆ ಬೇರೆ ಕಾಂಬಿನೇಷನ್ ಬರುತ್ತೆ. ನಮಗೆ ನೆಕ್ಸ್ಟ್ ಅಲ್ಲಿ ಬರುತ್ತೆ ಈಗ ಇದು ಲಾಜಿಕಲ್ ಗೇಟ್ಸ್ ಅಂತ ಬಂದಾಗ ಟ್ರೂತ್ ಟೇಬಲ್ ಅಂತ ಇರುತ್ತೆ, ಅಲ್ಲಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಇದು. ಸೊ ಇಲ್ಲಿ ನಾವೇನು ಇಂಡಿವಿಜುವಲ್ ಐದರ್ 0, 1 ಅಂತ ಬರಿತಿದ್ವೋ 4 ಬಿಟ್ಸ್ ನ ಕಂಪೇರ್ ಮಾಡಿದ್ರೆ ಅಥವಾ ಒಟ್ಟಿಗೆ ಜೋಡಣೆ ಮಾಡಿದಾಗ ಅದನ್ನ ನಾವೇನಂತ ಕರಿತೀವಿ, ನಿಬ್ಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದು, ಬೈಟ್. ಬೈಟ್ ಅಂದ್ರೆ ಏನು, ಬೈಟ್ ಇಸ್ ನಥಿಂಗ್ ಬಟ್ ಆ 4 ಇರೋದನ್ನ 4 ಜೊತೆ 4 ಸೇರಿದಾಗ ಎಷ್ಟಾಗುತ್ತೆ, 8 ಆಗುತ್ತೆ. 8 ಡಿಜಿಟ್ is called as byte. So group of 8 bits is called as byte. So it represents one character like F. Next is word. A group of bytes processed as one unit by the CPU. ಅಂದ್ರೆ ಏನು, ಈ 8 ಬಿಟ್ ನೇ ನಾವು 16 ಬಿಟ್, 32 ಬಿಟ್ ಅಥವಾ 64 ಬಿಟ್ ಅಲ್ಲಿ ಡಿಜಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ,
ಅದಕ್ಕೆ ನಾವೇನಂತ ಕರಿತೀವಿ, ವರ್ಡ್ ಅಂತ ಕರಿತೀವಿ. ಸೊ ಬೇಸಿಕಲಿ ದೇರ್ ಆರ್ 4 ಡಿಫರೆಂಟ್ ಯೂನಿಟ್ಸ್ ಆಫ್ ಮೆಮೊರಿ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವ್ದಿದು? ಇದಕ್ಕೆ ತುಂಬಾ ನಮಗ್ ಬೇಕಾಗಿರೋದು ಮೆಮೊರಿನ ಯಾವ ತರದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 2 to the power of n. ಏನಿದು 2 to the power of n ಅಂದ್ರೆ ವಾಟ್ ಇಸ್ 2 to the power of 10,024? ಹೌದೋ ಇಲ್ವೋ? ಸೊ ನಾನು ಒಂದು ಬಿಟ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಏನರ್ಥ? 2 to the power of 0 1. ಮತ್ತೆ 2 to the power of 1 ಅಂದ್ರೆ 2 ಬಿಟ್ಸ್, 2 ಸ್ಕ್ವೇರ್ ಅಂದ್ರೆ 4 ಬಿಟ್ಸ್, 2 ಕ್ಯೂಬ್ ಅಂದ್ರೆ 8 ಬಿಟ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಹೇಗೆ ನಿಮಗೆ ನಿಬ್ಬಲ್, ಬೈಟ್, ವರ್ಡ್ 64 ಬಿಟ್. ಸೊ ಅದೇ ರೀತಿಲಿ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಹೌದೋ ಇಲ್ವೋ? ಹೌದು. ಸೊ ಇಲ್ಲಿ ಕನ್ವರ್ಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಏನು? ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಿಲೋ ಬೈಟ್ಸ್ ಅಂದ್ರೆ ಏನು? 1024 ಬೈಟ್ಸ್ ಇಸ್ ಈಕ್ವಲ್ ಟು 1 ಕಿಲೋ. ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ 1 KB ಅಂದ್ರೆ 1000 ಬೈಟ್ಸ್. ತಪ್ಪು. ಯಾಕಂದ್ರೆ ನಾವೆಲ್ಲ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ, ತುಂಬಾ ಅಕ್ಯುರೇಟ್ ಆಗಿ ಹೇಳಬೇಕು. 1024 ಬೈಟ್ಸ್. ಇದು ಯಾವ ತರ ಫೈಲ್ ನ ಸ್ಟೋರ್ ಮಾಡುತ್ತೆ? ಸ್ಮಾಲ್ ಟೆಕ್ಸ್ಟ್ ಫೈಲ್ ನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಯಾವುದು? MB. ಸೊ ಏನಿದು MB? 1024 KB ಸೇರಿದ್ರೆ 1 MB. ಇಲ್ಲಿ ಯಾವ ತರ ಫೈಲ್ಸ್ ನ ಯೂಸ್ ಮಾಡ್ಕೊಂತೀವಿ? ಆಡಿಯೋ ಫೈಲ್ಸ್ ಮತ್ತೆ ಇಮೇಜಸ್ ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ GB, ದಟ್ ಇಸ್ ಗಿಗಾಬೈಟ್ಸ್. ಸೊ ಈ 1024 MB ಸೇರಿದ್ರೆ 1 GB ಆಗುತ್ತೆ. ವಿಡಿಯೋ ಅಥವಾ ಸಾಫ್ಟ್ವೇರ್ಗೆ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ದಟ್ ಇಸ್ ಟೆರಾಬೈಟ್. ಟೆರಾಬೈಟ್ ಏನ್ ಮಾಡುತ್ತೆ? 1024 GB ಸೇರಿಸಿದ್ರೆ 1 ಟೆರಾಬೈಟ್ ಆಗುತ್ತೆ. ಸ್ಟೋರಿಂಗ್ ಆಫ್ ಲಾರ್ಜ್ ಡಿವೈಸಸ್. ಸೊ ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪೆಟಾಬೈಟ್, ಹೆಕ್ಸಾಬೈಟ್, ಝೆಟಾಬೈಟ್, ಯೋಟಾಬೈಟ್. ಸೊ ಈ ಟೇಬಲ್ ತುಂಬಾನೇ ಇಂಪಾರ್ಟೆಂಟ್. ಯಾಕಿದನ್ನು ಹೇಳ್ತೀನಿ ಅಂದ್ರೆ 1 ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ 1024 ಎಕ್ಸಾಬೈಟ್ ಇಸ್ ಈಕ್ವಲ್ ಟು, ನೋಡಿ 1024 ಎಕ್ಸಾಬೈಟ್ ಇಸ್ ಈಕ್ವಲ್ ಟು 1 ಝೆಟಾಬೈಟ್. ಸೊ ಈ ತರ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕನ್ವರ್ಷನ್ ಅಂತೂ ಅಟ್ಲೀಸ್ಟ್ ಮಿನಿಮಮ್ 1 ಕ್ವಶನ್ ಆದ್ರೂ ಇದ್ದೇ ಇರುತ್ತೆ ಅಂಡರ್ ಕಂಪ್ಯೂಟರ್ ಮೆಮೊರಿ. ನೆಕ್ಸ್ಟ್ ಟೈಪ್ಸ್ ಆಫ್ ಮೆಮೊರಿ ನಾನು ಮೊದಲೇ ಹೇಳಿದ್ದೆ, ಅದನ್ನೇ ರಿಪೀಟ್ ಮಾಡೋಣ. ಟೈಪ್ಸ್ ಆಫ್ ಮೆಮೊರಿಲಿ 2 ಇರುತ್ತೆ. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದ್ರೆ ಏನು? ಟೆಂಪ್ರರಿ ಆಗಿ ಮೆಮೊರಿ ಸ್ಟೋರ್ ಆಗುತ್ತೆ, ಅದ್ರ ವರ್ಕಿಂಗ್ ತುಂಬಾ ಫಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಏನು? ಸೆಕೆಂಡರಿ ಮೆಮೊರಿ. ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ತಾ ಇದೀವಿ. ಇಟ್ ಈಸ್ ಹ್ಯಾವಿಂಗ್ ದ ವೆರಿ ಲಾರ್ಜ್ ಕೆಪಾಸಿಟಿ. ಇವೆರಡರ ಜೊತೆಗೆ ಇನ್ನೊಂದು ಮೆಮೊರಿ ಇದೆ, ವಿಚ್ ಯು ಕಾಲ್ ಇಟ್ ಆಸ್ ಕ್ಯಾಶ್ ಮೆಮೊರಿ. ಕ್ಯಾಶ್ ಮೆಮೊರಿ ಏನಂತ ಕರಿತೀವಿ? ಇಟ್ ಈಸ್ ಅನ್ ಇಂಟರ್ಮೀಡಿಯೇಟ್ ಮೆಮೊರಿ. ಯಾವ್ದಕ್ಕೆ ಇಂಟರ್ಮೀಡಿಯೇಟ್ ಆಗಿರುತ್ತೆ? CPU ಪ್ರಾಸೆಸರ್ಗೂ ಮತ್ತೆ ಮೆಮೊರಿ ಮಧ್ಯದಲ್ಲಿ ಒಂದು ಮೆಮೊರಿ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಕ್ಯಾಶ್ ಮೆಮೊರಿ. ಇದೇನ್ ಮಾಡುತ್ತೆ? ಯಾವ್ದೆಲ್ಲ ಇನ್ಸ್ಟ್ರಕ್ಷನ್ ನಾವು ಪದೇ ಪದೇ ಯೂಸ್ ಮಾಡ್ಕೊಂತಿರ್ತೀವೋ ಬಿಟ್ವೀನ್ CPU ಅಂಡ್ ಮೆಮೊರಿ, ಅದನ್ನ ಮಾತ್ರ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾಶ್ ಮೆಮೊರಿ. ದಿಸ್ ಇಸ್ ಕಾಲ್ಡ್ ಆಸ್ ಹೈ ಸ್ಪೀಡ್ ಬಫರ್. So what are the examples of secondary memory? HDD, that is hard disk drive. ಅದೇನೋ ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಡಿಸ್ಕ್. ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಅದಾಗೋದ್ರಿಂದ ಏನಾಗಿರುತ್ತೆ? ನಮ್ಮಲ್ಲಿರೋ ಫೈಲ್ಸ್ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಸ್ಟೋರ್ ಮಾಡ್ಕೋತಾ ಹೋಗ್ತೀವಿ. ನೆಕ್ಸ್ಟ್ ಏನು? SSD, ಸಾಲಿಡ್ ಸ್ಟೇಟ್ ಡಿವೈಸ್. ಇದು ಫ್ಲಾಶ್ ಡ್ರೈವ್. ಸೊ ಇಲ್ಲಿ ಇಟ್ ಯೂಸಸ್ ದ ಲೇಸರ್ ಬೀಮ್ ಅಂಡ್ ದೆನ್ ಇಟ್ ವಿಲ್ ಸ್ಟೋರ್ ದ ಡೇಟಾ. ಇದಕ್ಕೆ ಹೋಲ್ಸ್ಕೊಂಡ್ರೆ, HDDಗೆ ಹೋಲ್ಸ್ಕೊಂಡ್ರೆ ಸಾಲಿಡ್ ಸ್ಟೇಟ್ ಇಸ್ ಹ್ಯಾವಿಂಗ್ ಬೆಟರ್ ಪರ್ಫಾರ್ಮೆನ್ಸ್. ಓಕೆ, ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಚಾನ್ಸಸ್ ಆಫ್ ಫೇಲ್ಯೂರ್ ಇಸ್ ಲೆಸ್, ಅಂದ್ರೆ ತುಂಬಾ ದಿನ ಬಾಳಿಕೆ ಬರುತ್ತಾ ಹೋಗುತ್ತೆ. ಇವತ್ತಿನ ದಿನ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ ಅಲ್ಲಿ ಯೂಸ್ ಮಾಡ್ತಿರೋದು SSD. CD ಅಂಡ್ DVD ಕೆಲವರು ನೋಡಿರ್ತೀರಾ, ವಿಚ್ ಇಸ್ ಸರ್ಕ್ಯುಲರ್ ಇನ್ ನೇಚರ್. ಸೊ ನಾವು ಯಾವ್ದಾದ್ರು ಒಂದು ಹಳೆ ಫಿಲಮ್ನ, ಇವಾಗ ಬಿಡಿ ಎಲ್ಲ ಯೂಟ್ಯೂಬ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಮೊದಲೆಲ್ಲ ಏನಾಗ್ತಿತ್ತು? ಮೂವೀಸ್ನ ನೋಡಬೇಕು ಅಥವಾ ಹಾಡನ್ನ ಕೇಳಬೇಕು ಅಂದ್ರೆ ರೆಕಾರ್ಡ್ ಮಾಡಿರ್ತಿದ್ವಿ. CD ಅಥವಾ DVD ಅಂತ ಇರ್ತಿತ್ತು. ಅದನ್ನ ಇನ್ಸ್ಟಾಲ್ ಮಾಡಿ ಅದಕ್ಕೊಂದು DVD ಪ್ಲೇಯರ್ ಅಥವಾ CD ಪ್ಲೇಯರ್ ಅಂತ ಇರುತ್ತಲ್ವಾ, ಅದರೊಳಗೆ ಹಾಕ್ಬಿಟ್ಟು ಸೇವ್ ಮಾಡ್ತಿದ್ವಿ. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಅದ್ರ ಜೊತೆ ಪೆನ್ ಡ್ರೈವ್, ಫ್ಲಾಶ್ ಡ್ರೈವ್, ಬ್ಲೂರೇ ಡಿಸ್ಕ್. ಸೊ ಇವೆಲ್ಲವೂ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಇದರಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಅಷ್ಟಿಲ್ಲ, ನಾವು ಪ್ರತಿದಿನ ಯೂಸ್ ಮಾಡೋ ಅಂಥದ್ದೇ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಯುವರ್
ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಸೊ ಇದಿಷ್ಟಾಗಿತ್ತು ಸಮ್ಮರಿ ಟೇಬಲ್. ನೋಡ್ಕೊಳ್ಳಿ, ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದು ತುಂಬಾನೇ ಹೆಂಗ್ ಇಂಪಾರ್ಟೆಂಟ್ ಅಂದ್ರೆ, ವಾಟ್ ಟೈಪ್ ಆಫ್ ಮೆಮೊರಿ, ಫಸ್ಟ್ ಏನು ಮೆಮೊರಿ ಟೈಪ್, ನೇಚರ್ ಆಫ್ ದ ಮೆಮೊರಿ, ವಾಲಟಾಲಿಟಿ, ಸ್ಪೀಡ್, ಕೆಪಾಸಿಟಿ. ಇದೇನಿದು ವಾಲಟಾಲಿಟಿ ಅಂದ್ರೆ ಏನು? ವಾಲಟೈಲ್ ಅಂದ್ರೆ ಲಾಂಗ್ ಟರ್ಮ್ಗೆ ಇಲ್ಲದೆ ಇರೋದು, ನಾನ್ ವಾಲಟೈಲ್ ಅಂದ್ರೆ ಲಾಂಗ್ ಟರ್ಮ್ಗೆ ಇರೋದು. ಅಂದ್ರೆ ಕ್ಯಾಶ್ ಮೆಮೊರಿಲಿ ಇರೋದು ಲಾಂಗ್ ಟರ್ಮ್ಗೆ ಇರಲ್ಲ. ಲಾಂಗ್ ಟರ್ಮ್ ಅಂದ್ರೆ ಏನು? ಕಂಪ್ಯೂಟರ್ ಆನ್ ಅಲ್ಲಿ ಇರೋವರೆಗೆ ಮಾತ್ರ ಇರುತ್ತೆ. ಅದು ಅಷ್ಟೇ, ರ್ಯಾಮ್ ಅಷ್ಟೇ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಅದು ವಾಲಟೈಲ್. ಒಂದ್ಸಲ ಕಂಪ್ಯೂಟರ್ ಆಫ್ ಆದ್ರೆ ಏನಾಗ್ಬಿಡುತ್ತೆ? ಅಲ್ಲಿರೋ ಮೆಮೊರಿ ಅಳಿಸೋಗುತ್ತೆ. ಸ್ಪೀಡ್ ವೆರಿ ಹೈ. ಯಾವ ಸ್ಪೀಡ್ ತುಂಬಾ ಹೈ? ಕ್ಯಾಶ್ ಮೆಮೊರಿ. ಅದಕ್ಕೆ ಹೋಲ್ಸ್ಕೊಂಡ್ರೆ ಇದು ಹೈ. ವಿಚ್ ಈಗ ಇರೋ ಮೆಮೊರೀಸ್ ಅಲ್ಲಿ ತುಂಬಾ ಹೈಯೆಸ್ಟ್ ಸ್ಪೀಡ್ ಯಾವ್ದ್ರಲ್ಲಿದೆ ಅಂದ್ರೆ ಕ್ಯಾಶ್ ಮೆಮೊರಿ. ಕೆಪಾಸಿಟಿ ತುಂಬಾ ಕಡಿಮೆ. ಕಡಿಮೆ ಕೆಪಾಸಿಟಿ ಇರೋದ್ರಿಂದನೇ ಅದು ತುಂಬಾ ಕ್ವಿಕ್ ಆಗಿ ಕೆಲಸ ಮಾಡುತ್ತೆ. ಆ ತರ ಜ್ಞಾಪಕ ಇಟ್ಕೊಳ್ಳಿ. ಯಾರು ಆಕ್ಸೆಸ್ ಮಾಡ್ತಾರೆ ಅದನ್ನ? CPU ಆಕ್ಸೆಸ್ ಮಾಡುತ್ತೆ. ಎಕ್ಸಾಂಪಲ್ ಏನು? L1 ಅಥವಾ L2 ಕ್ಯಾಶ್ ಅಂತ ಕರಿತೀವಿ. ಲೆವೆಲ್ 1, ಲೆವೆಲ್ 2. ನೆಕ್ಸ್ಟ್ ರ್ಯಾಮ್. ಸೊ ಅದು ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಪ್ರೈಮರಿ ಮೆಮೊರಿ. ವಾಲಟೈಲ್ ಅಂದ್ರೆ ಕಂಪ್ಯೂಟರ್ ಆಫ್ ಆದ ತಕ್ಷಣ ಅಲ್ಲಿರೋ ಡೇಟಾ ಎಲ್ಲ ಅಳಿಸೋಗುತ್ತೆ. ನೆಕ್ಸ್ಟ್ ಲಿಮಿಟೆಡ್ ಸ್ಪೇಸ್, ಕೆಪಾಸಿಟಿ. ಕೆಲವು GBs ಅಷ್ಟೇ ಇರುತ್ತೆ. ಈಗ ನಿಮ್ಗೆ ಗೊತ್ತಿರ್ಬೋದು 4GB ರ್ಯಾಮ್, 16GB ರ್ಯಾಮ್. ಸೊ GBs ಅಲ್ಲಿ ಇರುತ್ತೆ, ಡೈರೆಕ್ಟ್ CPU ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಯಾವ್ದು? ಮೊದಲೆಲ್ಲ DDR3 ಇತ್ತು. ಇವಾಗ ಮಾಡರ್ನ್ ಕಂಪ್ಯೂಟರ್ ಅಲ್ಲಿ DDR4 ಮತ್ತೆ DDR5 ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ರಾಮ್, ರೀಡ್ ಓನ್ಲಿ ಮೆಮೊರಿ. ಸೊ ಇದು ಪ್ರೈಮರಿ ಮೆಮೊರಿ. ನಾನ್ ವಾಲಟೈಲ್. ನಾನ್ ವಾಲಟೈಲ್ ಅಂದ್ರೆ ಏನು? ನಾನು ಕಂಪ್ಯೂಟರ್ನ ಆಫ್ ಮಾಡಿದ್ರು, ಪವರ್ ಫೇಲ್ಯೂರ್ ಆದ್ರೂ ಸಹ ಅದು ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ನಾವು ರಾಮ್ ಅಂತ ಕರಿತೀವಿ. ತುಂಬಾ ಜನ ನಾವು ಕನ್ಫ್ಯೂಸ್ ಮಾಡ್ಕೊಂತೀವಿ. ಇವಾಗ್ಲೇ ಹೇಳ್ತಾ ಇದ್ದೀನಿ, ರಾಮ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಮೆಮೊರಿ, ಬಟ್ ಇಟ್ ಕ್ಯಾನ್ ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ಸ್ಪೀಡ್ ರ್ಯಾಮ್ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಕೆಪಾಸಿಟಿ ಇಸ್ ಸ್ಮಾಲ್, ಇಟ್ ಇಂಟ್ರಾಕ್ಟ್ಸ್ ಡೈರೆಕ್ಟ್ ವಿತ್ ಯೋರ್ CPU. ಎಕ್ಸಾಂಪಲ್ ಯಾವುದು ಅಂದ್ರೆ ಬಯೋಸ್. ಬಯೋಸ್ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ದಿಸ್ ಇಸ್ ಕಾಲ್ಡ್ ಆಸ್ ರಾಮ್. ನೆಕ್ಸ್ಟ್ ಒನ್ ಏನು? ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಸೊ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂದ್ರೆ ಏನು? ನಾನು ಇಷ್ಟೊತ್ತು ಹೇಳಿದ್ನಲ್ಲ, CD, DVD, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, SSD, ಅದನ್ನ ನಾವು ಸೆಕೆಂಡರಿ ಸ್ಟೋರೇಜ್ ಅಂತ ಡಿವೈಸ್ ಅಂತ ಕರಿತೀವಿ. ಈ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದ್ರ ಸ್ಪೀಡ್ ತುಂಬಾನೇ ಕಡಿಮೆ ಇದೆ. ಆಮೇಲೆ ನಾನ್ ವಾಲಟೈಲ್, ಪರ್ಮನೆಂಟ್ ಆಗಿರುತ್ತೆ. ಆಮೇಲೆ ಕೆಪಾಸಿಟಿ ಅಷ್ಟೇ, ಇದೆಲ್ಲದಕ್ಕಿಂತ ಜಾಸ್ತಿ ಇರುತ್ತೆ. ಯಾವ್ದು ಇಂಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡುತ್ತೆ? CPU ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ? ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡುತ್ತೆ ಸೆಕೆಂಡರಿ ಡಿವೈಸ್? ಇಲ್ಲ, ಮಧ್ಯದಲ್ಲಿ ರ್ಯಾಮ್ ಇರುತ್ತೆ. ರ್ಯಾಮ್ ಮುಖಾಂತರ ಇಂಟ್ರಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಇಸ್ HDD, SSD ಆಸ್ ವೆಲ್ ಆಸ್ CD. ಸೊ ಇದಾಗಿತ್ತು ನಮ್ಮ ಕಂಪ್ಯೂಟರ್ ಮೆಮೊರಿ. ಸೊ ಇದನ್ನ ಓದ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಇಸ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಆಸ್ ವೆಲ್ ಆಸ್ CPU. ಹೇಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಬಿಟ್ವೀನ್ ಮೆಮೊರಿ ಅಂಡ್ CPU? ಸೊ ಇಲ್ಲಿ ಇದಿಷ್ಟು ನಾನು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ CPU ನಮ್ಮ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಜೊತೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಏನ್ ಮಾಡುತ್ತೆ? ಇನ್ ಬಿಟ್ವೀನ್ ಅಲ್ಲಿ ರ್ಯಾಮ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಹೌ ವಿ ಮೇಕ್ ಯೂಸ್ ಆಫ್ ದ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಸೊ ಇಲ್ಲಿ ನಾವು ಇಲ್ಲಿ ನೋಡಿ, CPU ಇರೋದು ಏನಕ್ಕೆ? ಒಂದು ಟಾಸ್ಕ್ ನ ಪರ್ಫಾರ್ಮ್ ಮಾಡ್ಲಿಕ್ಕೆ. ಸೊ ಟಾಸ್ಕ್ ಏನಾದ್ರು ಪರ್ಫಾರ್ಮ್ ಆಗ್ಬೇಕು ಅನ್ನೋದಾದ್ರೆ ಬರೀ CPU ನೇ ಮಾಡೋದಕ್ಕಾಗಲ್ಲ, ಅದಕ್ಕೆ ಒಂದಷ್ಟು ಮೆಮೊರಿ ಬೇಕು. ಸೊ ದೇರ್ ಶುಡ್ ಬಿ ಇಂಟ್ರಾಕ್ಷನ್ ಬಿಟ್ವೀನ್ ದ ಮೆಮೊರಿ ಆಸ್ ವೆಲ್ ಆಸ್ ದ CPU. ಹೇಗೆ? ನಾನು ಕೊಡೋ ಇನ್ಪುಟ್ ಆಗಿರ್ಬೋದು, ಅದು ಹೋಗ್ಬಿಟ್ಟು ಮೆಮೊರಿ ಸ್ಟೋರ್ ಆಗುತ್ತೆ, ಆಮೇಲೆ CPU ಹೋಗುತ್ತೆ. CPU ಪ್ರಾಸೆಸ್ ಆಗಿರೋದು ಮೆಮೊರಿ ಸ್ಟೋರ್ ಆಗುತ್ತೆ, ಆಮೇಲೆ ಔಟ್ಪುಟ್ ಬರುತ್ತೆ. ಈ ತರ ಪದೇ ಪದೇ ಇಂಟ್ರಾಕ್ಷನ್ ಆಗ್ತಾನೆ ಇರುತ್ತೆ. The exchange of data between different part of CPU happens through a communication system that is known as system bus. So, ಈ ಟಾಪಿಕ್ ಬಂದ ತಕ್ಷಣ, ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಅಂಡ್ CPU ಅಂತ ಬಂದ ತಕ್ಷಣ ಒಂದು ಕಾಂಪೊನೆಂಟ್ ನಮ್ಮ ತಲೆಗೆ ಬಂದ್ಬಿಡ್ಬೇಕು, ದಟ್ ಇಸ್ ಬಸ್. ಇದೇನಿದು ಬಸ್? ಇಟ್ ಇಸ್ ನಾಟ್ ಅ ನಾರ್ಮಲ್ ಬಸ್. ಬಸ್ ಅಂದ್ರೆ ಅ ಬಂಚ್ ಅಥವಾ ಗ್ರೂಪ್ ಆಫ್ ಕನೆಕ್ಟಿಂಗ್ ವೈರ್ಸ್ ಇಸ್ ಕಾಲ್ಡ್ ಆಸ್ ಬಸ್. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ಸಸ್ ಇದೆ. ಅದೇನು ಅಂತ
ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ನೋಡಿ ಮಕ್ಕಳ, ನಮಗೆ 3 ಮೇಜರ್ ಕಾಂಪೊನೆಂಟ್ಸ್ ಇರುತ್ತೆ: CPU, ಮೆಮೊರಿ ಮತ್ತೆ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಸೊ ಇಲ್ಲಿ 3 ತರದ ಬಸ್ ಇರುತ್ತೆ. ಈ 3 ಬಸ್ ಇರೋದು ಒಂದು ಕಾಂಪೊನೆಂಟ್ ಅಲ್ಲಿ, ದಟ್ ಇಸ್ ಕಾಲ್ಡ್ ಆಸ್ ಸಿಸ್ಟಮ್ ಬಸ್. ಡೇಟಾ ಬಸ್ ಏನ್ ಮಾಡುತ್ತೆ? ಡೇಟಾ ಬಸ್ ವಿಲ್ ಇಂಟ್ರಾಕ್ಟ್ ವಿತ್ ದ CPU. ಈ ಕಂಟ್ರೋಲ್ ಬಸ್ ಏನಾಗುತ್ತೆ? ಕಂಟ್ರೋಲ್ ಬಸ್ ವಿಲ್ ಇಂಟ್ರಾಕ್ಟ್ ವಿತ್ ಆಲ್ 3 ಕಾಂಪೊನೆಂಟ್ಸ್, ದಟ್ ಇಸ್ CPU, ಮೆಮೊರಿ, ಇನ್ಪುಟ್ ಅಂಡ್ ಔಟ್ಪುಟ್. ಅಡ್ರೆಸ್ ಬಸ್ ಏನ್ ಮಾಡುತ್ತೆ? ಇಟ್ ವಿಲ್ ಇಂಟ್ರಾಕ್ಟ್ ವಿತ್ ದ ಕಂಟ್ರೋಲ್ ಬಸ್ ಆಸ್ ವೆಲ್ ಆಸ್ ದ ಡೇಟಾ ಬಸ್. ಸೊ ಇಲ್ಲಿ 3 ಲೆವೆಲ್ಸ್ ಇದೆ. ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ? CPU, ಮೆಮೊರಿ, ಇನ್ಪುಟ್ ಅಂಡ್ ಔಟ್ಪುಟ್. ವೈ ಆಕ್ಸಿಸ್ ಅಲ್ಲಿ ಏನಿದೆ? ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್ ಆಸ್ ವೆಲ್ ಆಸ್ ದ ಡೇಟಾ ಬಸ್. ಸೊ ಅಡ್ರೆಸ್ ಬಸ್ ಏನಿರುತ್ತೆ? ನಾವು ಕೊಡೋ ಮೆಮೊರಿ, ಸ್ಟೋರೇಜ್ ಅಲ್ಲಿರೋ ಅಡ್ರೆಸ್ ಇರುತ್ತಲ್ಲ, ಆ ಅಡ್ರೆಸ್ ಅನ್ನ ಇದು ಸ್ಟೋರ್ ಮಾಡ್ಕೋತಾ ಹೋಗುತ್ತೆ. ನಾನು ಕಂಪ್ಯೂಟರ್ ಮೆಮೊರಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಗ್ರೂಪ್ ಆಫ್ ಬ್ಲಾಕ್ಸ್ ಅಲ್ವಾ. ಸೊ ಪ್ರತಿಯೊಂದು ಬ್ಲಾಕ್ಸ್ಗೂ ಅದರದೇ ಆದಂತ ಅಡ್ರೆಸ್ ಇರುತ್ತೆ. ಅದು ಯಾವ ಬಸ್ ಅಲ್ಲಿ ಸ್ಟೋರ್ ಆಗುತ್ತೆ? ಅಡ್ರೆಸ್ ಬಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಇದ್ರೊಳಗಡೆ ಇರೋ ಕಂಟೆಂಟ್, ಅದನ್ನ ಡೇಟಾ ಅಂತ ಕರಿತೀವಲ್ವಾ, ಅದು ಎಲ್ಲಿ ಸ್ಟೋರ್ ಆಗುತ್ತೆ? ದಟ್ ಇಸ್ ನಥಿಂಗ್ ಬಟ್ ಡೇಟಾ ಬಸ್. ಇಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದಕ್ಕಿಂತ ಡೇಟಾ ಬಸ್ ಅನ್ನೋದು, ಇಟ್ ವಿಲ್ ಫೆಚ್ ದಟ್ ಇನ್ಫಾರ್ಮೇಶನ್ ಅಂಡ್ ಇಟ್ ವಿಲ್ ಪಾಸ್ ಥ್ರೂ ಯೋರ್ CPU ಇನ್ಪುಟ್ ಡಿವೈಸಸ್ ಆಸ್ ವೆಲ್ ಆಸ್ ದ ಮೆಮೊರಿ. ದ ನೆಕ್ಸ್ಟ್ ಒನ್ ಇಸ್ ದ ಕಂಟ್ರೋಲ್ ಬಸ್. ಸೊ ಕಂಟ್ರೋಲ್ ಬಸ್ ಏನ್ ಮಾಡುತ್ತೆ? ಅದು ಎಲ್ಲಾ ಟಾಸ್ಕ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗ್ತಿದ್ಯಾ, ಡೇಟಾ ಪ್ರಾಪರ್ ಆಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೈಗ್ರೇಟ್ ಆಗ್ತಿದ್ಯಾ, ದಟ್ ಇಸ್ ಬೀನ್ ಸೀನ್ ಬೈ ದ ಕಂಟ್ರೋಲ್ ಬಸ್. ಸೊ ನೋಡಿ ಇಲ್ಲಿ, ಇದು ಡೈರೆಕ್ಷನ್ಸ್. ಡೇಟಾ ಬಸ್ ಬೋತ್ ದ ಡೈರೆಕ್ಷನ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ವಾಟ್ ಡೇಟಾ ಬಸ್ ವಿಲ್ ಡೂ? ಇಟ್ ವಿಲ್ ಟ್ರಾನ್ಸ್ಫರ್ ದ ಡೇಟಾ ಬಿಟ್ವೀನ್ CPU ಆಸ್ ವೆಲ್ ಆಸ್ ದ IO ಡಿವೈಸಸ್. ನೆಕ್ಸ್ಟ್ ಇಸ್ ಅಡ್ರೆಸ್ ಬಸ್. ಅಡ್ರೆಸ್ ಬಸ್ ಏನ್ ಮಾಡುತ್ತೆ? ಇಟ್ ಇಸ್ ಯೂನಿ ಡೈರೆಕ್ಷನಲ್, ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಹೋಗೋದಕ್ಕೆ ಸಾಧ್ಯ. ಕ್ಯಾರೀಸ್ ದ ಮೆಮೊರಿ ಅಡ್ರೆಸ್ ಫ್ರಮ್ CPU ಟು ಮೆಮೊರಿ ಆರ್ IO ಡಿವೈಸಸ್. ಲಾಸ್ಟ್ ಒನ್ ಇಸ್ ಕಂಟ್ರೋಲ್ ಬಸ್. ಇದು ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಯೂನಿ ಡೈರೆಕ್ಷನ್, ಬಟ್ ಸಮ್ ಟೈಮ್ ಇಟ್ ವಿಲ್ ಬಿ ಬೈ ಡೈರೆಕ್ಷನ್. It will carry the control signals to coordinate read and write operation. Read and write operation ಅಂದ್ರೆ ಏನು? ಕಂಪ್ಯೂಟರ್ಗೆ ನಾನು ಏನೇ ಇನ್ಪುಟ್ ಕೊಟ್ಟರು ಅದು ಓದ್ಕೊಡುತ್ತಲ್ಲ, ದಟ್ ಇಸ್ ರೀಡ್ ಆಪರೇಷನ್. ಕಂಪ್ಯೂಟರ್ ನಮಗೆ ವಾಪಸ್ ಕೊಡ್ಬೇಕಾದ್ರೆ ಅದು ಔಟ್ಪುಟ್ ಕೊಡುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ರೈಟ್ ಆಪರೇಷನ್. ಸೊ ಇದಾಗಿತ್ತು ಸಮ್ಮರಿ ಆಫ್ ಯೋರ್ ಡೇಟಾ ಟ್ರಾನ್ಸ್ಫರ್. ಇದನ್ನ ಓದ್ಕೊಬೇಕು. ಇದನ್ನ ಓದಿದ್ಮೇಲೆ ಏನಾದ್ರೂ ನಿಮಗೆ ಡೌಟ್ ಇದ್ರೆ ನನಗೆ ಕೇಳಿ ಕಮೆಂಟ್ ಸೆಕ್ಷನ್. ಸೊ ದ ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಮೈಕ್ರೋಪ್ರೊಸೆಸರ್. ಮೈಕ್ರೋಪ್ರೊಸೆಸರ್ ಏನಿದು? ಮೈಕ್ರೋಪ್ರೊಸೆಸರ್ a group of integrated small integrated processors are stored on a particular device that is called as microprocessor. It is implemented on single integrated circuit. So ಅದೆಲ್ಲ ಯಾವ ತರ ಆಪರೇಷನ್ ಮಾಡುತ್ತೆ ಮೈಕ್ರೋಪ್ರೊಸೆಸರ್ ಅಂದ್ರೆ? ಅರ್ಥಮೆಟಿಕ್ ಆಪರೇಷನ್ ಮಾಡುತ್ತೆ, ಮತ್ತೆ ಲಾಜಿಕಲ್ ಆಪರೇಷನ್ ಮಾಡುತ್ತೆ, ಕಂಟ್ರೋಲ್ ಆಪರೇಷನ್ ಮಾಡುತ್ತೆ ಅಂಡ್ ಡೇಟಾ ಪ್ರಾಸೆಸಿಂಗ್ ಮಾಡುತ್ತೆ. ನೋಡಿ, ಮಲ್ಟಿಪಲ್ ಆಪರೇಷನ್ ಮಾಡುತ್ತೆ. ಅದಕ್ಕೆ ನಮಗೆ ಮಲ್ಟಿಪಲ್ ಡಿವೈಸಸ್ ಅವಶ್ಯಕತೆ ಇಲ್ಲ, ಆದ್ರೆ ಸಿಂಗಲ್ ಡಿವೈಸಸ್ ಮಾತ್ರ ಬೇಕು. ಇದಕ್ಕೆ ನಾವು ಯಾವ ಕಾಂಪೊನೆಂಟ್ ಅಂತ ಕರಿತೀವಿ? ಮೈಕ್ರೋ ಪ್ರಾಸೆಸರ್ ಅಂತ ಕರಿತೀವಿ. ಅದೇನ್ ಮಾಡುತ್ತೆ? ಇನ್ಸ್ಟ್ರಕ್ಷನ್ ಮತ್ತೆ ಮೆಮೊರಿನ ಫೆಚ್ ಮಾಡುತ್ತೆ, ಆಮೇಲೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ನ ಡಿಕೋಡ್ ಮಾಡುತ್ತೆ. ಅಂಡ್ ಇಟ್ ವಿಲ್ ಆಲ್ಸೋ ಪರ್ಫಾರ್ಮ್ ವಾಟ್ ಟೈಪ್ ಆಫ್ ಆಪರೇಷನ್? ಅರ್ಥಮೆಟಿಕ್ ಆಸ್ ವೆಲ್ ಆಸ್ ದ ಲಾಜಿಕ್ ಆಪರೇಷನ್. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್, ಡೇಟಾ ಏನ್ ಫ್ಲೋ ಆಗುತ್ತೆ ಯಾವಾಗ್ಲೂ ಒಂದು ಅರ್ಥ ಮಾಡ್ಕೋಬೇಕು. ಡೇಟಾ ಫ್ಲೋ ಅಂತ ಅಂದ್ರೆ ಯೂಶಲಿ ಡೇಟಾ ಫ್ಲೋ ವಿಲ್ ಹ್ಯಾಪನ್ ಬಿಟ್ವೀನ್ CPU as well as memory. So it will control the data flow between the memory, IO device as well as the CPU. So ಮೂರು important thing. ಇದನ್ನ ನಾವು ಡೇಟಾ ಫ್ಲೋ ಅಂತ ಕರಿತೀವಿ. ಸೊ ದಿಸ್ ಆರ್ ದ ಡಿಫರೆಂಟ್ ಜನರೇಷನ್ಸ್ ಆಫ್ ಮೈಕ್ರೋಪ್ರೊಸೆಸರ್. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಹೋಲಿಸ್ಕೊಂಡ್ರೆ ಅದರಷ್ಟು ಕಾಂಪ್ಲೆಕ್ಸ್ ಇಲ್ಲ. ಆಮೇಲೆ
ಇದ್ರ ಬಗ್ಗೆ ನಮಗೆ ತುಂಬಾನೇ 2 ಮಾರ್ಕ್ಸ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ಆ ಕಾರಣಕ್ಕೆ ಈ ಸ್ಲೈಡ್ ಅಲ್ಲಿ ನಮಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು ಬರೀ ಎಕ್ಸಾಂಪಲ್ಸ್ ಮತ್ತೆ ಯಾವ ಇಯರ್ ಅಲ್ಲಿ ಅದನ್ನ ಕಂಡಿಡಿದ್ರು ಅಷ್ಟೇ ಸಾಕು. ಅಂಡ್ ನಾನು ನಿಮ್ಗೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೈಕ್ರೋ ಪ್ರೊಸೆಸರ್ ಬಗ್ಗೆ 3 ಎರಾ ಇದೆ. ಒಂದು LSI, ಇನ್ನೊಂದು VLSI, ಇನ್ನೊಂದು SLSI. ಸೊ ಅದನ್ನ ಇಲ್ಲಿ ರಿಲೇಟ್ ಮಾಡ್ಕೊಂಡ್ರೆ ಸಾಕು. ಈವನ್ ಲೈಕ್ ಅವರ್ ಜನರೇಷನ್ ಆಫ್ ಕಂಪ್ಯೂಟರ್, ಈವನ್ ಮೈಕ್ರೋ ಪ್ರೊಸೆಸರ್ ಹ್ಯಾಸ್ ದ ಡಿಫರೆಂಟ್ ಜನರೇಷನ್ಸ್. ಸೊ ನೆಕ್ಸ್ಟ್ ಇಸ್ ಮೈಕ್ರೋ ಕಂಟ್ರೋಲರ್. ಸೊ ಇಲ್ಲಿ ನಿಮ್ಗೆ ಅನ್ಸ್ಬೋದು ಮೈಕ್ರೋ ಪ್ರೊಸೆಸರೇ ಒಂಥರನಾ, ಮೈಕ್ರೋ ಕಂಟ್ರೋಲರೇ ಒಂಥರ, ಯೋಚನೆ ಮಾಡಬೇಡಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮಗೆ ಡಿಫ್ರೆನ್ಸಸ್ ಕೊಟ್ಟಿದ್ದೀನಿ. ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನು, ಮೈಕ್ರೋ ಕಂಟ್ರೋಲರ್ ಅಂದ್ರೆ ಏನು. ಸೊ ನೀವು ಕೇಳ್ಬೋದು, ಸರ್ ಯಾಕೆ ಸರ್ ಇದನ್ನ ಜಾಸ್ತಿ ನೀವು ಎಕ್ಸ್ಪ್ಲೇನೇ ಮಾಡಲಿಲ್ಲ ಅಂತ. ನೋಡಿ ಮಕ್ಕಳ, ಎಲ್ಲವನ್ನು ನೀವು ಜಾಸ್ತಿ ತಿಳ್ಕೊತಾ ಹೋದಂಗೆ ಅದು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ಜನರೇಷನ್ ಆಫ್ ಕಂಪ್ಯೂಟರ್ನ ಎರಡು ಅಟ್ ಎ ಟೈಮ್ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಿಮಗೆ ಅದು ತುಂಬಾ ಕಾಂಪ್ಲೆಕ್ಸ್ ಅನ್ಸುತ್ತೆ. ಸೊ ಆ ಕಾರಣಕ್ಕೆ ನಾನು ಹೇಳಿದ್ದು ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಷ್ಟು ಮಾತ್ರ ಹೇಳಿದ್ದೀನಿ. ಎಕ್ಸಾಂಪಲ್ಸ್ ತಿಳ್ಕೊಬೇಕು. LSI ಗ್ರೂಪ್ ಸೇರುತ್ತಾ, VLSI ಸೇರುತ್ತಾ, SLSI ಸೇರುತ್ತಾ, ಯಾವ ಜನರೇಷನ್ ಅಲ್ಲಿ ಇತ್ತು, ಇದಿಷ್ಟು ಮಾತ್ರ ಮೆಮೊರೈಸ್ ಮಾಡ್ಕೊಳ್ಳಿ. ಸೊ ಇದು ಮೈಕ್ರೋ ಕಂಟ್ರೋಲರ್ ಅಂದ್ರೆ ಏನು. ಮೈಕ್ರೋ ಕಂಟ್ರೋಲರ್ ಅಂದ್ರೆ ಇಟ್ ಇಸ್ ಬಿಟ್ ಅಡ್ವಾನ್ಸ್ಡ್ ದ್ಯಾನ್ ಮೈಕ್ರೋ ಪ್ರಾಸೆಸರ್. ಏನದು? ಜನರಲ್ ಟಾಸ್ಕ್, ಸ್ಪೆಸಿಫಿಕ್ ಟಾಸ್ಕ್ ಎರಡು ತರ ಬರುತ್ತೆ. ಜನರಲ್ ಟಾಸ್ಕ್ ಅಂದ್ರೆ ಏನು, ಒಂದು ಡಿವೈಸಸ್ ನ ನೀವು ಕಂಡುಹಿಡಿದು ಬಿಟ್ಟು ಲಾರ್ಜ್ ನಂಬರ್ ಆಫ್ ಪೀಪಲ್ ಯೂಸ್ ಇಟ್ ಫಾರ್ ದ ಸೇಮ್ ಟೈಪ್ ಆಫ್ ಯೂಸೇಜ್, ದಟ್ ಇಸ್ ಕಾಲ್ಡ್ ಆಸ್ ಜನರಲ್ ಪರ್ಪಸ್. ಸ್ಪೆಸಿಫಿಕ್ ಯೂಸ್ ಅಂದ್ರೆ ಏನು, ನೀವು ಒಂದು ಕಾಂಪೋನೆಂಟ್ ನ ತಯಾರು ಮಾಡ್ತೀರಾ, ಅದು ಪ್ರತಿಯೊಬ್ರು ಅವ್ರಿಗೆ ಹೇಗ್ ಬೇಕೋ ಅವ್ರ ಅವಶ್ಯಕತೆ ತಕ್ಕಂತೆ ಬಳಸ್ಕೊತೀವಲ್ಲ, ಅದನ್ನ ನಾವು ಸ್ಪೆಸಿಫಿಕ್ ಟಾಸ್ಕ್ ಅಂತ ಕರಿತೀವಿ. ಮೈಕ್ರೋ ಪ್ರೊಸೆಸರ್ ಏನ್ ಮಾಡುತ್ತೆ, ಜನರಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಮೈಕ್ರೋ ಕಂಟ್ರೋಲರ್ನ ಯಾವಾಗ ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲಿ ಮೈಕ್ರೋ ಕಂಟ್ರೋಲರ್ ವಿಲ್ ಕಂಟೈನ್ ಆಲ್ ದೀಸ್ ಕಾಂಪೋನೆಂಟ್ಸ್, CPU, RAM, ROM, ಇನ್ಪುಟ್ಸ್ ಆಸ್ ವೆಲ್ ಆಸ್ ದ ಟೈಮರ್. ಅದೇ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್ ಅಂದ್ರೆ, ಮೈಕ್ರೋ ಪ್ರೊಸೆಸರ್ ವಿಲ್ ಬಿ ಓನ್ಲಿ ಹ್ಯಾವಿಂಗ್ ಅ CPU. ಅದೇ ಮೈಕ್ರೋ ಕಂಟ್ರೋಲರ್ ಅಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಬೋತ್ CPU ಆಸ್ ವೆಲ್ ಆಸ್ ದ ಮೆಮೊರಿ. ಸೊ ಇವತ್ತೇ ಜ್ಞಾಪಕ ಇಟ್ಕೊಂಡ್ಬಿಡಿ, ಮೈಕ್ರೋ ಪ್ರೊಸೆಸರ್ CPU ಓನ್ಲಿ, ಮೈಕ್ರೋ ಕಂಟ್ರೋಲರ್ CPU, ಮೆಮೊರಿ ಆಸ್ ವೆಲ್ ಆಸ್ ದ ಪೆರಿಪೆರಲ್ ಡಿವೈಸಸ್. ಪೆರಿಪೆರಲ್ ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಎಕ್ಸಾಂಪಲ್ ನೋಡಿ, ಕೀಬೋರ್ಡ್, ಮೌಸ್, ವಾಷಿಂಗ್ ಮಷಿನ್, ಡಿಜಿಟಲ್ ಕ್ಯಾಮ್ರಾ, ಮೈಕ್ರೋವೇವ್ ಓವನ್ as well as your pen drive, ಏರ್ ಕಂಡೀಷನರ್, ಇವೆಲ್ಲವೂ ನಾವು ಮೈಕ್ರೋ ಕಂಟ್ರೋಲರ್. ಯಾಕೆ, ಒಂದು ಇದನ್ನೇ ತಗೊಳ್ಳಿ ಮಕ್ಕಳ, ಏರ್ ಕಂಡೀಷನರ್ ಅಂತ. ಅಲ್ಲಿ ನಾವು ಈ ರಿಮೋಟ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ರಿಮೋಟ್ ಯೂಸ್ ಮಾಡ್ಕೊಂಡು ಇನ್ಪುಟ್ ಕೊಡ್ತೀವಿ, ಅಲ್ಲಿ ಆಪ್ಷನ್ಸ್ ನಮ್ಗೆ ಹೇಗ್ ಬೇಕೋ ಆಗ ಚೇಂಜ್ ಮಾಡ್ಕೊಂತೀವಿ, ಅದ್ರ ಪ್ರಕಾರ ನಮ್ಗೆ ಅದು ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ಒಂದೇ ಡಿವೈಸಸ್ ಅಲ್ಲಿ ಆಗುತ್ತೆ. ಅದಾಗೋದಕ್ಕೆ ಕಾರಣ ಏನು, ಮೈಕ್ರೋ ಕಂಟ್ರೋಲರ್. ಸೊ ದಿಸ್ ಇಸ್ ದ ಎಕ್ಸಾಂಪಲ್. ದಿಸ್ ಇಸ್ ದ ಡಿಫ್ರೆನ್ಸಸ್. ಈ ಡಿಫ್ರೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಮೈನ್ ಕಾಂಪೊನೆಂಟ್ ಮೈಕ್ರೋ ಪ್ರೊಸೆಸರ್ ಅಲ್ಲಿ ಯಾವುದು, CPU ಮಾತ್ರ. ಅದೇ ಮೈಕ್ರೋ ಕಂಟ್ರೋಲರ್ ಅಲ್ಲಿ ಯಾವುದು ಮೈನ್ ಕಾಂಪೊನೆಂಟ್, CPU, ಮೆಮೊರಿ ಆಸ್ ವೆಲ್ ಆಸ್ IO ಡಿವೈಸಸ್. ನೆಕ್ಸ್ಟ್ ಯೂಸ್, ಜನರಲ್ ಪರ್ಪಸ್ ಹೇಳಿದ್ನಲ್ಲ, ಮೊದಲು ಜನರಲ್ ಪರ್ಪಸ್ ಮಾತ್ರ ನಾವು ಯೂಸ್ ಮಾಡ್ಕೊಂತೀವಿ. ಆದ್ರೆ ಎಂಬೆಡೆಡ್ ಸಿಸ್ಟಮ್ ನಮ್ಮ ಇಂಡಿವಿಜುವಲ್ ಅಥವಾ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋತೀವಿ. ಮೆಮೊರಿ, ಸೊ ಇದ್ರದ್ದು ಮೆಮೊರಿ ಯಾವಾಗ್ಲೂ ಎಕ್ಸ್ಟರ್ನಲ್ ಆಗಿರುತ್ತೆ. ಆದ್ರೆ ಮೈಕ್ರೋ ಪ್ರೊಸೆಸರ್ ಮೆಮೊರಿ ಇನ್ ಬಿಲ್ಟ್ ಆಗಿರುತ್ತೆ. ಮೈಕ್ರೋ ಕಂಟ್ರೋಲರ್ ಇನ್ ಬಿಲ್ಟ್ ಅಥವಾ ಚಿಪ್ ಒಳಗಡೆನೆ ಇರುತ್ತೆ. ಇದ್ರದ್ದು ನಾವು ಎಕ್ಸ್ಟರ್ನಲಿ ಎಂಬೆಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಪೀಡ್, ಮೈಕ್ರೋ ಪ್ರೊಸೆಸರ್ ವಿಲ್ ಬಿ ಹೈ. ಮಾಡರೇಟ್ ಅಂದ್ರೆ ಸ್ಲೋ ಅಂತ ಅಲ್ಲ, ಮೈಕ್ರೋ ಪ್ರೊಸೆಸರ್ಗೆ ಕಂಪೇರ್ ಮಾಡಿದ್ರೆ ಇದ್ರ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ. ಕಾಸ್ಟ್, ಮೈಕ್ರೋ ಪ್ರೊಸೆಸರ್ದು ಜಾಸ್ತಿ, ಮೈಕ್ರೋ ಕಂಟ್ರೋಲರ್ದು ಕಡಿಮೆ. ಇದನ್ನ ಎಲ್ಲಿ ಯೂಸ್ ಮಾಡ್ಕೊಂತೀವಿ, ಕಂಪ್ಯೂಟರ್ ಒಳಗಡೆ ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಲ್ಯಾಪ್ಟಾಪ್ ಒಳಗಡೆ ಇರುತ್ತೆ, ಸರ್ವರ್ ಒಳಗಡೆ ಇರುತ್ತೆ. ಆದ್ರೆ ಹೋಮ್ ಅಪ್ಲಯನ್ಸಸ್ ಅಥವಾ IoT ಡಿವೈಸಸ್ ಅಂದ್ರೆ ಸ್ಮಾರ್ಟ್ ಫೋನ್ ಒಳಗಡೆ ಇರುತ್ತೆ, ಅಂಡ್ ಯುವರ್ ರಿಮೋಟ್ಸ್ ಒಳಗಡೆ ಮೈಕ್ರೋ ಕಂಟ್ರೋಲರ್ ಇರುತ್ತೆ. ಸೊ ಇದೆಲ್ಲವೂ ಎಕ್ಸಾಂಪಲ್ಸ್ ಫಾರ್ ಯುವರ್ ಮೈಕ್ರೋ ಕಂಟ್ರೋಲರ್. ಈಗ ನೋಡಿ, ಒಂದು ವಾಷಿಂಗ್ ಮಷಿನ್ ಅಂತ ತಗೊಂಡ್ರೆ ಇಲ್ಲೊಂದು ಕ್ವಿಕ್ ಆಗಿ ಎಕ್ಸಾಂಪಲ್ ಇದೆ. ಅದೇನ್ ಮಾಡುತ್ತೆ, ಇಟ್ ವಿಲ್ ಕಂಟ್ರೋಲ್ ದ ವಾಷಿಂಗ್ ಮಿಷಿನ್ ಸೈಕಲ್ ಆಟೋಮ್ಯಾಟಿಕಲಿ. ಯಾವಾಗ ಸ್ಪೀಡ್ ನ ಜಾಸ್ತಿ ಮಾಡಬೇಕು, ಯಾವಾಗ ಕಡಿಮೆ ಮಾಡಬೇಕು, ಯಾವ ರೀತಿಯ ಬಟ್ಟೆಗಳಿಗೆ ಯಾವ ತರ ವಾಶ್ ಮಾಡಬೇಕು ಅದು ಆಗುತ್ತೆ ಅಲ್ವಾ. ಆಮೇಲೆ ವಾಟರ್ ಅದಾಗಿದ್ದೇ ಫಿಲ್ ಮಾಡ್ಕೊಳ್ಳುತ್ತೆ, ವಾಶ್ ಮಾಡುತ್ತೆ, ಅದು ಒಣಗಿಸುತ್ತೆ, ಮತ್ತೆ ಡ್ರೈ ಆಗ್ತಾ, ಅಂದ್ರೆ ಆ ಸೈಕಲ್ ಸ್ಪಿನ್ನಿಂಗ್ ಅಂಡ್ ರೀಸೈಕ್ಲಿಂಗ್, ಆ ಡ್ರೈನಿಂಗ್ ಎಲ್ಲ ಆಗ್ತಾ ಹೋಗುತ್ತೆ. ಸೊ ಇದು ಅಡ್ವಾಂಟೇಜ್ ಏನು ಮೈಕ್ರೋ ಕಂಟ್ರೋಲರ್ ಅಂದ್ರೆ,
ಒಬ್ಬ ಕಾಮನ್ ಮ್ಯಾನ್ ಪದೇ ಪದೇ ಇಂಟರ್ವ್ಯೂನ್ ಆಗೋ ಅವಶ್ಯಕತೆ ಇಲ್ಲ, ಇನ್ವಾಲ್ವ್ ಆಗೋ ಅವಶ್ಯಕತೆ ಇಲ್ಲ. ಒಂದ್ಸಲ ಒಂದು ಟಾಸ್ಕ್ ನ ಕೊಟ್ಬಿಟ್ರೆ ಒಂದು ಡಿವೈಸ್ಗೆ ಅದು ಬೇರೆ ಬೇರೆ ರೀತಿಲಿ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತಲ್ಲ, ಅದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಯುವರ್ ಮೈಕ್ರೋ ಕಂಟ್ರೋಲರ್. ನೆಕ್ಸ್ಟ್ ಇಸ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಸೊ ಇದು ಈ ಡೇಟಾ ಅಂಡ್ ಇನ್ಫಾರ್ಮೇಶನ್ ಏನ್ ಮಾಡಿದ್ದಾರೆ ಅಂದ್ರೆ ಮಾಡರ್ನ್ ಕಂಪ್ಯೂಟರ್ಗೆ ಲಿಂಕ್ ಮಾಡಿರೋ ಟಾಪಿಕ್ ಇದು. ಯಾಕೆ ಮಾಡರ್ನ್ ಕಂಪ್ಯೂಟರ್ಗೆ ಲಿಂಕ್ ಮಾಡಿದ್ದಾರೆ ಅಂದ್ರೆ ಇವತ್ತಿನ ದಿನ ನಾವು AI, ಬಿಗ್ ಡೇಟಾ ಅನಾಲಿಟಿಕ್ಸ್ ಈ ತರ ಎಲ್ಲ ಹೇಳ್ತೀವಿ ಅಲ್ವಾ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಟ್ ವಿಲ್ ಬಿ ಲೈಕ್ ಅ ಫಂಡಮೆಂಟಲ್. ಸೊ ಡೇಟಾ ಅಂದ್ರೆ ಏನು ನಾನು ಆಲ್ರೆಡಿ ಹೇಳಿದ್ದೀನಿ. ಡೇಟಾ ಇಸ್ ಅ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್. ವಾಟ್ ಅಬೌಟ್ ಯುವರ್ ಇನ್ಫಾರ್ಮೇಶನ್? ಸೊ ಇನ್ಫಾರ್ಮೇಶನ್ ಅಂತ ಅಂದ್ರೆ ಏನು? ದ ಪ್ರಾಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಆಸ್ ಅನ್ ಇನ್ಫಾರ್ಮೇಶನ್. ಸೊ ಕ್ವಿಕ್ ಆಗಿ ಇಲ್ಲಿ ಡೇಟಾ ಅಂದ ತಕ್ಷಣ 3 ತರ ಡೇಟಾ ಇದೆ. ಒಂದು ಸ್ಟ್ರಕ್ಚರ್ ಡೇಟಾ, ಇನ್ನೊಂದು ಅನ್ಸ್ಟ್ರಕ್ಚರ್ಡ್ ಡೇಟಾ, ಮೂರನೇದು ಸೆಮಿ ಸ್ಟ್ರಕ್ಚರ್ ಡೇಟಾ. ಸೊ ಒಂದು ಫಿಕ್ಸ್ಡ್ ಅಥವಾ ಪ್ರಿಡಿಫೈನ್ಡ್ ಡೇಟಾನ ನಾವು ಏನಂತ ಕರಿತೀವಿ? ಸ್ಟ್ರಕ್ಚರ್ ಡೇಟಾ ಅಂತ ಕರಿತೀವಿ. ಸ್ಟ್ರಕ್ಚರ್ ಡೇಟಾ ನೋಡಿದ ತಕ್ಷಣ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದು ಯಾವಾಗ್ಲೂ ಟೇಬಲ್ ಅಲ್ಲಿ ಅಂದ್ರೆ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಡೇಟಾಬೇಸ್ ಅಂದ್ರೆ ಟೇಬಲ್ ಮುಖಾಂತರ ಸ್ಟೋರ್ ಆಗಿರುತ್ತೆ. ಆಮೇಲೆ ಅದನ್ನ ಈಸಿಯಾಗಿ ಅರೇಂಜ್ ಮಾಡ್ತಾ ಹೋಗ್ಬೋದು. ಇದೆಲ್ಲವೂ ಸ್ಟ್ರಕ್ಚರ್ ಡೇಟಾ. ಎಕ್ಸಾಂಪಲ್ ಏನು? ಸ್ಕೂಲ್ ಅಟೆಂಡೆನ್ಸ್ ರೆಕಾರ್ಡ್ ಗೊತ್ತಿದೆ ಅಲ್ವಾ? ಸ್ಕೂಲ್ ಅಟೆಂಡೆನ್ಸ್ ರೆಕಾರ್ಡ್ ಅಥವಾ ಕಾಲೇಜ್ ಅಟೆಂಡೆನ್ಸ್ ರೆಕಾರ್ಡ್ ಅಲ್ಲಿ ನಿಮ್ ರಿಜಿಸ್ಟರ್ ನಂಬರ್, ನೇಮ್, ಯಾವ ಕ್ಲಾಸ್, ಎಷ್ಟು ಕ್ಲಾಸಸ್ ಬಂದಿದ್ರಿ, ಎಷ್ಟು ಕ್ಲಾಸಸ್ ಆಬ್ಸೆಂಟ್, ಅದೆಲ್ಲ ಡಿಸ್ಪ್ಲೇ ಆಗಿರುತ್ತೆ. ಅದಕ್ಕೆ ಅದು ಸೇಲ್ಸ್ ಟ್ರಾನ್ಸಾಕ್ಷನ್. ಯಾವತ್ತು ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ, ಎಷ್ಟು ಕ್ವಾಂಟಿಟಿ ವೇರ್ ಹೌಸ್ ಇಂದ ಬಂದಿದೆ, ಅದು ಸೇಲ್ಸ್. ಅಂಡ್ ATM, ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಅಥವಾ ಟಿಕೆಟ್ ಬುಕಿಂಗ್ ಡೇಟಾ. ಇವೆಲ್ಲವೂ ಎಕ್ಸಾಂಪಲ್ ಆಫ್ ಯುವರ್ ಸ್ಟ್ರಕ್ಚರ್ಡ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು? ಅದಕ್ಕೆ ಪ್ರೀಡಿಫೈನ್ ಆಗಿರೋ ಫಾರ್ಮ್ಯಾಟ್ ಇರಲ್ಲ. ಆಮೇಲೆ ಎರಡನೇದು, ಸ್ಟ್ರಕ್ಚರ್ ಡೇಟಾ ಈಸ್ ಈಸಿ ಟು ಸ್ಟೋರ್ ವೇರ್ ಆಸ್ ಇಟ್ ಇಸ್ ಡಿಫಿಕಲ್ಟ್ ಟು ಸ್ಟೋರ್. ಆಮೇಲೆ ಕಂಟೆಂಟ್ ತುಂಬಾ ಮಿಕ್ಸಪ್ ಆಗಿರುತ್ತೆ. ಈಗ ಒಂದು ನಾನು ಮೂವಿ ಅಂತ ತಗೊಂಡ್ರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ? ಫ್ರೇಮ್ಸ್ ಇರುತ್ತೆ, ಇಮೇಜಸ್ ಇರುತ್ತೆ, ಕಂಟಿನ್ಯೂಸ್ ಫ್ರೇಮ್ಸ್ ಇರುತ್ತೆ, ವಿಡಿಯೋ ಅಂತ ಕರಿತೀನಿ ನಾನು ಅದನ್ನ. ಅದ್ರ ಜೊತೆಗೆ ಟೆಕ್ಸ್ಟ್ ಎಲ್ಲ ಇರುತ್ತೆ. ಆಮೇಲೆ ಆಡಿಯೋ ಇರುತ್ತೆ, ಆಡಿಯೋದಲ್ಲಿ ವೇರಿಯೇಷನ್ ಇರುತ್ತೆ, ಆಡಿಯೋ ಬರಬೇಕಾದ್ರೆ ಮ್ಯೂಸಿಕ್ ಬರುತ್ತೆ. ಇದಕ್ಕೆ ನಾವು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? ಡಾಕ್ಯುಮೆಂಟ್ಸ್, ಗ್ರಾಫಿಕ್ಸ್, ಸೋಷಿಯಲ್ ಮೀಡಿಯಾ, ಪೋಸ್ಟ್. ನೋಡಿ, ಇದು ನಾನು ಇಲ್ಲಿ ಏನ್ ಕಂಟೆಂಟ್ ಬರ್ದಿದ್ದೀನಿ ಇಷ್ಟು ಮಾತ್ರ ಸಮರೈಸ್ ಮಾಡ್ಕೊಂಡು ನೀವು ಓದ್ಕೋತಾ ಅಥವಾ ಮೆಮೊರೈಸ್ ಮಾಡ್ಕೋತಾ ಹೋದ್ರೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಸ್ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಒಂದು ಡೇಟಾಗೆ ಯಾವುದೇ ತರಹದ ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಅಥವಾ ಫಿಕ್ಸ್ಡ್ ಪ್ರಿಡಿಫೈನ್ಡ್ ಸ್ಟ್ರಕ್ಚರ್ ಇರಲ್ವೋ ಅದಕ್ಕೆ ನಾವು ಏನಂತ ಕರಿತೀವಿ? ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಎಕ್ಸಾಂಪಲ್ ಕೊಡ್ತೀನಿ ನೋಡಿಲಿ. ನೇಮ್ ಮೋಹನ್, ಕ್ಲಾಸ್ 11th month July, ಅಟೆಂಡೆನ್ಸ್ 98. ಇಲ್ಲಿ ಏನು ನೇಮ್, ಕ್ಲಾಸ್, ಮಂತ್, ಅಟೆಂಡೆನ್ಸ್ ಇದು ಸ್ಟ್ರಕ್ಚರ್ಡ್. ಆದ್ರೆ ಇದು ಯಾವಾಗ್ಲೂ ಸೇಮ್ ಇರುತ್ತಾ? ಇಲ್ಲ, ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಎಕ್ಸಾಂಪಲ್ ಏನೇನು? ಇಮೇಲ್, HTML ಮತ್ತೆ CSV. CSV ಸ್ಟ್ಯಾಂಡ್ಸ್ ಫಾರ್ ಕಾಮಾ ಸೆಪರೇಟೆಡ್ ವ್ಯಾಲ್ಯೂ. ಇದ್ರದ್ದು ಮೇನ್ ಅಪ್ಲಿಕೇಶನ್ ಏನು ಆಫ್ ಯುವರ್ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿದ್ರೆ, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಇಸ್ ಮೇನ್ಲಿ ಯೂಸ್ಡ್ ಇನ್ ವೆಬ್ ಅಪ್ಲಿಕೇಶನ್, HTML. ನೆಕ್ಸ್ಟ್, ಡೇಟಾ ಕ್ಯಾಪ್ಚರಿಂಗ್. ಡೇಟಾನ ಹೇಗೆ ಬೇರೆ ಬೇರೆ ಮುಖಾಂತರ ಕ್ಯಾಪ್ಚರ್ ಮಾಡ್ತಾ ಹೋಗ್ತೀವಿ. ನಾನು ಕೀಬೋರ್ಡ್ ಅಲ್ಲಿ ಏನಾದ್ರೂ ಟೈಪ್ ಮಾಡೋದ್ರಿಂದ ಡೇಟಾ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ ಅಥವಾ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಥವಾ ಜನರೇಟ್ ಆಗ್ತಾ ಹೋಗುತ್ತೆ. ಬಾರ್ ಕೋಡ್. ಸೊ ಅಲ್ಲೇನಿರುತ್ತೆ? ಪ್ರಾಡಕ್ಟ್ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಒಂದು ಹಾಫ್ ಅ ಪೇಜ್ ಇರುತ್ತೆ. ಆದ್ರೆ ಅದಷ್ಟು ಸ್ಟೋರ್ ಮಾಡೋದಕ್ಕಾಗುತ್ತಾ ಪ್ರಾಡಕ್ಟ್ ಮೇಲೆ? ಅದ್ರ ಬದಲು ಬಾರ್ ಕೋಡ್ ಇರುತ್ತೆ. ಈ ತರ ಡೇಟಾ ಕ್ಯಾಪ್ಚರ್ ಮಾಡ್ತೀವಿ. ನೆಕ್ಸ್ಟ್, ಸೆನ್ಸಾರ್ಸ್. ಟೆಂಪರೇಚರ್ ಎಷ್ಟಿರುತ್ತೆ, ಮಳೆ ಬರುತ್ತೋ ಇಲ್ವೋ, ಇದೆಲ್ಲವೂ ಒಂದು ಡೇಟಾ ನಮ್ಗೆ ಕ್ಯಾಪ್ಚರ್ ಮಾಡ್ಕೊಡುತ್ತೆ ಅಲ್ವಾ. ಅಂದ್ರೆ ಇವತ್ತು ಸಂಜೆ 6 ಗಂಟೆಗೆ ಮಳೆ ಬರುತ್ತೋ ಇಲ್ವೋ, ನಾಳೆ ಮಳೆ ಬರುತ್ತೋ ಇಲ್ವೋ. ಸೊ ಇದಕ್ಕೆ ನಾವು ಡೇಟಾ ಹೇಗೆ ಕ್ಯಾಪ್ಚರ್ ಮಾಡ್ಕೊಬೇಕು? ಅದಕ್ಕೆ ಒಂದು ಡಿವೈಸ್ ಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಸೆನ್ಸಾರ್ಸ್. ದ ನೆಕ್ಸ್ಟ್ ಒನ್ ಇಸ್ ಸೋಷಿಯಲ್ ಮೀಡಿಯಾ ಇನ್ಪುಟ್. ಸೊ ನಿಮ್ಗೆ ಆಲ್ರೆಡಿ ಅದು ಗೊತ್ತಿದೆ. ಸೊ ಡೇಟಾನ ಹೇಗೆ ಕ್ಯಾಪ್ಚರ್ ಮಾಡ್ಕೊಂತೀವಿ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಆಗಿರ್ಬೋದು, ಒಂದು ಇಮೇಜ್ ಆಗಿರ್ಬೋದು, ಅಥವಾ ಒಂದು ವಿಡಿಯೋ ಮುಖ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಡೇಟಾ ಕ್ಯಾಪ್ಚರಿಂಗ್. ಸೊ ಬೇಸಿಕಲಿ ವಾಟ್ ಇಸ್ ಡೇಟಾ ಕ್ಯಾಪ್ಚರಿಂಗ್? ಕಲೆಕ್ಟಿಂಗ್ ದ ಡೇಟಾ ಫ್ರಮ್ ಡಿಫರೆಂಟ್ ಸೋರ್ಸಸ್ ಇನ್ ದ ಡಿಜಿಟಲ್ ಫಾರ್ಮ್. ಸೊ ಒಂದ್ಸಲ ಡೇಟಾ ಕ್ಯಾಪ್ಚರ್ ಮಾಡಿದ್ಮೇಲೆ ಅದನ್ನ ಸ್ಟೋರ್ ಮಾಡಬೇಕು. ಸ್ಟೋರ್ ಏನಕ್ಕೆ ಬೇಕು? ಫ್ಯೂಚರಲ್ಲಿ ನನಗೇನಾದ್ರೂ ವಾಪಸ್ ಬೇಕು ಅಂದಾಗ ನನಗೆ ಅದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಡೇಟಾ ಸ್ಟೋರ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಯಾವ್ದು? ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, SSD. ಆಮೇಲೆ
ಡೇಟಾ ಜಾಸ್ತಿ ಜನರೇಟ್ ಆಗ್ತಿರೋದ್ರಿಂದ ನಾವು ಸರ್ವರ್ಸ್ ಮುಖಾಂತರ ಡೇಟಾನ ಸ್ಟೋರ್ ಮಾಡ್ಕೊಂತೀವಿ. ಇದು ಚಾಲೆಂಜ್ ಅಂದ್ರೆ ಮೇಜರ್ ಕಾಂಪ್ಲೆಕ್ಸಿಟಿ ಏನಂದ್ರೆ ಅದನ್ನ ಪದೇ ಪದೇ ಮೇಂಟೈನ್ ಮಾಡ್ತಾ ಇರಬೇಕು, ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಇದಕ್ಕೋಸ್ಕರನೇ ನಾವು ಇವತ್ತಿನ ದಿನ ಕ್ಲೌಡ್ ನ ಯೂಸ್ ಮಾಡ್ತಾ ಇದೀವಿ ಇನ್ ಆರ್ಡರ್ ಟು ಸ್ಟೋರ್ ದ ಡೇಟಾ. ನೆಕ್ಸ್ಟ್ ಒನ್, ಡೇಟಾ ರಿಟ್ರೀವಲ್. ನಾನು ಮೊದಲೇ ಹೇಳಿದೆ ಅಲ್ವಾ, ಸ್ಟೋರ್ ಆಗಿರೋ ಡೇಟಾನ ಹೇಗೆ ನಾವು ವಾಪಸ್ ಪಡ್ಕೊಂತೀವಿ, ದಟ್ ಇಸ್ ಕಾಲ್ಡ್ ಆಸ್ ಫೆಚಿಂಗ್ ಅಪ್ ಆಫ್ ಡೇಟಾ ಫ್ರಮ್ ದ ಸ್ಟೋರ್ ಡಿವೈಸಸ್. ಸೊ ಮೇಜರ್ ಚಾಲೆಂಜ್ ಏನು, ಡೇಟಾಬೇಸ್ ಅಂದ್ರೆ ಬಿಲ್ಡ್ ಆಗ್ತಾ ಆಗ್ತಾ ಡೇಟಾ ಲಾರ್ಜ್ ಸ್ಕೇಲ್ ಅಲ್ಲಿ ಬಿಲ್ಡ್ ಆಗ್ತಾ ಆಗ್ತಾ ರಿಟ್ರೀವಲ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ನೀವು ಒಂದು ಡಾಕ್ಯುಮೆಂಟ್ 5 ಪೇಜ್ ಇದ್ದಾಗ ನಾನು ಯಾವ್ದಾದ್ರು ಒಂದು ವರ್ಡ್ ಕೊಟ್ರೆ ನೀವು ಬೇಗ ಹುಡುಕ್ಬಿಟ್ಟು ಹೇಳ್ತೀರಾ. ಅದೇ ಒಂದು ಡಾಕ್ಯುಮೆಂಟ್ 500 ಪೇಜ್ ಇದ್ದಾಗ ಅದೇ ಒಂದು ವರ್ಡ್ ಕೊಟ್ರೆ ಹುಡುಕೋದು ಕಷ್ಟ ಆಗುತ್ತೆ. ಸೊ ಅದೇ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಇದಾಗಿತ್ತು ಡಿಫ್ರೆಂಟ್ ಡೇಟಾ ಕ್ಯಾಪ್ಚರಿಂಗ್, ಸ್ಟೋರೇಜ್ ಆಸ್ ವೆಲ್ ಆಸ್ ದ retrieval. We are almost approaching to the last part of this particular chapter, that is software. ಸೊ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಮಕ್ಕಳ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾನು ಇಲ್ಲಿ ಸಮ್ಮರೈಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಡೀಟೇಲ್ಡ್ ಆಗಿ ಓದ್ಬಿಟ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ದ ಸಾಫ್ಟ್ವೇರ್ ಅಂತ ಕೊಟ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾಫ್ಟ್ವೇರ್ ಅಂದ್ರೆ ಏನು? ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮಬಲ್ ಇನ್ಸ್ಟ್ರಕ್ಷನ್. ಏನಕ್ಕೆ ನಾನು ಇನ್ಸ್ಟ್ರಕ್ಷನ್ ಏನು ಕೊಡ್ತೀನಿ ಕಂಪ್ಯೂಟರ್ಗೆ, ಈ ಪರ್ಟಿಕ್ಯುಲರ್ ಟಾಸ್ಕ್ ಮಾಡು ಅಂತ ಹೇಳೋದಕ್ಕೋಸ್ಕರ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂತ ಬಂದ ತಕ್ಷಣ ಫಸ್ಟ್ ಕ್ಯಾಟಗರಿ ಆಫ್ ಸಾಫ್ಟ್ವೇರ್ ಏನು? ಸಿಸ್ಟಮ್ ಸಾಫ್ಟ್ವೇರ್. ಇದೇನ್ ಮಾಡುತ್ತೆ? ಇಟ್ ವಿಲ್ ಕಂಟ್ರೋಲ್ ಅಂಡ್ ಮ್ಯಾನೇಜ್ ದ ಹಾರ್ಡ್ವೇರ್. ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ಇಟ್ ವಿಲ್ ಆಲ್ಸೋ ಪ್ರೊವೈಡ್ ದ ಪ್ಲಾಟ್ಫಾರ್ಮ್ ಟು ರನ್ ದ ಸಾಫ್ಟ್ವೇರ್. ದಟ್ ಕೈಂಡ್ ಆಫ್ ಸಾಫ್ಟ್ವೇರ್ ಇಸ್ ಕಾಲ್ಡ್ ಆಸ್ ಸಿಸ್ಟಮ್ ಸಾಫ್ಟ್ವೇರ್. ಈಗ ಇದು ಯಾರ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ? ಡೈರೆಕ್ಟ್ ಆಗಿ ಹಾರ್ಡ್ವೇರ್ ಡಿವೈಸ್ ಜೊತೆನೆ ಇಂಟ್ರಾಕ್ಟ್ ಆಗುತ್ತೆ. ಅಂದ್ರೆ ಏನರ್ಥ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಫೋನ್ ನ ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಅಲ್ಲಿ ಆಪ್ಷನ್ ಇರುತ್ತೆ ರೀಸ್ಟಾರ್ಟ್. ರೀಸ್ಟಾರ್ಟ್ ಅಂತ ನಾನು ನಾರ್ಮಲ್ ಇನ್ಫಾರ್ಮೇಶನ್ ಕೊಟ್ಟರು ಸಹ ಅದು ಹೋಗಿ ಹಾರ್ಡ್ವೇರ್ಗೆ ಹೇಳಿದಾಗ ಇಡೀ ಸಿಸ್ಟಮ್ ಫೋನ್ ಏನಾಗುತ್ತೆ, ಆಫ್ ಆಗಿ ಆನ್ ಆಗುತ್ತೆ ಅಲ್ವಾ? ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಸಿಸ್ಟಮ್ ಸಾಫ್ಟ್ವೇರ್. ಇದಕ್ಕೆ ಮೇನ್ ಯೂಸ್ ಅಥವಾ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ವಿಂಡೋಸ್, ಲಿನಕ್ಸ್. ಬೇಸಿಕಲಿ ಇವೆಲ್ಲ ಏನು? ದೀಸ್ ಆರ್ ಆಲ್ ಯೋರ್ ಆಪರೇಟಿಂಗ್ ಸಿಸ್ಟಮ್ಸ್. ಸೊ ಇದು ಬ್ರೀಫ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಮೇನ್ ಟೈಪ್ಸ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಮೊದಲನೇದು ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಒನ್ ಇಸ್ ಯೋರ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು? ನೀವು ಇದಕ್ಕೆ ಕ್ವಿಕ್ ಆಗಿ ಮೈಕ್ರೋ ಕಂಟ್ರೋಲರ್ ಜೊತೆ ರಿಲೇಟ್ ಮಾಡ್ಕೊಬಹುದು. ಮೈಕ್ರೋ ಪ್ರಾಸೆಸರ್ ಏನ್ ಮಾಡ್ತಿದ್ವಿ? ಜನರಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿದ್ವಿ. ಮೈಕ್ರೋ ಕಂಟ್ರೋಲರ್ ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಸ್ಪೆಸಿಫಿಕ್ ಪರ್ಪಸ್ಗೆ. ಅದೇ ತರ ಸಿಸ್ಟಮ್ ಸಾಫ್ಟ್ವೇರ್ ನ ಜನರಲ್ ಪರ್ಪಸ್. ನಾವು ಯಾವುದೇ ತರದ ಟಾಸ್ಕ್ ಮಾಡಬೇಕು ಅಂದ್ರೂ ಆಪರೇಟಿಂಗ್ ಸಿಸ್ಟಮ್ ಇರಲೇಬೇಕು. ದಟ್ ಇಸ್ ಜನರಲ್ ಪರ್ಪಸ್. ಅದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು? ಸ್ಪೆಸಿಫಿಕ್ ಪರ್ಪಸ್. ಏನದು ಸ್ಪೆಸಿಫಿಕ್ ಪರ್ಪಸ್ ಅಂದ್ರೆ ಟೈಪಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅಥವಾ ಅಕೌಂಟ್ ನ ಮ್ಯಾನೇಜ್ ಮಾಡೋದಕ್ಕಾಗಿರ್ಬೋದು. ನಾವು ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಲ್ಲ, ಅದನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಟೈಪ್ಸ್ ಏನು? ಜನರಲ್ ಪರ್ಪಸ್ ಸಾಫ್ಟ್ವೇರ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನೀವು ಈಗ ತಾನೇ ಸ್ಪೆಸಿಫಿಕ್ ಪರ್ಪಸ್ ಅಂತ ಹೇಳಿದ್ರಿ, ಮತ್ತೆ ಇಲ್ಲಿ ಜನರಲ್ ಪರ್ಪಸ್. ಜನರಲ್ ಪರ್ಪಸ್ ಅಂದ್ರೆ ಜನರಲ್ ಪರ್ಪಸ್ ಟಾಸ್ಕ್ಸ್. ಯಾವ್ದದು? ವರ್ಡ್ ಅಂದ್ರೆ ಟೈಪ್ ಮಾಡ್ತೀವಿ, ಇದು ರೈಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ನ ಸ್ಟೋರ್ ಮಾಡ್ಕೊಂಡು ಔಟ್ಪುಟ್ ತಗೋತೀವಿ. ಸ್ಪ್ರೆಡ್ ಶೀಟ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡ್ತೀವಿ. ನೆಕ್ಸ್ಟ್ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ ಏನ್ ಮಾಡ್ತೀವಿ? ವಿ ವಿಲ್ ನ್ಯಾವಿಗೇಟ್ ಡಿಫ್ರೆಂಟ್ ವೆಬ್ಸೈಟ್. ನೆಕ್ಸ್ಟ್ ಮಲ್ಟಿಮೀಡಿಯಾ ಟೂಲ್ಸ್, ಬೇರೆ ಬೇರೆ ರೀತಿಯ ಫೈಲ್ಸ್ ಗಳನ್ನ ಯೂಸ್ ಮಾಡ್ಕೊಂತೀವಿ ಫಾರ್ ಸ್ಟೋರಿಂಗ್ ಆಫ್ ಇಮೇಜಸ್ ಆರ್ ವಿಡಿಯೋಸ್. ಸೊ ಇದನ್ನ ನಾವು ಮಲ್ಟಿಮೀಡಿಯಾ ಅಂತ ಕರಿತೀವಿ. ಸೊ ಇದನ್ನು ನೋಡ್ಕೊಳ್ಳಿ ಮಕ್ಕಳ, ಏನಾದ್ರು ಡೌಟ್ ಇದ್ರೆ ನನ್ನ ಕೇಳಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಪ್ರೈಟರಿ, ಫ್ರೀವೇರ್ ಆಸ್ ವೆಲ್ ಆಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದು ಇಂಪಾರ್ಟೆಂಟ್. ಏನಿದು? ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಪನ್ ಸೋರ್ಸ್ ನಮಗೆ ಅಂದ್ರೆ ಯಾರು? ನಾವು ಕಾಮನ್ ಪೀಪಲ್ ಅಥವಾ ಎಂಡ್ ಯೂಸರ್ಗೆ ನಾವೇನಾದ್ರೂ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡಿರ್ತಾರಲ್ಲ ಸೋರ್ಸ್ ಕೋಡ್, ಅದನ್ನ ನಾವು ಆಕ್ಸೆಸ್ ಮಾಡೋ ಪರ್ಮಿಷನ್ ನಮ್ಗಿದ್ರೆ ಕಾಮನ್ ಪೀಪಲ್ಗೆ, ಅದನ್ನ ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇದನ್ನೇ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರೋದು. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಓಪನ್ ಸೋರ್ಸ್ ಸಾಫ್ಟ್ವೇರ್? ಉಬಂಟು, ಪೈಥಾನ್, ಮೊಜಿಲ್ಲಾ, ಫೈರ್ಫಾಕ್ಸ್. ನೆಕ್ಸ್ಟ್ ಯಾವುದು? ಫ್ರೀವೇರ್ ಸಾಫ್ಟ್ವೇರ್. ಇಲ್ಲಿ ಅವರು ಸಾಫ್ಟ್ವೇರ್ ನ ನಮಗೆ ಫ್ರೀ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ, ಆದ್ರೆ ನಾವು ಸೋರ್ಸ್ ಕೋಡ್ ನ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಅದನ್ನ ನಾವು ಫ್ರೀವೇರ್ ಸಾಫ್ಟ್ವೇರ್ ಅಂತ ಕರಿತೀವಿ.
ಅಡಾಬ್ ರೀಡರ್ ಅಥವಾ ಸ್ಕೈಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ನೆಕ್ಸ್ಟ್ ಪ್ರೊಪ್ರೈಟರಿ ಸಾಫ್ಟ್ವೇರ್. ಇದೇನಿದು? ಸೋರ್ಸ್ ಕೋಡ್ ಇರಲ್ಲ, ಆದ್ರೆ ನಾವು ಫ್ರೀ ಆಗಿ ಅದನ್ನ ಯೂಸ್ ಮಾಡೋದಕ್ಕಾಗಲ್ಲ, ನಾವು ಪರ್ಚೇಸ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಆಸ್ ಲೈಸೆನ್ಸ್ಡ್ ಸಾಫ್ಟ್ವೇರ್. ಎಕ್ಸಾಂಪಲ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ಫಾರ್ ದಟ್ ಮ್ಯಾಟರ್. ಸೊ ಆಲ್ ದೋಸ್ ಥಿಂಗ್ಸ್ ಯು ಶುಡ್ ಬೈ. ಕ್ವಿಕ್ ಹೀಲ್ ಅನ್ನೋದು ಯಾವುದು? ಆಂಟಿವೈರಸ್. ಸೊ ಲೈಕ್ ದಟ್ ಯು ವಿಲ್ ಬಿ ಯೂಸಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್. The last part of this chapter, that is operating system. So ಈಗ ಆಲ್ರೆಡಿ ನಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಗೊತ್ತಿದೆ. ಏನದು? ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಇಟ್ ಈಸ್ ಆಕ್ಚುಲಿ ಅ ಸಾಫ್ಟ್ವೇರ್ that manages all the resources of computer including CPU, memory, storage, input and output devices and network connection. It also controls software execution, manages security and provides the interface for user interaction. So ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ನಾವೇನಾದ್ರೂ ಕರೆದ್ರೆ ಇಟ್ ಈಸ್ ಅನ್ ಇಂಟರ್ಮೀಡಿಯೇಟ್ ಅಂದ್ರೆ ಏನು? ಒಂದು ಮಧ್ಯಭಾಗದಲ್ಲಿ ಇರುತ್ತೆ. ಯಾವ್ದಕ್ಕೆ? ಹಾರ್ಡ್ವೇರ್ಗೆ, ಸಾಫ್ಟ್ವೇರ್ಗೆ, ನೆಟ್ವರ್ಕ್ಗೆ. ಸೊ ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಥಿಂಗ್. ಆಮೇಲೆ ಆಪರೇಟಿಂಗ್ ಸಿಸ್ಟಮ್ನ ನಾವು ಏನಂತ ಕರಿಬಹುದು? ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಅಂತ ಕರಿಬಹುದು. ಆ ಪ್ಲಾಟ್ಫಾರ್ಮ್ ಅಲ್ಲೇನೆ ಏನೆಲ್ಲ ವರ್ಕ್ ಆಗುತ್ತೆ? ಆನ್ ದಟ್ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ both hardware and software will work. Examples of operating system ನಿಮ್ಗೆ ಆಲ್ರೆಡಿ ಗೊತ್ತಿದೆ. Windows, Linux, Ubuntu, Fedora, all these are the examples of operating system. ಆಪರೇಟಿಂಗ್ ಸಿಸ್ಟಮ್ ಏನಕ್ಕೆ ಬೇಕು? ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಯೂಸರ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಏನಾಗುತ್ತೆ? ಅಪ್ಲಿಕೇಶನ್ ಮೆಮೊರಿ ಒಳಗಡೆ ಲೋಡ್ ಮಾಡ್ತೀವಿ, CPU-ಗೆ ಅಲೋಕೇಟ್ ಮಾಡುತ್ತೆ, ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ ಅಟ್ ಅ ಟೈಮ್ ರನ್ ಮಾಡ್ಲಿಕ್ಕೂ ಸಹ ಯೂಸ್ ಮಾಡ್ಕೊಂತೀವಿ. ಯೂಸರ್ ಇಂಟ್ರಾಕ್ಷನ್ ಅಂದ್ರೆ ಏನೋ? ಯೂಸರ್ ಯಾವುದೇ ತರಹದ ಒಂದು ಇನ್ಪುಟ್ ತಗೊಳ್ತಾರಲ್ಲ, ಆ ಇನ್ಪುಟ್ ತಗೊಂಡು ಅದಕ್ಕಿರೋ ಕರೆಸ್ಪಾಂಡಿಂಗ್ ಔಟ್ಪುಟ್ ಕೊಡೋದಕ್ಕೂ ಸಹ ಯೂಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಯೂಸರ್ ಇಂಟರಾಕ್ಷನ್ ಇಂಟರ್ಫೇಸ್. ಅದಲ್ಲದೆ ವಾಟ್ ಆರ್ ದ ಫಂಕ್ಷನ್ಸ್? ಸೊ ವಿ ಆರ್ ಹ್ಯಾವಿಂಗ್ ಪ್ರಾಬಬ್ಲಿ 4 ಟೈಪ್ಸ್ ಆಫ್ ಫಂಕ್ಷನ್. ಒಂದು OS ಅಥವಾ ಆಪರೇಟಿಂಗ್ ಸಿಸ್ಟಮ್ ಆಗಿರೋದು ಪ್ರಾಸೆಸ್ನ ಮ್ಯಾನೇಜ್ ಮಾಡುತ್ತೆ, ಮೆಮೊರಿನ ಮ್ಯಾನೇಜ್ ಮಾಡುತ್ತೆ. ಪ್ರಾಸೆಸ್ನ ಮ್ಯಾನೇಜ್ ಮಾಡೋದಂದ್ರೆ ಏನು? ಮಲ್ಟಿಪಲ್ ಬೇರೆ ಬೇರೆ ಸ್ಮಾಲ್ ಪ್ರಾಸೆಸ್ನ ರನ್ ಆಗಬೇಕಾದ್ರೆ ಯಾವ ಪ್ರಾಸೆಸ್ ಆಕ್ಟಿವ್ ಸ್ಟೇಟ್ ಅಲ್ಲಿ ಇದೆ, ಯಾವ ಪ್ರಾಸೆಸ್ ಸ್ಟ್ರಕ್ ಆಗಿದೆ, ಯಾವ ಪ್ರಾಸೆಸ್ ಪ್ಯಾಸಿವ್ ಸ್ಟೇಟ್ ಅಲ್ಲಿ ಇದೆ ಅಂತ ಚೆಕ್ ಮಾಡುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಮೆಮೊರಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಯಾವ ಮೆಮೊರಿ ಫ್ರೀ ಆಗಿದೆ, ಯಾವ ಮೆಮೊರಿ ಆಕ್ಯುಪೈ ಆಗಿದೆ, ಯಾವ ಮೆಮೊರಿಗೆ ನಾನೀಗ ಡೇಟಾನ ಸ್ಟೋರ್ ಮಾಡ್ಬೋದು, ಯಾವ ಮೆಮೊರಿ ತುಂಬಾ ದಿನದಿಂದ ಯೂಸ್ ಮಾಡಿಲ್ಲ, ಸೊ ದಟ್ ಐ ಕ್ಯಾನ್ ಡಿಲೀಟ್ ಇಟ್ ಪರ್ಮನೆಂಟ್ಲಿ. ದಿಸ್ ಕೈಂಡ್ ಆಫ್ ಥಿಂಗ್ಸ್ ಇಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಮೆಮೊರಿ ಮ್ಯಾನೇಜ್ಮೆಂಟ್. ದ ನೆಕ್ಸ್ಟ್ ಒನ್ ಇಸ್ ಫೈಲ್ ಮ್ಯಾನೇಜ್ಮೆಂಟ್. ಏನಿದು ಫೈಲ್ ಮ್ಯಾನೇಜ್ಮೆಂಟ್ ಅಂದ್ರೆ? ಫೈಲ್ ಇಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ interrelated data is stored in a particular place. That is what we call it as file. So ಸ್ಟೋರೇಜ್ ಅಲ್ಲಿ ಫೈಲ್ ನ ಇಟ್ಕೋತೀವಿ. ಸೊ ಏನ್ ಮಾಡ್ತಿದೀವಿ ನಾವು? ಡೇಟಾನ ಕ್ರಿಯೇಟ್ ಮಾಡ್ತೀವಿ, ರೀಡ್ ಮಾಡ್ತೀವಿ, ರೈಟ್ ಮಾಡ್ತೀವಿ. ಸೊ ಆ ಕಾರಣಕ್ಕೆ ನಾವು ರೀಡಿಂಗ್, ರೈಟಿಂಗ್ ಎಲ್ಲ ನಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ, ಅಲ್ಲಿ ಅರ್ಥ ಮಾಡ್ಕೊಂತೀವಿ ಫೈಲ್ ಬಗ್ಗೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ? ಒಂದು ಸೆಕ್ಯೂರಿಟಿ ಮತ್ತೆ ಡೇಟಾನ ಒಂದು ಪ್ರೀಡಿಫೈನ್ಡ್ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಆ ಪ್ರೀಡಿಫೈನ್ಡ್ ಫಾರ್ಮ್ಯಾಟ್ ಅಲ್ಲಿ ಏನಕ್ಕೆ ಸ್ಟೋರ್ ಮಾಡಬೇಕು? ನನಗೆ ಬೇಕಾದಾಗ ರಿಟ್ರೀವ್ ಮಾಡ್ಕೊಬೋದಲ್ವಾ? ಆ ಕಾರಣಕ್ಕೋಸ್ಕರ ಫೈಲ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಲೈಬ್ರರಿ, ನೀವು ನಿಮ್ಮ ಕಾಲೇಜ್ ಲೈಬ್ರರಿನ ವಿಸಿಟ್ ಮಾಡಿದ್ರೆ ನಿಮಗೆ ಫಿಸಿಕ್ಸ್ ರಿಲೇಟೆಡ್ ಬುಕ್ ಬೇಕು ಅಂದ್ರೆ ಹೋಗ್ಬಿಟ್ಟು ಒಂದು 10 ನಿಮಿಷದಲ್ಲಿ ತಗೊಂಡ್ ಬರೋದು. ಯಾಕೆ? ನಿಮಗೆ ಫಿಸಿಕ್ಸ್ ಬುಕ್ ಎಲ್ಲಿಟ್ಟಿರ್ತಾರೆ ಅಂತ ಗೊತ್ತಿರುತ್ತೆ, ಆಥರ್ ನೇಮ್ ಗೊತ್ತಿರುತ್ತೆ, ಹೋಗ್ಬಿಟ್ಟು ತರ್ತೀರಾ. ಸೊ ಪ್ರಾಪರ್ ಆಗಿ ಅರೇಂಜ್ ಆಗಿದ್ರೆ ಎಲ್ಲವೂ ಬೇಗ ಮಾಡ್ಬೋದು. ಆ ಕಾರಣಕ್ಕೇನೆ ಫೈಲ್ ಮ್ಯಾನೇಜ್ಮೆಂಟ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಸಾರ್ಟಿಂಗ್ ಅಂಡ್ ಆಸ್ ವೆಲ್ ಆಸ್ ಕ್ವಿಕ್ ರಿಟ್ರೀವಲ್ ಪರ್ಪಸ್. ನೆಕ್ಸ್ಟ್ ಇಸ್ ಡಿವೈಸ್ ಮ್ಯಾನೇಜ್ಮೆಂಟ್. So it will manage both input as well as the output devices, and it will handle the communication between what and what? Hardware as well as the software. That is your device management. So ಇದರಿಂದ ಏನಾಗುತ್ತೆ? ಯಾವ್ದಾದ್ರು 2 ಹಾರ್ಡ್ವೇರ್ ವರ್ಕ್ ಆಗ್ಬೇಕಾದ್ರೆ ಅದಕ್ಕೆ ಒಂದಕ್ಕೊಂದು ಕಾನ್ಫ್ಲಿಕ್ಟ್ ಅರೈಸ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಡಿವೈಸ್ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ದ ಆಪರೇಟಿಂಗ್ ಸಿಸ್ಟಮ್. ಸೊ ಸಾಫ್ಟ್ವೇರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್. ನಾ ಎರಡೂದ್ರದ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡೋದು ಬಿಟ್ಬಿಟ್ಟು ಬರೀ ಸಮ್ಮರಿ ಮಾತ್ರ ಕೊಟ್ಟಿದ್ದೀನಿ. ಸೊ ದ್ಯಾಟ್ ಯು ಶುಡ್ ನಾಟ್ ಫೀಲ್ ಇಟ್ ಇಸ್ ವೆರಿ ಮಚ್ ಕಾಂಪ್ಲೆಕ್ಸ್. ಓಕೆ, ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಕ್ವಿಕ್ ಆಗಿ ಒಂದಷ್ಟು ಕ್ವಶನ್ ಅಂಡ್ ಆನ್ಸರ್ಸ್ ನೋಡೋಣ.
ಮೊದಲನೇ ಕ್ವಶನ್ ಯಾವುದು? ವಿಚ್ ಟೈಪ್ ಆಫ್ ಸಾಫ್ಟ್ವೇರ್ ಟಿಪಿಕಲಿ ಇನ್ಕ್ಲೂಡ್ಸ್ ಆಪರೇಟಿಂಗ್ ಸಿಸ್ಟಮ್, ಡಿವೈಸ್ ಡ್ರೈವರ್ಸ್ ಅಂಡ್ ಯುಟಿಲಿಟಿ ಸಾಫ್ಟ್ವೇರ್? ನೋಡಿ ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಕಸ್ಟಮೈಸ್ ಸಾಫ್ಟ್ವೇರ್, ಜನರಲ್ ಪರ್ಪಸ್ ಸಾಫ್ಟ್ವೇರ್. ಸೊ ಇದಕ್ಕೆ ಏನ್ ಆನ್ಸರ್ ಬರುತ್ತೆ? ಆಪರೇಟಿಂಗ್ ಸಿಸ್ಟಮ್ ಇದೆ, ಡಿವೈಸ್ ಡ್ರೈವರ್ ಇದೆ, ಮತ್ತೆ ಯುಟಿಲಿಟಿ ಸಾಫ್ಟ್ವೇರ್. ಸೊ ಇದಿಷ್ಟು ಇರೋದು ಯಾವ ಸಾಫ್ಟ್ವೇರ್? ಸಿಸ್ಟಮ್ ಸಾಫ್ಟ್ವೇರ್ ಇಸ್ ದ ರೈಟ್ ಆನ್ಸರ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಇಸ್ ಯೂಸ್ ಟು ಡೆವಲಪ್ ನ್ಯೂ ಸಾಫ್ಟ್ವೇರ್ ಅಪ್ಲಿಕೇಶನ್? ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಅಂದ್ರೆ ಹೊಸದಾಗಿ ನಾನೊಂದು ಸಾಫ್ಟ್ವೇರ್ನ ಬರಿಬೇಕು, ಆ ತರದಕ್ಕೆ ಯಾವ ಸಾಫ್ಟ್ವೇರ್ ಅಪ್ಲಿಕೇಶನ್ ಬೇಕು? ರೈಟ್ ಆನ್ಸರ್ ಇಸ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಹೊಸದಾಗಿ ಬರಿಬೇಕು. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಆಲ್ರೆಡಿ ಇರುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಯುಟಿಲಿಟಿ ಸಾಫ್ಟ್ವೇರ್ ಕೆಲವುದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ, ಅಂದ್ರೆ ವೆಬ್ ಬ್ರೌಸರ್ ಆಗಿರ್ಬೋದು, ಆಂಟಿ ವೈರಸ್ಗೋಸ್ಕರ, ಅದು ಯುಟಿಲಿಟಿ ಸಾಫ್ಟ್ವೇರ್. ಪ್ರೋಗ್ರಾಮಿಂಗ್ ಅಂದ್ರೆ ಹೊಸದಾಗಿ ಯೂಸ್ ಮಾಡಿ, ಹೊಸದಾಗಿ ಏನಾದರೂ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತಾರೆ. Who is credited with inventing the first mechanical computer? ಇದನ್ನ ನಾವು ಓದಿದೀವಿ. ಸೊ ಪ್ರಾಬಬ್ಲಿ ಆ ಟೇಬಲ್ ಅಲ್ಲಿ ಇದೆ ಆನ್ಸರ್. ದ ಆನ್ಸರ್ ಇಸ್ ಚಾರ್ಲ್ಸ್ ಬಾಬೇಜ್. ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂಡ್ ಹೆನ್ಸ್ ಈಸ್ ಟರ್ಮ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್. ಅಸರ್ಷನ್ ಅಂಡ್ ರೀಸನ್ ಕ್ವಶನ್ ನೋಡೋದಾದ್ರೆ, ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಡಿಸೈನ್ ಟು ಮ್ಯಾನೇಜ್ ಅಂಡ್ ಕಂಟ್ರೋಲ್ ಕಂಪ್ಯೂಟರ್ ಹಾರ್ಡ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಪ್ರೊವೈಡ್ಸ್ ಅ ಪ್ಲಾಟ್ಫಾರ್ಮ್ ಫಾರ್ ರನ್ನಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಈಗ ಅಸರ್ಷನ್ ಮತ್ತೆ ರೀಸನ್ ಅಂದ್ರೆ ಏನು? ನಾನೊಂದು ಸ್ಟೇಟ್ಮೆಂಟ್ ಒಂದು ಕೊಡ್ಬೇಕಾದ್ರೆ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು. ಸೊ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ ಅಂದ್ರೆ ಅದಕ್ಕೆ ಇದೇನಾ ರೀಸನ್ ಅಂತ. ಸೊ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಡಿಸೈನ್ ಟು ಮ್ಯಾನೇಜ್ ಅಂಡ್ ಕಂಟ್ರೋಲ್ ಕಂಪ್ಯೂಟರ್ ಹಾರ್ಡ್ವೇರ್. ಹೌದೋ ಇಲ್ವೋ? ಹೌದು. ಇದು ಆಗೋದಕ್ಕೆ ಸಾಧ್ಯ ಏನು? ಸಿಸ್ಟಮ್ ಸಾಫ್ಟ್ವೇರ್ ಇಟ್ ವಿಲ್ ಪ್ರೊವೈಡ್ ದ ಪ್ಲಾಟ್ಫಾರ್ಮ್ ಫಾರ್ ರನ್ನಿಂಗ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಹೌದು. ಒಂದು ಹಾರ್ಡ್ವೇರ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಏನ್ ಪ್ರೊವೈಡ್ ಮಾಡಬೇಕು? ಒಂದು ಪ್ಲಾಟ್ಫಾರ್ಮ್ ನ ಪ್ರೊವೈಡ್ ಮಾಡಬೇಕು ಇನ್ ಆರ್ಡರ್ ಟು ರನ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇದಕ್ಕೆ ಕರೆಕ್ಟ್ ಆಗಿ ನೀವು ಇದನ್ನ ನೋಡ್ತಾ ಹೋದ್ರೆ, ಆಪ್ಷನ್ಸ್ ನೋಡೋದಾದ್ರೆ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎಸ್, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. So next one, which bus system component is used to specify the memory address? ಮೊದಲೇ ಹೇಳಿದ್ದೆ, ಮೆಮೊರಿ ಅಡ್ರೆಸ್ ನ ಸ್ಟೋರ್ ಮಾಡಲಿಕ್ಕೆ ಯಾವ ಟೈಪ್ ಆಫ್ ಬಸ್ ಬೇಕು? ಅಡ್ರೆಸ್ ಬಸ್. The combination of all three buses is stored where? System bus. What is the main function of cache memory? ಸೊ ಹೇಳಿದ್ದೆ ಫ್ರೀಕ್ವೆನ್ಸಿ ಅಂತ. ಸೊ ಟು ಸ್ಟೋರ್ ದ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್, ಟು ಸ್ಟೋರ್ ಡೇಟಾ ಪರ್ಮನೆಂಟ್ಲಿ, ಟು ಎಕ್ಸಿಕ್ಯೂಟ್ ಅರ್ಥಮೆಟಿಕ್ ಆಪರೇಷನ್, ಟು ಕಂಟ್ರೋಲ್ ಪೆರಿಫೆರಲ್ ಡಿವೈಸ್. ಸೊ ದ ರೈಟ್ ಆನ್ಸರ್ ಇಸ್ ಟು ಸ್ಟೋರ್ ದ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಅಂಡ್ interaction, and it will be between your CPU as well as the memory. What is the role of operating system in a computer? So will it develop new software? No. Protect the software from viruses? No. Design graphics? No. So it will manage the hardware resources, provide common services for application software. ಇನ್ನೊಂದು assertion and reasons ಇದೆ. A part of main memory is non-volatile. ROM contains pre-written instructions which are retained even after the power off. A part of main memory is non-volatile. ನಾನು ಮೊದಲೇ ಹೇಳಿದ್ದೀನಿ, ಪ್ರೈಮರಿ ಮೆಮೊರಿ ಎಷ್ಟು ತರ ಇದೆ? ಎರಡು ತರ ಇದೆ. RAM ಇದೆ, ROM ಇದೆ. RAM, is it volatile or non-volatile? Volatile. ನಾನು ಸಿಸ್ಟಮ್ ಆಫ್ ಆದಾಗ ಎಲ್ಲ ಹಳ್ಸೋಗುತ್ತೆ. ROM, non-volatile. So assertion, a part of memory is non-volatile. ಯಾವುದು? ROM. ಹೌದಾ? ಸಿಕ್ತಾ ನಮ್ಗೆ ಆನ್ಸರ್? ನೆಕ್ಸ್ಟ್, ROM contains pre-written instruction which are retained even after. ಹೌದು. So both are correct. So both A and R are correct and R is the correct explanation. ಸೊ ಒಂದ್ಸಲ ನೋಡ್ಕೊಳ್ಳಿ ಕ್ವಶನ್ ನ. ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಏನಾಗಿದೆ ಅಂದ್ರೆ ಮಕ್ಕಳ, ನಾನು ಒಂದಷ್ಟು ಸೆಟ್ ಆಫ್ ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಇದನ್ನ ನೀವು ಹೋಮ್ವರ್ಕ್ ಆಗಾದ್ರೂ ಕನ್ಸಿಡರ್ ಮಾಡಿ, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತನಾದ್ರೂ ಕನ್ಸಿಡರ್ ಮಾಡಿ. ಐ ಹ್ಯಾವ್ ಗಿವನ್ ಯು ದ ಸೆಟ್ ಆಫ್ 2 marks, 3 marks ಆಸ್ ವೆಲ್ ಆಸ್ 5 marks ಕ್ವಶನ್ಸ್. ಸೊ ಏನ್ ಮಾಡ್ಬೇಕಂದ್ರೆ ನೀವು ಈ ಎಲ್ಲಾ ಕ್ವಶನ್ಸ್ ನ ಯು ಶುಡ್ ಜಸ್ಟ್ ಗೋ ಥ್ರೂ. ಯಾಕೆಂದ್ರೆ ಇದರಲ್ಲಿ ಕೆಲವು ಸುಮಾರು ಕ್ವಶನ್ಸ್ ನೀವು ಆಲ್ರೆಡಿ ಈಗ ಟೆಸ್ಟ್ ಅಲ್ಲಿ ನೋಡಿರ್ತೀರಾ, ಮಿಡ್ ಟರ್ಮ್ ಅಲ್ಲಿ ನೋಡಿರ್ತೀರಾ. ಕೆಲವಲ್ಲಿ ಇಲ್ಲಿ ಇನ್ಕ್ಲೂಡ್ ಮಾಡಿರೋ ಕ್ವಶನ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರುತ್ತೆ ಅಥವಾ ಟ್ರಿಕಿ ಕ್ವಶನ್ಸ್ ಇರುತ್ತೆ. ಸೊ ನೀವು
ತರೋ ಆಗಿ ಇದು ಒಂಥರ ಹೋಮ್ವರ್ಕ್ ತರ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. 2 marks 3 marks and 5 marks. ನೀವೇನ್ ಮಾಡ್ಬೇಕಂದ್ರೆ ಇದನ್ನ ತರೋವಾಗಿ ಬರೀ ಕ್ವಶನ್ಸ್ ಮಾತ್ರ ನೋಡ್ಕೊಂಡು ಯಾವ್ದೆಲ್ಲ ಕ್ವಶನ್ಗೆ ನೀವು ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಆಗ್ಲಿಲ್ಲ, ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ, ಇದು ಬೇರೆ ತರಾನೇ ಇದೆ ಅಂತ ಅನ್ಸುತ್ತೋ ಆ ಕ್ವಶನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವಿಲ್ ಡಿಸ್ಕಸ್ ಅಂಡ್ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಚಾಪ್ಟರ್. ಓಕೆ, ಸೊ ಆ ಕಾರಣಕ್ಕೆ ನಾನು ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಸೊ ನೀವು ಪ್ರತಿಯೊಂದನ್ನು ಓದ್ಕೊಳ್ಳಿ. ಯಾವ್ದೆಲ್ಲ ನಿಮ್ಗೆ ಕಷ್ಟ ಇದೆ ಅಥವಾ ಇದು ನನಗೆ ಗೊತ್ತಾಗ್ತಿಲ್ಲ, ತುಂಬಾ ಟ್ರಿಕ್ಕಿ ಇದೆ ಅಂತ ಅನ್ನಿಸ್ತಿದ್ಯೋ ಅದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಇದು ಬೋತ್ ಇದನ್ನ ನೀವು ಹೋಮ್ವರ್ಕ್ ಅಂತ ಕರಿಬಹುದು. 2 marks 3 marks ಆಸ್ ವೆಲ್ ಆಸ್ 5 marks. ಓಕೆ, ಸೊ ಇದನ್ನ ಹೇಳ್ತಾ ಈ ಸೆಷನ್ ನ ಕನ್ಕ್ಲೂಡ್ ಮಾಡೋಣ ಮಕ್ಕಳ. ಐ ಹೋಪ್ ಈ ಸೆಷನ್ ನಿಮ್ಗೆ ಅರ್ಥ ಆಗಿದೆ ಮತ್ತೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಏನಾದ್ರೂ ಅರ್ಥ ಆಗ್ಲಿಲ್ಲ ಅಥವಾ ನನ್ನ ವೇ ಆಫ್ ಎಕ್ಸ್ಪ್ಲನೇಷನ್ ಏನಾದ್ರು ಚೇಂಜ್ ಮಾಡ್ಕೊಬೇಕು ಅಥವಾ ನಾನು ಯಾವ್ದನ್ನಾದ್ರೂ ಕರೆಕ್ಟ್ ಆಗಿ ಸ್ಟ್ರೆಸ್ ಮಾಡ್ತಿಲ್ಲ ಅಂದ್ರೆ ಹಾನೆಸ್ಟ್ ಆಗಿ ನಿಮ್ಮ ಒಪಿನಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ, ಸೊ ದ್ಯಾಟ್ ವಿ ಕ್ಯಾನ್ ಕಂಟಿನ್ಯೂ ಇನ್ ಅ ಪ್ರಾಪರ್ ವೇ. ಇದನ್ನ ಹೇಳ್ತಾ ಈ ಕ್ಲಾಸ್ ನ ಕನ್ಕ್ಲೂಡ್ ಮಾಡೋಣ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.